ಸ್ನೇಹಿತರೆ, ಈ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇಂದಿನ ವಾಚನ ಮತ್ತು ವ್ಯಾಖ್ಯಾನ, ಕನ್ನಡ ಭಾಗವತದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಸಿಕೊಡಲು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಬಂದಿರುವ ವಿದ್ವಾನ್ ಅನಂತ ಪದ್ಮನಾಭ ಅಡಿಗ ಮತ್ತು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ವಿದುಷಿ ಗಂಗಮ್ಮ ಕೇಶವಮೂರ್ತಿಯವರು ಈ ಸಂಸ್ಥೆಯ ಅನೇಕರಿಗೆ ಸುಪರಿಚಿತರು ಮತ್ತು ಅನೇಕ ಬಾರಿ ಈ ಸಂಸ್ಥೆಯ ವೇದಿಕೆಯಿಂದ ಕಾರ್ಯಕ್ರಮವನ್ನು ನೀಡಿರ್ತಾರೆ. ಕಾವ್ಯಗಾಯನ ಕಲಾಧಾರೆ, ಕರ್ನಾಟಕ ಕಲಾಶ್ರೀ, ಗಮಕ ಕಲಾ ಗಂಧರ್ವ, ಸವ್ಯಸಾಚಿ, ಕಾವ್ಯವಾಚನ ಭಾಗೀರಥಿ ಇತ್ಯಾದಿ ಬಿರುದುಗಳನ್ನು ಪಡೆದಿರುವ ಗಂಗಮ್ಮ ಕೇಶವಮೂರ್ತಿಯವರು ಅತ್ಯಂತ ಮನೋಜ್ಞವಾಗಿ ಕಲಾ ರಸಿಕತೆಗೆ ಅನುಗುಣವಾಗಿ ವಾಚನ ಮಾಡುವ ಛಾಪನ್ನು ತಮ್ಮದೇ ಆದ ರೀತಿಯಲ್ಲಿ ಮೂಡಿಸಿದ್ದಾರೆ. ವಿದ್ವಾನ್ ಅನಂತ ಪದ್ಮನಾಭ ಅಡಿಗ ಅವರು ಕೆನರಾ ಬ್ಯಾಂಕಿನಲ್ಲಿ ವ್ಯವಸ್ಥಾಪಕರಾಗಿ ನಿವೃತ್ತರಾದ ಮೇಲೆ ಈ ಗಮಕ ವಾಚನದೊಂದಿಗೆ ವ್ಯಾಖ್ಯಾನ ಮಾಡುವ ವಿಶೇಷ ಕಲೆಯನ್ನು ತಮ್ಮಲ್ಲಿ ರೂಢಿಸಿಕೊಂಡಿದ್ದಾರೆ. ಯಕ್ಷಗಾನ ಪ್ರವಚನದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಮತ್ತು ಕನ್ನಡ ಭಾಗವತವನ್ನು ವಿಶೇಷವಾಗಿ ತಮ್ಮ ವ್ಯಾಖ್ಯಾನಕ್ಕೆ ರೂಢಿಸಿಕೊಂಡು ಮೂಲ ಕೃತಿಯಲ್ಲಿರುವ ಭಾವನೆಗೆ ಧಕ್ಕೆ ಬರದಂತೆ ಸಮಯ ಪ್ರಜ್ಞೋಚಿತವಾಗಿ ಹೆಚ್ಚಿನ ಮೆರಗನ್ನು ಕೊಡುವ ವಿಶೇಷ ವ್ಯಾಖ್ಯಾನ ಶೈಲಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಕಲಾದ್ವಯರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಇಂದಿನ ಕನ್ನಡ ಭಾಗವತ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ಶ್ರೀವರನು ಶಾಶ್ವತನು ಅಖಿಲ ವೇದಾವಳಿ ಸಂಸ್ತುತ್ಯನು ಅಮಿತ ಗುಣಾವಲಂಬನು ಅಂಬುಜೋದ್ಭವ ಮುಖ್ಯ ಸುರವಂದ್ಯ ದೇವದೇವನು ಅಶೇಷಧರಣೀ ದೇವ ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಮಾಳ್ಕೆ ಯೋಗಕ್ಷೇಮವನು ನಮಗೆ ದೇವದೇವನು ಶಾಶ್ವತನು ಶ್ರೀವರನು ಯಮಗೆ ಯೋಗಕ್ಷೇಮವನು ಮಾಳ್ಕೆ ಕುಂಡಲವ ನಿಜ ಜನನಿಗಿತ್ತು ಆ ಕಂಡಲನ ಪುರಲಕ್ಷ್ಮಿಯನು ನೆರೆ ಕಂಡು ಕಳುಹಿಸಿಕೊಂಡನ ಸುರಾರಾತಿ ಅಸುರಾರಾತಿ ನಿಜಪುರಕ್ಕೆ ಕಳುಹಿಸಿಕೊಂಡು ಲೀಲೆಯಲಿ ಪರಿಭವಿಸಿ ನಿರ್ಜರ ಜಾಲವನು ನಿರ್ಜರ ಜಾಲವನು ಲೀಲ
ಲೀಲೆಯಲಿ ಸಂತೈಸಿ ಲಕ್ಷ್ಮೀ ಲೋಲನಂದು ಅಂದು ಐತಂದು ಹೊಕ್ಕನು ದ್ವಾರಕಪುರಿಯ. ಎಲ್ರಿಗೂ ನಮಸ್ಕಾರ. ಈ ದಿವಸ ಚಿಕ್ಕಮಗಳೂರಿನಿಂದ ಬಂದಂತಹ ಶ್ರೀಯುತ ಅಡಿಗ ಅವರ ಒಂದು ಕಾರ್ಯಕ್ರಮದಲ್ಲಿ ನನಗೆ ಹಾಡೋದಕ್ಕೆ ಅವರು ಸದವಕಾಶ ಮಾಡಿಕೊಟ್ಟಿದ್ದಾರೆ. ಅಡಿಗ ಅವರಿಗೆ ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಆಡಳಿತ ವರ್ಗದವರಿಗೆ, ಶ್ರೋತೃಗಳಾದಂತಹ ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸಿ, ಪ್ರತಿ ಪದ್ಯಕ್ಕೆ ನಾನು ಯಾಕೆ ರಾಗ ಹಾಕ್ತೀನಿ ಅನ್ನೋದನ್ನು ಹೆಚ್ಚು ನಾನು ತಿಳ್ಕೊಂಡಿದ್ದು ಶತಾವಧಾನಿ ಗಣೇಶ್ ಅವರಿಂದ, ಅವ್ರ ಜೊತೆ ಕಾರ್ಯಕ್ರಮಗಳು ಮಾಡಿದಾಗ ನಾನು ಕೂಡ ಅದನ್ನು ಇವತ್ತು ಅಳವಡಿಸ್ಕೋತಾ ಇದ್ದೀನಿ. ಈ ಸೂಚನಾ ಪದ್ಯ ದಶಮಸ್ಕಂದದ 70 ಮತ್ತು 71ನೇ ಸಂಧಿಯಿಂದ ತಗೋತಾ ಇದ್ದೀವಿ. ಆ ಸೂಚನೆಯಲ್ಲಿ ಬರುವಂತಹ ಒಂದು ಸೊಗಸಾದಂತಹ ಒಂದು ಭಾವಕ್ಕೆ ನಾನು ಶ್ರೀರಾಗವನ್ನು ಅದಕ್ಕೆ ಸಮಂಜಸ ಅಂತ ಹಾಕೋತಾ ಇದ್ದೀನಿ. ಶ್ರೀ ಅಂದರೆ ಲಕ್ಷ್ಮಿ, ಶ್ರೀಹರಿ ಲಕ್ಷ್ಮೀನಾರಾಯಣ, ಹಾಗಾಗಿ ಅದು ಮಂಗಳಕರವಾದ ರಾಗ, ಮಂಗಳಕರವಾದ ಘಟನೆ ಈ ಎರಡೂ ಸಂಧಿಯಲ್ಲಿ ಇವತ್ತು ಬರ್ತಾ ಇದೆ. ಪೂರ್ವಕತೆಯನ್ನು ಶುರು ಮಾಡ್ತಾ ಇದ್ದಾರೆ ಅಡಿಗ ಅವರು. ಗುರುಜನರ ಚರಳ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಮಂಗಳಕರವಾದ ರೀತಿಯಲ್ಲಿ ನಮ್ಮ ಸಹೋದರಿ ಗಂಗಮ್ಮ ಕೇಶವಮೂರ್ತಿಯವರು ಅದನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮತ್ತು ಇದು ಪೂಜ್ಯರಾದಂಥ ಡಿ ವಿ ಗುಂಡಪ್ಪನವರು ಕಟ್ಟಿ ಬೆಳೆಸಿದಂಥ ಸಂಸ್ಥೆ. ಇಂದು ಅವರು ನಮ್ಮ ಕಣ್ಣು ಮುಂದೆ ಇಲ್ಲವಾದರೂ ಕೂಡ ಅವರ ಸಾನ್ನಿಧ್ಯ ಸದಾಕಾಲ ಇಲ್ಲಿ ಇದ್ದೇ ಇದೆ ಎನ್ನುವಂಥ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಅಂಥ ಒಂದು ಸಾನ್ನಿಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ, ಒಂದು ರೀತಿಯ ಧನ್ಯತಾ ಭಾವನೆ ಉಂಟಾಗ್ತಾ ಇದೆ. ಮತ್ತು ನನ್ನ ಬಗ್ಗೆ ಶ್ರೀ ರಾಮು ಅವರು ಸ್ವಲ್ಪ ಉದಾರವಾಗಿ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಬಹಳ ದೊಡ್ಡ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಳಬೇಡಿ ನನ್ನ ಬಗ್ಗೆ. ಕಾರಣ ನಾನು ಒಂದು ರೀತಿಯಲ್ಲಿ ತುಂಬ ಕಿರಿಯ ಕಲಾವಿದ, ಅಂದರೆ ವಯಸ್ಸಿನಲ್ಲಿ ಹಿರಿಯನಾಗಿರ್ಬೋದು. ನಾನು ಈ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೇ ಈಗ ಒಂದು 8-9 ವರ್ಷಗಳ ಈಚೆಗೆ, ಅಂದರೆ ನಿವೃತ್ತನಾದ ಮೇಲೆ. ಆದ್ದರಿಂದ ಕಲಾವಿದನಾಗಿ ತುಂಬ ಕಿರಿಯ. ನಾನು ಇತಿಮಿತಿ ಎಷ್ಟೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಇತಿಮಿತಿಯ ಒಂದು ವ್ಯಾಪ್ತಿಯೊಳಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ದುಕೊಂಡಿರುವಂಥ ಕಾವ್ಯ ಭಾಗವತ, ಕನ್ನಡ ಭಾಗವತ. ಈ ಕನ್ನಡ ಭಾಗವತವನ್ನು ಬರೆದವ ಚಾಟು ವಿಠಲನಾಥ. ಅವನ ಒಂದು ಕಾವ್ಯನಾಮ ಅದು ನಿತ್ಯಾತ್ಮ ಶುಕಯೋಗಿ ಅಂತ. ಬಹುಶಃ ಅವನು ಯೋಗಿ ಅಂತ ಕಾವ್ಯನಾಮ ಇಟ್ಕೊಂಡಿರುವುದನ್ನು ನೋಡಿದರೆ ನಿಜವಾಗಿಯೂ ಅವನೊಬ್ಬ ಯೋಗಿಯೇ ಆಗಿದ್ದಿರಬಹುದು ಅಂತ ನಾವು ತರ್ಕಿಸಬಹುದಾಗಿದೆ. ಕಾರಣ ಅವನ ಒಂದು ಧೋರಣೆ. ಈ ಒಂದು ಕಾವ್ಯಕ್ಕೆ ಎಷ್ಟೊಂದು ಪ್ರಚಾರ ಸಿಗಬೇಕಿತ್ತೋ ಬಹುಶಃ ಅಷ್ಟು ಪ್ರಚಾರ ಸಿಗಲಿಲ್ಲ. ಕಾರಣಾಂತರದಿಂದ ಹಾಗಾಗಿದೆ. ಇದು ತುಂಬ ಸುಂದರವಾದ, ಲಲಿತವಾದ, ಬಹಳ ಸುಭಗವಾದ ಶೈಲಿಯಲ್ಲಿ ಕಾವ್ಯವನ್ನು ಬರೆದಿದ್ದಾನೆ ಅವ. ಮತ್ತು ಗಾತ್ರದಲ್ಲಿ ಬಹಳ ದೊಡ್ಡದು. ನಮ್ಮ ಕುಮಾರವ್ಯಾಸ ಭಾರತಕ್ಕಿಂತ 1.5 ಪಟ್ಟು ದೊಡ್ಡದು. ಅಷ್ಟು ದೊಡ್ಡ ಕಾವ್ಯ, ಅಷ್ಟು ಉತ್ತಮವಾಗಿದ್ದರೂ ಕೂಡ ಕವಿ ತನ್ನ ಬಗ್ಗೆ ಏನೂ ಹೇಳಿಕೊಂಡಿಲ್ಲ, ತನ್ನ ಕಾವ್ಯದ ಹೆಗ್ಗಳಿಕೆಯನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಇದನ್ನೆಲ್ಲ ನೋಡಿದರೆ ನಮ್ಮಲ್ಲಿ ಅನೇಕ ಜನ ಕವಿಗಳೆಲ್ಲ ಇದ್ದಾರೆ, ನಿಮ್ಗೆ ಗೊತ್ತೇ ಇದೆ. ಒಬ್ಬೊಬ್ಬರು ಒಂದೊಂದು ಪ್ರಯೋಜನಕ್ಕಾಗಿ ಕಾವ್ಯವನ್ನು ಬರೆಯುವ ಒಂದು ಕ್ರಮ ಇತ್ತು ಹಿಂದೆ. ಉದಾಹರಣೆಗೆ ಪಂಪ ಮೊದಲಾದವರೆಲ್ಲ ಯಾರೋ ರಾಜರನ್ನು ಒಲಿಸಿಕೊಳ್ಳುವುದಕ್ಕೆ, ರಾಜರ ಒಂದು ಮೆಚ್ಚುಗೆಗೆ ಪಾತ್ರರಾಗುವುದಕ್ಕೆ ಮುಖ್ಯ, ಅದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಕಾವ್ಯವನ್ನು ಬರೆದಿದ್ದಾರೆ. ಇನ್ನು ಕೆಲವರು ಮಹಾಕವಿಗಳು ಅಂತ ಅನಿಸ್ಕೊಳ್ಬೇಕು, ತುಂಬ ಜನಪ್ರಿಯತೆಯನ್ನು ಪಡಿಬೇಕು ಇತ್ಯಾದಿ ಉದ್ದೇಶದಿಂದ ಬರೆದವರು ಇದ್ದಾರೆ. ಆದರೆ ನಮ್ಮ ಈ ಕವಿ ಮಾತ್ರ ಬಹುಶಃ ಯಾವುದೇ ರೀತಿಯಾದ ಲೌಕಿಕವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾಗೆ ಕಾಣುವುದಿಲ್ಲ. ಬಹುಶಃ ಭಗವತ್ ಪ್ರೀತಿಯನ್ನೇ ಮುಖ್ಯ ಉದ್ದೇಶವನ್ನಾಗಿ ಇಟ್ಟುಕೊಂಡು ಅವನು ಈ ಕಾವ್ಯವನ್ನು ರಚನೆ ಮಾಡಿರಬೇಕು. ಅಂಥ ಒಂದು ಕಾವ್ಯವನ್ನು ಇಂಥ ಒಂದು ಸಂದರ್ಭ ಒದಗಿದಾಗ ಅದನ್ನು ನಾವು ಪರಿಚಯಿಸುವಂಥ ಒಂದು ಕೆಲಸ ಮಾಡಿದರೆ ಒಂದು ರೀತಿಯಲ್ಲಿ, ಅಂದರೆ ನಿಮಗೆ ಪರಿಚಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಸಂದರ್ಭದಲ್ಲಿ ಎಲ್ಲಿಯೂ ನಡೆದಿರಬಹುದು ಅದು. ಆದರೆ ಎಷ್ಟು ಪ್ರಚಾರ ಸಿಗಬೇಕು ಅಷ್ಟು ಪ್ರಚಾರ ಸಿಗಲಿಲ್ಲವಾದ್ದರಿಂದ ಅದನ್ನೇ ಕುರಿತು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡ್ರೆ ಒಂದು ರೀತಿಯ ಸೇವಾ ಕಾರ್ಯವೇ ಆಗ್ತಾರೆ ಅದು ಎನ್ನುವ ದೃಷ್ಟಿಯಿಂದ ನಾವು ಅದನ್ನು ಆಯ್ದುಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಯ್ದುಕೊಂಡಂಥ ಭಾಗ ನಮ್ಮ ಸೋದರಿ ಗಂಗಮ್ಮ ಕೇಶವಮೂರ್ತಿಯವರಿಗೆ
ಬಹುಶಃ ಆ ಭಾಗ ಬಹಳ ಪ್ರಿಯವಾದ ಭಾಗ ಅಂತ ಕಾಣ್ತದೆ. ಅದು ಪಾರಿಜಾತಾಪಹರಣ ಎನ್ನುವಂಥ ಭಾಗ. ಅವರೇ ಇದನ್ನೇ ಇಟ್ಕೊಳ್ಳೋಣ ಅಂತ ಸೂಚನೆ ಕೊಟ್ಟರು. ನಾನು ಒಪ್ಪಿದ್ದೇನೆ. ಇದು ಬಹಳ ರೋಚಕವಾದ ಭಾಗ ಹೌದು. ಶ್ರೀಕೃಷ್ಣನ ಒಂದು ಲೀಲಾ ಪ್ರಸಂಗ ಇದು. ಇದರ ಹಿನ್ನೆಲೆ ಮೊದಲು ತಿಳ್ಕೊಳ್ಳೋಣ. ನರಕಾಸುರ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದ. ಆತನು ಒಂದು ಸಂದರ್ಭದಲ್ಲಿ ದೇವಲೋಕಕ್ಕೆ ದಾಳಿಯಿಟ್ಟು ಅಲ್ಲಿರುವಂಥ ಅನೇಕ ಶ್ರೇಷ್ಠವಾದ ವಸ್ತುಗಳನ್ನೆಲ್ಲ, ದೇವತೆಗಳಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೆಲ್ಲ ಅಪಹರಿಸಿಕೊಂಡು ಹೋದ. ಆಗ ದೇವತೆಗಳಿಗೆ ಬಹಳ ದುಃಖವಾಯಿತು, ಕಂಗೆಟ್ಟರವರು. ಸಹಜವಾಗಿ ಅಂಥ ಸಂದರ್ಭಗಳಲ್ಲಿ ದೇವತೆಗಳು ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನಲ್ಲಿ ದೂರು ಕೊಡುವಂಥ ಒಂದು ಕ್ರಮ. ಆದರೆ ಇದು ನಡೆದದ್ದು ಯಾವಾಗ? ದ್ವಾಪರ ಯುಗದ ಅಂತ್ಯಭಾಗದಲ್ಲಿ. ಈ ಸಂದರ್ಭದಲ್ಲಿ ವೈಕುಂಠಕ್ಕೆ ಹೋಗುವ ಅಗತ್ಯ ಇಲ್ಲ. ಕಾರಣ ಈಗ ಭೂಲೋಕದಲ್ಲಿ ಅದೇ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ಎಂಬ ಅಭಿಧಾನದಿಂದ ಅವತಾರವೆತ್ತಿ ಅವನು ಮೆರೆಯುತ್ತಾ ಇದ್ದಾನೆ. ಅವನ ಉದ್ದೇಶವೂ ಅದೇ, ಅವನ ಅವತಾರದ ಉದ್ದೇಶವೂ ಅದೇ. ದುಷ್ಟರಾದವರನ್ನು ಮರ್ದಿಸುವುದು, ಶಿಷ್ಟರಾದ ನಮ್ಮಂಥವರನ್ನು ಕಾಪಾಡುವುದು. ಹಾಗಾಗಿ ಅಲ್ಲಿಗೆ ಹೋಗಿ ಹೇಳಿಕೊಂಡ್ರೆ ಆ ಕಾರ್ಯವನ್ನು ಅವನೇ ಮಾಡಿಕೊಡ್ತಾನೆ ಎಂಬಂಥ ಭಾವನೆಯಿಂದ ಆ ದೇವತೆಗಳೆಲ್ಲ ದ್ವಾರಾವತಿಗೆ ಬಂದರು. ಕೃಷ್ಣನ ಬಳಿಗೆ ತಮ್ಮ ಕಷ್ಟವನ್ನೆಲ್ಲ ಹೇಳಿಕೊಂಡರು. ಆಗ ಅವರಿಗೆ ಆ ಶ್ರೀಕೃಷ್ಣ ಆಶ್ವಾಸನೆಯನ್ನು ಕೊಟ್ಟ, ಚಿಂತೆ ಮಾಡಬೇಡಿ, ಬಹಳ ಶೀಘ್ರವಾಗಿಯೇ ಆ ನರಕಾಸುರನ ಸಂಹಾರ ಮಾಡಿ ನಿಮ್ಮ ವಸ್ತುಗಳನ್ನೆಲ್ಲ ನಿಮಗೆ ನಾನೇ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ ಎಂಬುದಾಗಿ ಹೇಳಿದ. ಅದೇ ರೀತಿ ಅವ ಆ ನರಕಾಸುರನ ಸಂಹಾರಕ್ಕಾಗಿ ಹೊರಟ. ತನ್ನ ವಾಹನವಾದ ಗರುಡನನ್ನು ಏರಿ ಹೊರಟ. ಆ ಸಂದರ್ಭದಲ್ಲಿ ಪತ್ನಿಯಾದಂಥ ಸತ್ಯಭಾಮೆ ನಾನೂ ಬರುತ್ತೇನೆ ನಿಮ್ಮ ಜೊತೆ ಅಂತ ಹಠ ಹಿಡಿದ್ಲು. ಮೊದಲಿಗೆ ಬೇಡ ಅಂತ ಹೇಳ್ದ, ಆಮೇಲೆ ಒಪ್ಪಿಕೊಂಡ, ಕರೆದುಕೊಂಡು ಹೋದ. ಆಮೇಲೆ ಆ ನರಕಾಸುರನ ಸಂಹಾರ ಮಾಡಿ ಆ ವಸ್ತುಗಳನ್ನೆಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗಿ ದೇವತೆಗಳಿಗೆ ತಲುಪಿಸಬೇಕು ಅಂತ ಅವರಿಬ್ಬರು ಸ್ವರ್ಗಕ್ಕೆ ಹೋಗಿಬಿಟ್ರು. ಸಾಮಾನ್ಯ ಮನುಷ್ಯರೆಲ್ಲ ನಮ್ಮಂಥವರೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋದರೆ ಒಂದೇ ಸಲ ಕೊನೆಯಲ್ಲಿ ದಿವಂಗತರು ಆದರೂ ಇಂಥ ಅಂತ ಹೇಳ್ತಾರಲ್ಲ, ಮತ್ತೆ ವಾಪಸ್ ಬರಲಿಕ್ಕಿಲ್ಲ. ಇವರು ಹಾಗಲ್ಲ, ಅವತಾರ ಪುರುಷರಾದ್ದರಿಂದ ಅದರಲ್ಲೂ ಅವರಿಗೆ ಹೋಗೋದಕ್ಕೂ ಸಾಧ್ಯ ಇತ್ತು, ಬರೋದಕ್ಕೂ ಸಾಧ್ಯ ಇತ್ತು. ಹೋದರವರು ಶ್ರೀಕೃಷ್ಣ ಅಲ್ಲಿಗೆ ಹೋದ, ಸತ್ಯಭಾಮಿ ಹೋದಳು. ಆ ವಸ್ತುಗಳನ್ನೆಲ್ಲ ಅವರಿಗೆ ತಲುಪಿಸಿದರು. ಅವರೆಲ್ಲ ಭಾಳ ವಿಶೇಷವಾಗಿ ಉಪಚಾರ ಸತ್ಕಾರ ಎಲ್ಲ ಮಾಡಿದರು. ಅದನ್ನೆಲ್ಲ ಸ್ವೀಕರಿಸಿ ಆಮೇಲೆ ಇನ್ನೇನು ಹಿಂದಕ್ಕೆ ದ್ವಾರಾವತಿಗೆ ಹೊರಟರು. ಆ ದೇವತೆಗಳ ಒಂದು ಅಪ್ಪಣೆಯನ್ನು ಪಡೆದು ಹೊರಟರು. ಹೋಗ್ತಾ ವಾಪಸ್ಸು ಹಿಂದೆ ಹೋಗುವ ಸಂದರ್ಭದಲ್ಲಿ ಗರುಡನನ್ನೇರಿ ಹೋಗ್ತಾ ಇರುವಾಗ ಸತ್ಯಭಾಮಿಗೊಂದು ಆಸೆ. ಹೇಗೂ ಇಷ್ಟು ದೂರ ಬಂದಿದ್ದೇವೆ ಸ್ವರ್ಗಕ್ಕೆ, ಎಣಿಸಿದಾಗಲೆಲ್ಲ ಬರುವುದಕ್ಕಾಗುವುದಿಲ್ಲ ಸ್ವರ್ಗಕ್ಕೆ. ಬಂದಾಗ ಈ ಸ್ವರ್ಗವನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಹೋಗೋಣ, ಏನೇನು ವೈಚಿತ್ರ್ಯ, ಏನೇನು ವೈಶಿಷ್ಟ್ಯ, ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಂಡು ಹೋಗಬೇಕು ಅಂತ ಅವಳಿಗೆ ಆಸೆ. ಆಯಿತು ಅಂದ ಕೃಷ್ಣ. ಆ ಗರುಡನನ್ನು ಏರಿ ಹೋಗುತ್ತಾ ಇರುವಾಗಲೇ ಒಂದು ಅಲ್ಲಲ್ಲಿ ದೃಶ್ಯಗಳನ್ನೆಲ್ಲ ತೋರಿಸ್ತಾ, ನೋಡು ಇಂಥದ್ದು ಇದು ಅಂಥದ್ದು ಅದು ಇದು ಅಂತ ಅವಳಿಗೆ ತೋರಿಸ್ತಾ ಹೋಗ್ತಾ ಇದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಉಪವನ ಅವಳ ಕಣ್ಣಿಗೆ ಗೋಚರಿಸಿತು. ಉದ್ಯಾನವನ ಅಂದಮೇಲೆ ಈಗ ಭೂಲೋಕದಲ್ಲಿರುವ ಉದ್ಯಾನವನವೂ ಇವತ್ತಿಗೂ ತನ್ನ ಸೌಂದರ್ಯವನ್ನು ಪೂರ್ಣವಾಗಿ ಕಳ್ಕೊಂಡಿಲ್ಲ. ಪಾರ್ಕ್ ಅಂದರೆ ಇವತ್ತು ಸ್ವಲ್ಪ ಜನರಿಗೆ ಇಷ್ಟವಾಗ್ತಾರೆ. ಸ್ವರ್ಗದ ಉದ್ಯಾನವನ ಅಂದಮೇಲೆ ಅದೆಷ್ಟು ಸುಂದರವಾಗಿದ್ದಿರಬಹುದು ಅಂತ ಅದನ್ನು ಊಹಿಸುವುದೇನು ಕಷ್ಟವಾಗಲಿಕ್ಕಿಲ್ಲ. ಅಂಥ ಉದ್ಯಾನವನವನ್ನು ನೋಡಿದಾಗ ಸತ್ಯಭಾಮಿಗೆ ಕುತೂಹಲ ಉಂಟಾಯಿತು. ಸ್ವಾಮಿ, ಈ ಉದ್ಯಾನವನ ಯಾವುದು ಸ್ವಾಮಿ, ಏನಿದು, ಇದರ ಹೆಸರೇನು ಏನು ಅಂತ ಕೇಳಿದ್ಲು. ಸತ್ಯಭಾಮೆ, ಇದು ಯಾವುದೂ ಅಲ್ಲ, ಬೇರೆ ಯಾವುದೂ ಅಲ್ಲ, ನೀನು ಕೇಳಿರ್ಬೋದು ಇದರ ಹೆಸರನ್ನ, ಇದು ನಂದನವನ, ದೇವತೆಗಳ ಉದ್ಯಾನವನ ಅಂತ ಹೇಳ್ದ. ಆಗ ಅವಳಿಗೊಂದು ಆಸೆ ಹುಟ್ಟಿತು ಮತ್ತೆ. ಸ್ವಾಮಿ, ಇಂಥ ಒಂದು ಉದ್ಯಾನವನ ಎದುರಿಗಿರುವಾಗ ಈಗ ನೀವು ಕೇವಲ ಹೀಗೆ ಗರುಡನ ಮೇಲೆ ಏರಿಕೊಂಡು ಮೇಲಿಂದ ನೋಡ್ತಾ ಹೋದರೆ ಏನು ಪ್ರಯೋಜನ ಹೇಳಿ? ಸ್ವಲ್ಪ ಒಳ ಪ್ರವೇಶ ಮಾಡಿ ಏನೇನಿದೆ ಅಂತ ಚೆನ್ನಾಗಿ ನೋಡಿ ಹೋಗಬೇಕಂತ ನನಗೆ ಆಸೆ ಆಗ್ತಾ ಇದೆ. ಸ್ವಲ್ಪ ತಡ ಆಗ್ಬೋದು, ಚಿಂತೆ ಇಲ್ಲ ಸ್ವಾಮಿ. ಒಂದು 2 ಗಳಿಗೆ ತಡ ಆದರೆ ಏನು ದೊಡ್ಡ ನಷ್ಟ ಏನು? 2 ಗಳಿಗೆ ವಿಳಂಬವಾಗಲಿ ದೇವ ಸುರವನ ಕ್ರೀಡೆಯಲಿ 2 ಗಳಿಗೆ ವಿಳಂಬವಾಗಲಿ ದೇವರು ಕರುಣಿಸುವುದು ಎನಲು ಇಳಿದನಾಗರುಡನನು ಗುಣವನಧಿ
ಸರಸಿಜಾನನೆ ಸಹಿತ ಕಾಗಿನ ಚರರ ನಂಬಿದಿ ಕೈವಿಡಿದು ಸುರತರುಗಳನ್ನು ನೋಡುತ್ತ ಹೊಕ್ಕನು ಸುರಪತಿಯವನವ. ಕೃಷ್ಣನಿಗೆ ಪ್ರೀತಿಯ ಮಡದಿ ಸತ್ಯಭಾಮೆ. ಆಕೆ ಆತನಿಗೆ ಆನಂದ ಭೈರವಿಯೇ ಅಲ್ವೇ, ರಾಗವೇ ಆನಂದವನ್ನು ಸೂಚಿಸ್ತಾ ಇದೆ. ಸ್ವಾಮಿ, 2 ಗಳಿಗೆ ತಡ ಆದರೆ ಏನು ನಷ್ಟ ಸ್ವಾಮಿ? ಹೇಗಿದ್ದರೂ ದ್ವಾರಾವತಿಗೆ ಹೋಗುವುದು ಇದ್ದದ್ದೇ. ಹೋಗುವಾಗ ಸ್ವಲ್ಪ ಇದನ್ನು ಚೆನ್ನಾಗಿ ನೋಡಿಕೊಂಡು ಹೋಗೋಣ ಅಂತ ಗಂಡನಲ್ಲಿ ತೋಡಿಕೊಂಡಳು ತನ್ನ ಆಸೆಯನ್ನು. ಅವನು ಒಪ್ಪಿದ. ಆಗ ಆಗಲಿ ಅಂತ ಗರುಡನನ್ನು ಇಳಿದ. ಗರುಡನಿಂದ ಅವಳು ಇಳಿದಳು. ಆಮೇಲೆ ಅಲ್ಲಿ ಒಳ ಪ್ರವೇಶ ಮಾಡುವ ಮೊದಲು ಕೃಷ್ಣ ಶಿಷ್ಟಾಚಾರವನ್ನು ಮರೆಯಲಿಲ್ಲ. ಅಲ್ಲಿ ಅನೇಕ ಜನ ಕಾವಲಿನ ಭಟ್ರೆಲ್ಲ ಕಾವಲ ಕಾಯುತ್ತಾ ಇದ್ದರು. ಅವರಲ್ಲಿ ಹೋಗಿ ಕೇಳಿದ, ನೋಡಪ್ಪ, ನಾವಿಲ್ಲಿ ಈ ವನವನ್ನು ಸ್ವಲ್ಪ ನೋಡಬೇಕಂತ ಆಸೆ ಆಗ್ತಾಯಿದೆ, ನೋಡ್ತೇವೆ, ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ, ನಿಮಗೇನು ತೊಂದರೆ ಕೊಡೋದಿಲ್ಲ, ಹೋಗಬಹುದೇ ಅಂತ ಕೇಳಿದ ಕೃಷ್ಣ. ಅದಕ್ಕೆ ಅವರು ಹೇಳಿದರು, ಅಯ್ಯೋ ಸ್ವಾಮಿ, ನೀನು ನೋಡೋದಕ್ಕೆ ನಮ್ಮ ಅಭ್ಯಂತರ ಏನು ಇದ್ದೀತು, ಧಾರಾಳವಾಗಿ ಬೇಕಾದಾಗ ಹೋಗಿ ನೋಡು ಅಂತ ಅವರು ಹೇಳಿದರು. ಆಮೇಲೆ ಇಬ್ಬರು ಒಳ ಪ್ರವೇಶ ಮಾಡಿದರು. ಅಲ್ಲಿ ಹಕ್ಕಿ ಪಕ್ಷಿಗಳ ಒಂದು ಕೂಜನ ಅದು ಕೇಳಿಸ್ತಾ ಇತ್ತು, ದುಂಬಿಗಳ ಝೇಂಕಾರ, ಆ ಗಿಡ ಮರಗಳೆಲ್ಲ ಹೂವು ಹಣ್ಣುಗಳಿಂದ ಜಗ್ವಿ ಅವು ಬಹಳ ಸಮೃದ್ಧವಾಗಿ ಎಲ್ಲ ಬೆಳೆದು ನಿಂತಿದ್ದವು. ಒಂದೊಂದನ್ನೇ ನೋಡ್ತಾ ನೋಡ್ತಾ ಮುಂದೆ ಮುಂದೆ ಇಬ್ಬರು ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಸತ್ಯಭಾಮೆಯ ಕಣ್ಣಿಗೆ ಒಂದು ಮರ ಬಿತ್ತು. ಒಂದು ಮರ ಅವಳ ಕಣ್ಣಿಗೆ ಗೋಚರಿಸಿತು. ಆ ಮರ ನೋಡಿದಾಗ ಅವಳಿಗೆ ಆಶ್ಚರ್ಯವಾಯಿತು. ಇದು ಯಾವ ಮರ ಇರಬಹುದು? ಬಹಳ ಅದ್ಭುತವಾಗಿದೆಯಲ್ಲ, ವಿಚಿತ್ರವಾಗಿದೆಯಲ್ಲ ಇದರ ರಚನೆ, ಇಂಥ ಮರ ಯಾವುದಿರಬಹುದು? ನನಗೆ ಗೊತ್ತಿಲ್ಲ, ಇವರನ್ನೇ ಕೇಳ್ತೇನೆ ಅಂತ ಗಂಡನನ್ನೇ ಪ್ರಶ್ನೆ ಮಾಡಿದ್ಲು. ಸ್ವಾಮಿ, ಇದು ಯಾವ ಮರ ಸ್ವಾಮಿ, ಯಾವ ತರು ಇದು? ಯಾವುದೇ ತರುವೋ ಇದರ ಫಲದುಪಜೀವಿಗಳು ಮೂಲೋಕದಲ್ಲಿ ಮೇಣಾವಧನ್ಯರೋ ಭಾಗ್ಯವಂತರೋ ಈ ಫಲದುಪಜೀವಿಗಳು ಆವಧನ್ಯರೋ ಶಿವ ಶಿವ ಮಹಾದೇವ ದೇವ ಕರುಣಿಸು ತನ್ನ ಕಂಗಳಿಗೆ ಆವ ಜನ್ಮಾಂತರದ ಸುಕೃತ ಫಲಾವಳಿಯು ನೆರೆ ಫಲಿತವಾಯಿತು. ಎನ್ನ ಕಂಗಳಿಗೆ ದೇವ ಕರುಣಿರೋ ಎಂದಳು ಸರೋಜಮುಗೆ. ಸತ್ಯಭಾಮೆಗೆ ಸ್ವರ್ಗಲೋಕದ ಮರದ ಫಲವನ್ನು ಭೋಗಿಸುವ ಭಾವಾವೇಶ ಅಭೋಗಿ ರಾಗದಲ್ಲಿ. ಸ್ವಾಮಿ, ಈ ಮರ ಯಾವ ಮರ ಸ್ವಾಮಿ ಇದು? ಇಂಥ ಮರವನ್ನು ನಾನು ಎಲ್ಲಿ ನೋಡಿದ್ದ ನೆನಪೇ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇಡೀ ಭೂಲೋಕದಲ್ಲಂತೂ ಇದನ್ನು ಕಂಡದ್ದಿಲ್ಲ, 3 ಲೋಕದಲ್ಲೂ ಕೂಡ ಇಂಥ ಒಂದು ಮರ ಇದೆ ಎನ್ನುವಂಥ ವಿಚಾರ ಕೂಡ ನನಗೆ ತಿಳಿದಿರಲಿಲ್ಲ. ಅಂಥ ಅಪರೂಪದ ಮರವಾಗಿ ಕಾಣಿಸ್ತಾ ಇದೆಯಲ್ಲ. ಯಾಕಂದರೆ ನೋಡಿ ಸ್ವಾಮಿ, ಇದರ ವೈಚಿತ್ರ್ಯ ಏನನ್ನು ನೋಡಿ. ಇದು ರಚನೆ ಆದದ್ದು ಯಾವುದರಿಂದ? ನವರತ್ನಗಳು, 9 ರತ್ನಗಳಿಂದ, ಚಿನ್ನದಿಂದ ಇದನ್ನು ರಚನೆ ಮಾಡಿದ್ದಾರೆ. ಅಂಥ ರಚನೆ ನಮ್ಮ ಬಹುಶಃ ಭೂಲೋಕದಲ್ಲೂ ಮಾಡಬಹುದೋ ಏನೋ. ನಮ್ಮಲ್ಲಿ ನವರತ್ನಗಳು ಇವೆ, ಚಿನ್ನವೂ ಇದೆ. ಯಾರಾದರೂ ಒಬ್ಬ ಕಲಾವಿದನನ್ನೋ, ಒಬ್ಬ ಶಿಲ್ಪಿಯನ್ನೋ, ಒಬ್ಬ ಆಚಾರ್ಯನ್ನೋ ಕರೆದು ಒಂದು ಮರ ಮಾಡಿಕೊಡುವಂತಂದರೆ ನವರತ್ನ ಎಲ್ಲ ಕೊಟ್ಟರೆ ಮಾಡಿ ಕೊಡ್ಬೋದು. ಆದರೆ ಅಂಥ ಮರಕ್ಕೆ ಜೀವ ಬರುವ ಸಾಧ್ಯ ಉಂಟೆ? ಇದು ನಿರ್ಜೀವ ವಸ್ತು, ಅದು ಜಡ ವಸ್ತು ಆಗ್ತದೆ ಅಷ್ಟೇ ಅಲ್ಲಿ. ಆದರೆ ಇಲ್ಲಿ ಹಾಗಲ್ಲ ಸ್ವಾಮಿ. ಇದು ನವರತ್ನದಿಂದ ಮಾಡಿದರೂ ಕೂಡ, ಚಿನ್ನದಿಂದ ರಚಿತವಾಗಿದ್ದರೂ ಕೂಡ ಇದು ಉಸಿರಾಡ್ತಾ ಇದೆ, ಬೆಳೆದಿದೆ, ಹೂವು ಹಣ್ಣುಗಳನ್ನೆಲ್ಲ ಬಿಟ್ಟಿದೆ, ಹೂವುಗಳಿಂದ ಸೌರಭ ಸುಗಂಧವಾದ ಪರಿಮಳ ಎಲ್ಲೆಡೆ ಹರಡುತ್ತಾ ಇದೆ, ಆ ಹಣ್ಣಿನಿಂದ ರಸಗಳೆಲ್ಲ ಒಸರುತ್ತಾ ಇವೆ. ಇಂಥ ಒಂದು ಮರ ಇರೋದಕ್ಕೆ ಸಾಧ್ಯವೇ ಸ್ವಾಮಿ? ಆಶ್ಚರ್ಯವಾಗ್ತಾ ಇದೆ ನನಗೆ ಇದನ್ನು ನೋಡುವಾಗ. ಸ್ವಾಮಿ, ಅಷ್ಟೇ ಅಲ್ಲ, ಬಹುಶಃ ನಿಮಗಿದು
ಈ ಮರದ ಪೂರ್ಣ ರಚನೆಯ ವಿಚಾರ ಗೊತ್ತಾಯಿತೋ ಇಲ್ವೋ? ಇದರ ಒಂದೊಂದು ಅವಯವವನ್ನು ಕೂಡ ಒಂದೊಂದು ರತ್ನದಿಂದ ಮಾಡಿದ್ದಾರೆ. ಬಹುಶಃ ನಿಮಗೆ ರತ್ನದ ಪರಿಚಯ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ನನಗೆ ತುಂಬ ಚೆನ್ನಾಗಿದೆ. ಕಾರಣ ನನ್ನ ಅಪ್ಪ ಯಾರು? ಸತ್ರಾಜಿತ ರಾಜ. ಅವನ ಹತ್ರ ಒಂದು ಸಮಂತ್ರಕಮಣಿ ಅಂತ ಇತ್ತು. ಆದ್ದರಿಂದ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಆ ಚಿನ್ನ, ರತ್ನ, ವೈಡೂರ್ಯ, ವಜ್ರ ಇತ್ಯಾದಿ ಎಲ್ಲವೂ ರಾಶಿಯಾಗಿ ಇತ್ತು ನಮ್ಮ ಅಪ್ಪನ ಮನೆಯಲ್ಲಿ. ಯಾಕಂದರೆ ಅಷ್ಟು ಶ್ರೀಮಂತ ನನ್ನ ಅಪ್ಪ. ಅಂಥವನ ಮಗಳಾಗಿ ಅಲ್ಲಿ ಬೆಳೆದವಳಾದ ಕಾರಣ ನನಗೆ ಎಲ್ಲ ರತ್ನದ ಪರಿಚಯ ಭಾಳ ಚೆನ್ನಾಗಿದೆ ಸ್ವಾಮಿ. ನೋಡಿದ್ದೆ ನಾನು, ಬೇಕಿದ್ರೆ ನಾನೇ ಪರಿಚಯ ಮಾಡಿಸ್ತೇನೆ ನಿಮಗೆ. ನೋಡಿ, ಒಂದು ಹೇಳಿ ನೋಡೋಣ. ಈ ಎಲೆಗಳಿವೆಯಲ್ಲ, ಇದನ್ನು ಯಾವುದರಿಂದ ಮಾಡಿದ್ದಾರೆ ಹೇಳಿ ನೋಡೋಣ. ನಿಮಗೆ ಗೊತ್ತಾಗಲಿಲ್ಲ, ನಾನು ಹೇಳ್ತೇನೆ ಕೇಳಿ. ಎಲೆಗಳಿವೆ ಹರಿ ನೀಲಮಯ ತಾನಲಗು ಕನಕ ಪ್ರಚಯಮಯ ಬೇರ್ಗಳು ಮೊದಲು ವಿಲಸತ್ಪ್ರವಾಳ ಪ್ರವರ ರತ್ನಮಯ ಫಲನಿಕರವೇ ಸ್ಥೂಲ ಮುಕ್ತಾವಳಿಯ ಕಿಂಜಲ್ಕ ವಜ್ರೋತ್ಪಲಮಯ ಎಲೆದೇವಾ ನೋಡು ಫಲನಿಕರವೇ ಸ್ಥೂಲ ಮುಕ್ತಾವಳಿಯ ಕಿಂಜಲ್ಕ ವಜ್ರೋತ್ಪಲಮಯವೂ ಎಂದಳು ಸರೋಜಮುಖಿ. ವಾಸಂತಿ ಒಂದು ರೀತಿಯ ಬಳ್ಳಿಯೂ ಹೌದು, ಒಂದು ರೀತಿಯ ಹೂವು ಹೌದು. ಇಲ್ಲೂ ಕೂಡ ಒಂದು ಹೂವಿನ ವರ್ಣನೆ ಸತ್ಯಭಾಮೆಯ ಬಾಯಿಂದ. ಸ್ವಾಮಿ, ಈ ಎಲೆಗಳಿದೆಯಲ್ಲ, ಇದನ್ನು ಮಾಡಿದ್ದು ಯಾವುದರಿಂದ ಗೊತ್ತಾಯಿತೆ? ಹರಿನೀಲ ಪಚ್ಚೆ ಎನ್ನುವಂಥ ಒಂದು ರತ್ನದಿಂದ ಮಾಡಿದ್ದಾರೆ ಸ್ವಾಮಿ. ಅಷ್ಟೇ ಅಲ್ಲ, ಇದರ ಕಾಂಡವೇ, ಸಂಪೂರ್ಣ ಕಾಂಡವೇ ಚಿನ್ನದಿಂದ ರಚಿತವಾಗಿದೆ. ಆಮೇಲೆ ಬೇರುಗಳನ್ನು ಪ್ರವಾಳ ಅಂದರೆ ಹವಳಗಳಿಂದ ಮಾಡಿದ್ದಾರೆ. ಇನ್ನು ಫಲಗಳೆಲ್ಲ ಮುಕ್ತಾವಳಿ ಅಂದರೆ ಮುತ್ತುಗಳಿಂದ ರಚಿತವಾಗಿವೆ. ಆಮೇಲೆ ಕಿಂಜಲ್ಕ ಅಂದರೆ ಆ ಕೇಸರ ಇದೆಯಲ್ಲ, ಅದನ್ನು ಈ ವಜ್ರದಿಂದ ಮಾಡಿದ್ದಾರೆ. ಅಂಥ ವಿಚಿತ್ರ ಒಂದು ರಚನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಬರೀ ಅಷ್ಟೇ ಅಲ್ಲ, ಬರೀ ಮರ ಮಾತ್ರ ಅಲ್ಲ, ಮರದ ಸುತ್ತಲೂ ಇರುವಂಥ ವೇದಿ, ಆ ಕಟ್ಟೆ, ಆ ಪಾತಿ ಏನಿದೆ ಅದನ್ನು ಕೂಡ ವೈಢೂರ್ಯದಿಂದ ಮಾಡಿದ್ದಾರೆ. ಆಮೇಲೆ ಮರಕತದಿಂದ ಇದರ ಉಪಶಾಖೆಗಳೆಲ್ಲ ಮರಕತದಿಂದ ಮಾಡಲ್ಪಟ್ಟಿವೆ. ಆಮೇಲೆ ಪುಷ್ಪಗಳು ಎಲ್ಲಾದರೂ ಉಂಟೆ ಸ್ವಾಮಿ? ಯೋಚನೆ ಮಾಡಿ. ಮಾಣಿಕ್ಯರಿಂದ ರಚಿತವಾಗಿವೆ ಪುಷ್ಪಗಳು. ಮಾಣಿಕ್ಯ ಅಂದರೆ ಎಷ್ಟಾದರೂ ರತ್ನ, ಒಂದು ಕಲ್ಲು. ಪುಷ್ಪಗಳು ಬಹಳ ಮೃದು, ಅಷ್ಟೇ ಮೃದುವಾಗಿದೆ. ಆದರೆ ಆ ಮಾಣಿಕ್ಯರಿಂದ ಮಾಡಲ್ಪಟ್ಟಿವೆ. ಆ ಮೃದುತೆ ಮತ್ತು ಕಠಿಣತೆ ಒಂದೇ ಕಡೆಯಲ್ಲಿ ಸಮ್ಮೇಳನ ಹೇಗಾಗಿದೆ ಎಂದು ನೋಡುವಾಗ ಆಶ್ಚರ್ಯವಾಗ್ತಾ ಇದೆ. ನಮ್ಮ ಭೂಲೋಕದ ಹೂವಿಗಿಂತಲೂ ಅತ್ಯಂತ ಕೋಮಲವಾಗಿ ಮೃದುವಾಗಿದೆ ಹೂವು, ಮಾಡಿದ್ದು ಮಾತ್ರ ಮಾಣಿಕ್ಯರಿಂದ. ಮತ್ತು ಸ್ವಾಮಿ ನೋಡಿ, ಗೋಮೇಧಕರಿಂದ ಇದರ ಚಿಗುರುಗಳೆಲ್ಲ ರಚಿತವಾಗಿವೆ. ಒಂದೊಂದೇ ಈ ಅವಯವ ನೋಡುವಾಗ ಆಶ್ಚರ್ಯವಾಗ್ತಾ ಇದೆ. ಸ್ವಾಮಿ, ಇದು ಎಂಥ ಮರ, ಇದೇನು, ನನಗಿದ್ರ ಹೆಸರು ಹೇಳಿ ಸ್ವಾಮಿ, ಸ್ವಲ್ಪ ಕೇಳುವಂಥ ಆಸೆ ಆಗ್ತಾ ಇದೆ ಅಂತಂದ್ಲು. ಆಗ ಅವನು ಹೇಳ್ದ, ಸತ್ಯಭಾಮೆ, ಕಮಲಾಕ್ಷಿ ಎಂದೊಡೆ ಸತ್ಯಭಾಮೆ ಎಲೆ ಕಮಲಾಕ್ಷಿ ಸುರತರು ವೃಂದದಲ್ಲಿ ಮಿಗಿಲು ಅಮರದಾನವ ವೃಂದ ಮಥಿತ ಮಹಾಬ್ಧಿಜಾತವೋ ಅಬ್ಧಿಜಾತವು ಪಾರಿಜಾತವಿದು ಕಮಲಾಕ್ಷಿ. ಇಂದ್ರನು ಇದನಾಳುವನು ರಮಣೀಗಿ ನವಮಣಿ ವೃಂದಮಯವಿದ ನೋಡು ನೋಡಿದೊಡೆ ಬಾರಮಣಿ ಮುಂದೆ ವನಲಕ್ಷ್ಮಿಯನು ನೋಡುವೆವು ಎಂದನ ಸುರಾರಿ. ಮಧುರ ಬಾಂಧವ್ಯದ ದ್ಯೋತಕ ಹಂಸ.
ಹಂಸಗಮನೆಯಾದಂತಹ ಸತ್ಯಭಾಮೆಗೆ ಕೃಷ್ಣನ ಮಾತು ಹಂಸನಾದವಾಗಬಲ್ಲದೆ? ನೋಡಿ ಕಮಲಾಕ್ಷಿ, ಸತ್ಯಭಾಮೆ, ನೀನು ಈ ಪ್ರಶ್ನೆಯನ್ನು ಕೇಳಿದ್ದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಕಾರಣ ಈ ಒಂದು ಮರವನ್ನು ನೀನು ನೋಡಿಲ್ಲ ಅನ್ನೋದರಲ್ಲೂ ಆಶ್ಚರ್ಯವಿಲ್ಲ. ಯಾಕಂದರೆ ಅಂಥ ಮರ ಭೂಲೋಕದಲ್ಲಿ ಇಲ್ಲವೇ ಇಲ್ಲ. ಅದು ಇರುವುದು ಇಲ್ಲಿ ಮಾತ್ರ. ಸಾಮಾನ್ಯ ಮರ ಇದಂತ ಭಾವಿಸಬೇಡ. ಇದರ ಹಿನ್ನೆಲೆಯೇ ಅಷ್ಟು ವಿಶೇಷವಾದದ್ದು. ಯಾವಾಗ ಹುಟ್ಟಿದ್ದು ಗೊತ್ತೇ ನಿನಗೆ? ಈ ಹಿಂದೆ, ಬಹಳ ಹಿಂದೆ, ಅಮೃತವನ್ನು ಪಡೆಯುವುದಕ್ಕಾಗಿ ದೇವತೆಗಳು ದಾನವರು ಸೇರಿ ಸಮುದ್ರವನ್ನು ಮಥನ ಮಾಡಿದರು. ಆ ಸಂದರ್ಭದಲ್ಲಿ ಅದೆಷ್ಟೋ ಶ್ರೇಷ್ಠವಾದ ಅಮೂಲ್ಯವಾದ ವಸ್ತುಗಳೆಲ್ಲ ಹುಟ್ಟಿ ಬಂದಿದ್ದಾವೆ. ಅವುಗಳಲ್ಲಿ ಉದಾಹರಣೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವಸ್ಸು, ಕೊನೆಗೆ ಲಕ್ಷ್ಮೀದೇವಿ ಕೂಡ ಅಲ್ಲೇ ಹುಟ್ಟಿದ್ದು, ಅಮೃತ ಕೂಡ ಆಮೇಲೆ ಹುಟ್ಟಿತು. ಅವುಗಳೆಲ್ಲದರ ಜೊತೆಯಲ್ಲಿ ಇದು ಕೂಡ ಹುಟ್ಟಿ ಬಂತಾವಾಗ. ಅಂಥ ಒಂದು ವೃಕ್ಷ ಇದು. ಇದರ ಹೆಸರೇನು ಗೊತ್ತೇ? ಪಾರಿಜಾತ ಅಂತ. ಓ ಸ್ವಾಮಿ, ಪಾರಿಜಾತ ಅಂದ್ರೆ ಇದೆಯಾ? ಕೇಳಿದ್ದೆ ಹೆಸರು, ಅದೇ ಇದು. ಆದರೆ ಒಂದು ವಿಚಾರ ನೋಡು, ಇದು ಸಾಮಾನ್ಯ ಮರ ಅಲ್ಲ, ಹೌದು. ಆದರೆ ನಿನಗೆ ಸ್ವಲ್ಪ ನೋಡಿದಾಗ ಸ್ವಲ್ಪ ಅದರ ಮೇಲೆ ಭಾಳ ಪ್ರೀತಿ ಆದಂಗೆ ಕಾಣ್ತಾರೆ. ಆದರೆ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೋ, ಸಾರ್ವಜನಿಕ ಸೊತ್ತಲ್ಲ ಇದು. ಏನಾದರೂ ಹೂವನ್ನು ಹಣ್ಣನ್ನು ಕೀಳುವ ಪ್ರಯತ್ನ ಮಾಡಬೇಡ. ಕಾರಣ ಇಂದ್ರನಿದ ಕಾಳುವನು, ಇದಕ್ಕೊಬ್ಬ ಒಡೆಯ ಅಂತೇಳಿ ಇದ್ದಾನೆ. ಯಾರವ? ದೇವೇಂದ್ರ. ಆ ಸಂದರ್ಭದಲ್ಲಿ ಹುಟ್ಟಿ ಬಂದ ಈ ವೃಕ್ಷ ಹುಟ್ಟಿ ಬಂದ ಕಾಲದಲ್ಲಿ ಅಲ್ಲಿದ್ದಂಥ ಆ ರಾಕ್ಷಸರು, ಆಮೇಲೆ ದೇವತೆಗಳು, ಸ್ವತಃ ತ್ರಿಮೂರ್ತಿಗಳೇ ಸೇರಿ ಈ ಒಂದು ಪಾರಿಜಾತ ವೃಕ್ಷ ಇದು ಇಂದ್ರನಿಗೆ ಸಲ್ಲಲಿ, ಅವನ ಬಳಿಯಲ್ಲಿ ಇದಿರಲಿ ಎಂಬುದಾಗಿ ಆಗಲೇ ನಿಶ್ಚಯ ಮಾಡಿ ಅವನಿಗೆ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಇದು ಇಂದ್ರನ ವಸ್ತು. ಮತ್ತು ಈನಂದಂತೆ ಇದು ನವರತ್ನದಿಂದ ರಚಿತವಾದದ್ದು, ಹೌದು. ಇಂಥದ್ದನ್ನು ನಮ್ಮ ಲೋಕದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಇಂಥದ್ದು ಇಲ್ಲವೂ ಇಲ್ಲ, ಬಿಡು ಆ ವಿಚಾರ. ಆಯ್ತಲ್ಲ, ಒಂದು ರೀತಿಯಲ್ಲಿ ಇದು ದೇವೇಂದ್ರ ಎಂಥ ಒಬ್ಬ ಭಾಗ್ಯವಂತ ಅಂತ ತೋರಿಸ್ತಾರೆ ನೋಡು. ಸದ್ಯ ನೀನು ಭೂಲೋಕದ ಹೆಣ್ಣಾಗಿ ಇಂಥ ಒಂದು ಮರವನ್ನು ನೋಡುವಂಥ ಒಂದು ಭಾಗ್ಯ ಆದರೂ ನಿನಗೆ ಬಂತಲ್ಲ, ಅದಕ್ಕೋಸ್ಕರ ಸಂತೋಷ ಪಡು. ಆಯ್ತಲ್ಲ, ನೋಡಿದ್ದು. ಮುಂದೆ ಹೋಗೋಣ, ಇನ್ನೂ ಬೇಕಾದಷ್ಟೇ ನೋಡೋಕ್ಕೆ ಎಲ್ಲ ದೃಶ್ಯಗಳೆಲ್ಲ ನಮಗೋಸ್ಕರ ಕಾಯ್ತಾ ಇವೆ, ಮುಂದೆ ಹೋಗೋಣ ನಡೆ ಅಂತಂದ. ಆಗ ಅವಳಲ್ಲೂ, ಸ್ವಾಮಿ ಮುಂದೆ ಹೋಗುವುದೇ? ಅಯ್ಯೋ ಅಯ್ಯೋ, ದೇವತರುಗಳಿಗೆಲ್ಲ ಮಿಗಿಲು, ದೇವತರುಗಳಿಗೆಲ್ಲ ಮಿಗಿಲುಗಡ ಈ ವರದ್ರುಮವು ದೇವತರುಗಳಿಗೆಲ್ಲ ಮಿಗಿಲು, ಇನ್ನು ತನಗಿನ್ನಾವುದನು ದಿಟ ಕಾಣಬೇಕು ಎಲೆದೇವ. ವನಸಿರಿಯ ಜೀವವಿದರಲಿ ಕಂಗಳಿದರಲಿ ಲಾವಣಿಗೊಂಡಿವೆ, ನಿರೂಪವನೀವುದು ಇದರಡಿಗೊಚ್ಚಿ ಬರವಿವುದು ದೇವಾ ಎಂದಳಬುಜಾಕ್ಷಿ. ದೇವಲೋಕದ ತರು ಪಾರಿಜಾತ ವೃಕ್ಷವು ಋತುಗಳ ರಾಜ ವಸಂತನಂತೆ ಸತ್ಯಭಾಮೆಯ ಪಾಲಿಗೆ ಕಂಡಿತು. ಸ್ವಾಮಿ, ನೀವೇ ಅಪ್ಪಣೆ ಕೊಡಿಸಿದ್ರಲ್ಲ, ಈ ಮರ ಇಲ್ಲಿರುವಂಥ ಎಲ್ಲ ಮರಗಳಿಗಿಂತಲೂ ಸರ್ವಶ್ರೇಷ್ಠವಾದದ್ದು ಅಂತ. ಇಷ್ಟು ಉತ್ತಮ ಮರವನ್ನು ನೋಡಿದ ಮೇಲೆ ಇನ್ನೇನು ಸ್ವಾಮಿ ನೋಡೋದಕ್ಕೆ ಉಳಿದಿದೆ? ಹಾಲುಂಡ ಮೇಲೆ ಮೇಲುಂಬರೆ ಅಂತ ಒಂದು ಮಾತಿದೆ. ಅತಿ ಶ್ರೇಷ್ಠವಾದದ್ದನ್ನು ನೋಡಿದ ಮೇಲೆ ಇದಕ್ಕಿಂತ ಕನಿಷ್ಠವಾದದ್ದನ್ನು ನೋಡೋದಕ್ಕೆ ಮನಸ್ಸೇ ಬರುವುದಿಲ್ಲ. ಹಾಗಾಗಿ ಮುಂದೆ ನೋಡುವ ಆಶೆ ನನಗೆ ಉಳಿದಿಲ್ಲ ಸ್ವಾಮಿ. ಏನಿದ್ರು ಇದನ್ನೇ ನೋಡಬೇಕು, ಎಷ್ಟೊತ್ತಾದರೂ ಇದನ್ನೇ ನೋಡ್ತಾ ಇರಬೇಕು. ನನ್ನ ಜೀವವಿದರಲ್ಲಿ, ನನ್ನ ಜೀವವೇ, ನನ್ನ ಮನಸ್ಸೇ ಇದರಲ್ಲಿ ನಟ್ಟು ಹೋಗಿದೆ. ಕಣ್ಣುಗಳು ಇದರಲ್ಲಿ ಕೀಲಿಸಿಕೊಂಡಿವೆ. ಆ ನನ್ನ ಮನಸ್ಸನ್ನು ಹಿಂದಕ್ಕೆ ಸೆಳೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಣ್ಣುಗಳಿಂದ ಇದರಿಂದ ಕೀಳುವುದಕ್ಕೆ ಆಗಿದೆ. ಇಂಥ ಸ್ಥಿತಿಯಾಗಿದೆ. ಈ ವೃಕ್ಷವನ್ನೇ ನೋಡುತ್ತಾ ಇರಬೇಕು, ಮತ್ತೂ ನೋಡಬೇಕು, ಇನ್ನೂ ನೋಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸ್ವಾಮಿ. ಹೇಗೆ ಮುಂದೆ ಹೋಗೋದು ಹೇಗೆ ಸ್ವಾಮಿ ಅಂತಂದ್ಲು ಅವಳು. ಆಗ ಕೃಷ್ಣ ಅಂದ, ಅಲ್ಲ ಸತ್ಯಭಾಮೆ, ಎಷ್ಟು ನೋಡುವುದೇ? ನೋಡಿದ್ದಾಯ್ತಲ್ಲ, ಕಂಡೇ ಅಲ್ಲ. ಕಂಡೆ ಸಾಕು ಇನ್ನು ಸತ್ಯಭಾಮೆ, ಇನ್ನೇನು ನಡೆಗೆ ಪರಭಂಡದಲ್ಲಿ ಮನವೇಕೆ ಯಮಗೆ
ಕಾರ್ಯ ವಿಜೇಷವು ಬಾಮೆ ಸಾಕು ಇನ್ನೂ ನಡೆ ನಡೆಗೆನಲು ಪುಂಡರೀಕಾಕ್ಷನ ನುಡಿಗೆ ಹೆಡಮಂಡೆಯನು ತುರಿಸುತ್ತ ಬಾಮೆಗೆ ಹೆಡಮಂಡೆಯನು ತುರಿಸುತ್ತ ನಿಜಕರ ಪುಂಡರೀಕದ ಮುಕುಳದಲ್ಲಿ ಬಿನ್ನವಿಸಿದಳು ತರಳೆ ಪರರ ವಸ್ತುವಿನಲ್ಲಿ ಕಾಮನೆ ವರ್ಧಿಸಬಾರದು, ಹಾಗಾಗಿ ಕಾಮವರ್ಧಿನಿಯಾಗಬೇಡ ಎಂದ ಕೃಷ್ಣ. ಕಂಡದ್ದಾಯ್ತಲ್ಲ ಸತ್ಯಭಾಮೆ, ಇನ್ನೆಷ್ಟು ನೋಡುವುದೇ ಇದನ್ನು? ಎಷ್ಟು ನೋಡಿದರೂ ಅಷ್ಟೇ. ಯಾಕಂದರೆ ಪರಭಂಡದಲ್ಲಿ ಮಾನವೇಕೆ, ಪರರ ವಸ್ತುವನ್ನು ನಾವು ಅತಿ ಆಶೆಯಿಂದ ಯಾವತ್ತೂ ನೋಡಬಾರ್ದು. ಲೋಷ್ಟವತ್ ಪರದ್ರವ್ಯಾಣಿ ಅಂತ ಹೇಳಿದ್ದಾರೆ. ಪರರ ವಸ್ತುವನ್ನು ಮಣ್ಣಿನ ಹೆಂಟೆಂತೆ ನೋಡಬೇಕು. ಅಂದರೆ ತಿರಸ್ಕಾರ ಬುದ್ಧಿಯಿಂದ ನೋಡಬೇಕು ಅಂತ ಅರ್ಥ ಅಲ್ಲ. ಅದು ಎಷ್ಟೇ ಅಮೂಲ್ಯವಾಗಿದ್ದರೂ ಕೂಡ ನಮ್ಮ ಪಾಲಿಗೆ ಅದು ನಿಷ್ಪ್ರಯೋಜಕ ಎನ್ನುವ ದೃಷ್ಟಿಯಿಂದ ನಾವು ನೋಡಬೇಕು. ಅದರಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸುವುದು ಸರಿಯಲ್ಲ. ಬೇಡ, ನೋಡಿದ್ದಾಯ್ತಲ್ಲ, ಎಷ್ಟು ನೋಡಿದರೂ ಅಷ್ಟೇ. ಇದೇನು ಮತ್ತೆ ನೋಡು, ನಾವು ಊರು ಬಿಟ್ಟು ಎಷ್ಟು ದಿವಸ ಆಯಿತು ನೋಡು. ಅಲ್ಲಿ ಎಷ್ಟೆಷ್ಟೆಲ್ಲ ರಾಜಕಾರ್ಯಗಳೆಲ್ಲ ನಮಗೋಸ್ಕರ ಕಾಯ್ತಾ ಇವೆಯೋ ನಮಗೆ ಗೊತ್ತಿಲ್ಲ. ಇಲ್ಲೇ ಕಾಲ ಕಳೆದ್ರೆ ಹೇಗೆ? ನೀನು ಯಾಕೆ ಇಷ್ಟೆಲ್ಲ ಇದರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೊರಡು, ಆದಷ್ಟು ಬೇಗ ಹೋಗೋಣ. ಮತ್ತು ಇನ್ನೊಂದು ವಿಚಾರ ನೋಡು, ನೀನು ನೋಡುವಾಗ ನನಗನ್ನಿಸ್ತಾ ಇದೆ, ಬರುವಾಗಲೇ ಹೇಳಿದೆ ಬರಬೇಡ ಅಂತ ಹೇಳಿದೆ, ಕೇಳಿದೆ ನೀನು ಬಂದೆ. ನೋಡಿ, ಈಗ ಅರ್ಥ ಆಗ್ತಾ ಇದೆ. ಈ ಹೆಂಡತಿಯರನ್ನೆಲ್ಲ ಗಂಡಂದಿರು ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಮಾತ್ರ ಕರ್ಕೊಂಡು ಹೋಗಬೇಕು. ಎಲ್ಲ ಕಡೆ ಕರ್ಕೊಂಡು ಹೋದರೆ ಇದೇ ತಾಪತ್ರಯ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತಂದ. ಆಗ ಅವಳಿಗೆ ಸ್ವಲ್ಪ ನಿರಾಶೆ ಆದಂಗೆ ಆಯ್ತು ಇವನ ಮಾತನ್ನ ವೈಖರಿಯನ್ನು ಕೇಳಿ. ಆದರೂ ಅವಳ ಮನಸ್ಸಿನಲ್ಲಿ ಏನೋ ಒಂದಿತ್ತು. ಮೆಲ್ಲಗೆ ಹೆಡತಲೆಯನ್ನು ತುರಿಸುತ್ತಾ, ಅಂದರೆ ತನ್ನ ತಲೆಯ ಹಿಂಭಾಗವನ್ನು ಮೆಲ್ಲಗೆ ತುರಿಸ್ಕೊಳ್ತಾ, ಸ್ವಾಮಿ ಒಂದು ವಿಚಾರ, ಸ್ವಾಮಿ ಒಂದು ಮಾತು, ಒಂದು ವಿಚಾರ ಅಂತನ್ಲು. ಏನು ಹೇಳಾಗಾದ್ರೆ ಅಂತಂದ. ಓ ದೇವಾ ಬಹಮತವ ಹಡೆ ಚಿತ್ತವನೀವುದು ಎನ್ನಯ ಬಿಂದಹಕ್ಕೆ ಚಿತ್ತವನೀವುದು ದೇವಾ ನಿನಗಾವುದರಿದು ಎಲೆಕಾಂತ ಕಲ್ಪದ್ರುಮ ಪರಿಯಲಿದನು ಓವದೆ ಒಯ್ಯುವುದು ಧರೆಗೆ ಕಾಂತ ನಿಜ ಪದ ಸೇವಕಿಯಲಿ ಅನುರಾಗವುಳ್ಳಡೆ ದೇವಾ ಕಲ್ಪದ್ರುಮ ಪರಿಯನು ಇದನೋವದೆ ಧರೆಗೆ ಒಯ್ಯುವುದು ದೇವ ಕರುಣಿಸು ಕರುಣಿಸೆನುತ್ತ ಕಂಬನಿ ದುಂಬಿದಳು ತರಳೆ. ಚತುರೋಪಾಯಗಳಲ್ಲಿ ಪ್ರಥಮವಾದದ್ದು ಸಾಮ ಉತ್ತಮ, ಸರಳ ಮತ್ತು ಸುಲಭ. ಹಾಗಾಗಿ ಸತ್ಯಭಾಮೆಯು ಸಾಮದ ಅಸ್ತ್ರವನ್ನು ಕೃಷ್ಣನ ಮುಂದೆ ಬಿಟ್ಟಳು. ಇಷ್ಟು ಉತ್ತಮವಾಗಿ ಹಾಡಿದರೆ ವ್ಯಾಖ್ಯಾನ ಮಾಡೋದು ಭಾಳ ಕಷ್ಟ ಆಗ್ತದೆ. ಆವಾಗ ಅವಳು ಮೆತ್ತಿಗೆ ಹೇಳಿದ್ಲು, ಸ್ವಾಮಿ ಒಂದು ನನಗೆ ಒಂದು ವಿಚಾರ ಹೇಳ್ತೇನೆ, ದಯವಿಟ್ಟು ಬೇಸರ ಮಾಡಬಾರ್ದು, ಏನು ನೀವು ಇಲ್ಲ ಅಂತ ಹೇಳಬಾರ್ದು, ನನಗೊಂದು ಉಪಕಾರ ಮಾಡಬೇಕು ನೀವು. ಏನಂತಂದರೆ, ಈ ಮರ ಇದೆಯಲ್ಲ ಸ್ವಾಮಿ, ಇದನ್ನು ನೋಡಿದಾಗ ನನಗೊಂದು ಆಸೆ ಉಂಟಾಗ್ತಾ ಇದೆ. ಮನಸ್ಸು ಮಾಡಿದರೆ ಸ್ವಾಮಿ ನೀವು ಯಾವ ಕೆಲಸವನ್ನು ಮಾಡ್ಬೋದು, ನಿಮಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಇಲ್ಲವೇ ಇಲ್ಲ, ಏನು ಬೇಕಾದರೂ ಮಾಡ್ತೀರಿ ನೀವು. ಅದಕ್ಕೆ ನಿಮ್ಮ ಹತ್ರ ನಾನು ಹೇಳ್ಕೊಳ್ತಾ ಇದ್ದೇನೆ,
ಸ್ವಾಮಿ ನನಗೆ ಯಾಕೋ ಈ ಮರವನ್ನು ಹೋಗುವಾಗ ನಮ್ಮೂರಿಗೆ ನಮ್ಮಲ್ಲಿ ತೆಗೆದುಕೊಂಡು ಹೋಗೋಣ ಅಂತ ಮನಸ್ಸಾಗ್ತಾ ಇದೆ, ದಯವಿಟ್ಟು ಅದನ್ನು ನನಗೆ ಕೊಡಬೇಕು ಅಂತಂದ್ಲು. ಕೃಷ್ಣ ಅಂದ, ಸತ್ಯಭಾಮೆ ಮರ ನಿಜಕ್ಕೂ ತುಂಬ ಚೆನ್ನಾಗಿದೆ, ಹೌದು, ನೋಡಿದರೆ ಹೆಣ್ಣಾದ ನಿನಗಲ್ಲ ಗಂಡಾದ ನನಗೂ ಆಸೆ ಆಗ್ತಾರೆ, ಕೊಟ್ಟರೆ ತೆಗೆದುಕೊಂಡು ಹೋಗ್ಬೋದಿತ್ತು ಅಂತ. ಆದರೆ ಕೊಡೋರು ಬೇಕಲ್ಲ. ಇದು ಹೇಳಿ ಕೇಳಿ ಇದು ಇಲ್ಲಿಯ ಮರ, ದೇವಲೋಕದ ಮರ, ಭೂಲೋಕಕ್ಕೆ ಬರುವಂಥದ್ದೇ ಅಲ್ಲ, ಕೇಳಿದರೂ ಕೊಡುವಂಥ ವಸ್ತು ಅಲ್ಲ ಇದು. ಹಾಗಿರುವಾಗ ಏನು ನೀನು ತಿಳಿದಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ ಕೊಡಿಸುವುದು ತೆಗೆದುಕೊಂಡು ಹೋಗುವುದು? ಅಷ್ಟು ಛೇ ಇದೆಲ್ಲ ಆಗೋ ಕೆಲಸ ಅಲ್ಲ. ಯಾರೂ ಕೊಡುವುದಿಲ್ಲ, ಕೊಡುವಂಥ ವಸ್ತು ಅಲ್ಲ ಅಂತ ನಮಗೆ ಸ್ಪಷ್ಟ ಗೊತ್ತಿದ್ದ ಮೇಲೆ ಮತ್ತು ಕೇಳಿದೆವಂತಂದರೆ ನಾವು ಮೂರ್ಖರಾಗ್ತೇವೆ, ನಮ್ಮ ಮರ್ಯಾದೆ ಹೋಗ್ತಾರೆ ಅಷ್ಟೇ, ಮಾತು ಹಾಳು ಮಾಡಿಕೊಂಡಾಗ ಆಗ್ತಾರೆ ಹೊರತು ಏನು ಬೆಲೆ ಬರುವುದಿಲ್ಲ ನಮ್ಮ ಮಾತಿಗೆ. ಆದ್ದರಿಂದ ಇದರ ಆಶೆ ಎಲ್ಲ ಬಿಟ್ಬಿಡು, ಇದೆಲ್ಲ ಹಾಗೆಲ್ಲ ಕೊಡುವಂಥ ವಸ್ತು ಅಲ್ಲ, ಬರುವಂಥ ವಸ್ತು ಅಲ್ಲ. ಹೋಗೋಣ, ಅಲ್ಲಿ ಬೇಕಾದಷ್ಟು ನಮ್ಮಲ್ಲಿ ಉದ್ಯಾನವನಗಳು ಇವೆ, ನಿನ್ನ ಮನೆ ಮುಂದೆ ಇದೆ, ಬೇಕಾದಷ್ಟು ಮರಗಳನ್ನು ನೆಟ್ಟಿದ್ದಿ, ಬೇಕಿದ್ರೆ ಇನ್ನೂ ಕೆಲವು ವಿದೇಶಗಳಿಂದ ಕೆಲವು ತಳಿಗಳ ಮರಗಳನ್ನೆಲ್ಲ ತರಿಸಿಕೊಡೋಣ, ಅಲ್ಲೆಲ್ಲ ಬೆಳೆದು ಅದನ್ನೆಲ್ಲ ಬೆಳೆಸಿ ಭಾಳ ಚೆನ್ನಾಗಿ ಅದರ ಅಂದ ನೋಡ್ಬೋದಂತೆ, ಇದರ ಆಸೆ ಮಾತ್ರ ಬಿಟ್ಬಿಡು ಬೇಡ ಅಂತಂದ ಕೃಷ್ಣ. ಆಗ ಅವಳಂದ್ಲು ಮೆಲ್ಲಿಗೆ, ಸ್ವಾಮಿ ಹಾಗಾದರೆ ಇದು ಕೇಳಿದ್ರೂ ಕೊಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಒಂದು ಕೆಲಸ ಮಾಡೋಣ ಸ್ವಾಮಿ, ಕೇಳುವುದೇ ಬೇಡ, ಹಾಗೆ ತೆಗೆದುಕೊಂಡು ಹೋಗ್ಬೇಡ. ಸತ್ಯಭಾಮೆ ಏನು ಹೇಳ್ತಾ ಇದೆಯಾ? ಬೇಡ, ಬೇಡ, ಸಾಕು, ಬೇಡ ಸಾಕಿ ಮಾತು, ಈ ಮಾತನೆನ್ನೊಡನಾಡದಿರು ಭಾಮೆ, ವನಪಾಲರರಿತಡೆ ಕೇಳಬಹುದೆಲೆ ಕಾಂತೆ, ಕಲ್ಪದ್ರುಮದಲ್ಲಿ ಅಳಿಮನವ ಮಾಡದಿರೋ, ಸುರರೊಡನೆ ಕದನವ ಹೂಡದಿರು ನೀನಿದಕ್ಕೆ ತನ್ನನು ಕಾಡದಿರು ಕೋಡದಿರು, ನಡೆ 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 ಭಾಮೆ ಎಂದನ ಸ್ವರಾರಿ. ಭೇರಿ ಬಾರಿಸುವಂತೆ ಅಭೇರಿಯಲ್ಲಿ ನುಡಿದ ಕೃಷ್ಣ. ಸತ್ಯಭಾಮೆ ಏನು ಮಾತಾಡ್ತಾ ಇದ್ದಿ? ಈ ರೀತಿ ನಿನ್ನ ಬಾಯಿಂದ ಬರಬೇಕ ಇಂಥ ಮಾತು ನಿನ್ನ ಬಾಯಿಂದ ಬರಬಹುದೇ? ಎಲ್ಲಾದರೂ ಉಂಟೆ? ಅಂದರೆ ಇದನ್ನು ಹೇಳದೆ ಕೇಳದೆ ತೆಗೆದುಕೊಂಡು ಹೋಗೋದಂದ್ರೆ ಅರ್ಥ ಏನು? ಇದನ್ನು ಅಪಹರಿಸುವುದಂತ ಅರ್ಥ. ಹೇಳಿ ಕೇಳಿ ನಾವಿಲ್ಲಿಗೆ ಅತಿಥಿಗಳಾಗಿ ಬಂದವರು ಇವರ ವಸ್ತುವನ್ನು ಹೇಳದೆ ಕೇಳದೆ ತೆಗೆದುಕೊಂಡು ಹೋದೆವಂತಾದರೆ ಏನು ಉಂಡು ಹೋದ ಕೊಂಡು ಹೋದ ಎಂಬ ಗಾದೆಗೆ ನಾವೇ ನಿದರ್ಶನವಾಗಿ ಬಿಡ್ತೇವಲ್ಲ. ನಮ್ಮಂಥವ್ರು ಆ ಕೆಲಸ ಮಾಡ್ಬೋದೇನೆ? ನಾವು ಲೋಕಕ್ಕೆ ಆದರ್ಶಪ್ರಾಯರು ಅಂತ ಅನಿಸ್ಕೊಂಡವರು. ಛೇ ಇಂಥ ಮಾತನ್ನು ನಿನ್ನ ಬಾಯಿಂದ ಬರಲೇಬಾರ್ದಿತ್ತು, ಆಯಿತು ಬರ್ತಿಬಿಡು, ಆ ವಿಚಾರ ಅಲ್ಲ. ಮತ್ತು ಇನ್ನೂ ಒಂದು ವಿಚಾರ, ನೀನು ಹೇಳಿದಾಗೆ ಒಂದು ವೇಳೆ ನಾವು ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಿದೆವು ಅಂತ ಇಟ್ಕೊಳ್ಳೋಣ, ಇದೇನು ಅಷ್ಟು ಸುಲಭದಲ್ಲಿದೆ ಅಂತ ಭಾವಿಸಿದೆಯಾ? ಎಷ್ಟು ಜನ ಆ ವನಪಾಲಕರೆಲ್ಲ ಇಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕಿ ಇದನ್ನು ಕಾಯ್ತಾ ಇದ್ದಾರೆ ನೋಡಿದ್ದೀಯಾ? ಅವ್ರ ಕೈಯಲ್ಲಿ ಎಂತೆಂಥ ಆಯುಧಗಳೆಲ್ಲ ಇವೆ ಅಂತ ನೋಡಿದ್ದೀಯಾ? ಹೋಗಲಿ, ಅವರಾದರೂ ಬಡಪಾಯಿಗಳು, ಏನೋ ಅವರನ್ನು ಕಡೆಗಣಿಸಿ ತೆಗೆದುಕೊಂಡವು ಅಂತ ಇಟ್ಕೊಳ್ಳೋಣ, ವಿಷಯ ಅಲ್ಲಿಗೆ ಮುಗಿದು ಹೋಗ್ತಾರೆಯೇ? ಅವರು ಓಡಿ ಹೋಗಿ ದೇವೇಂದ್ರನಿಗೆ ದೂರು ಕೊಡ್ತಾರೆ. ಆಗ ದೇವತೆಗಳೆಲ್ಲ ಓಡಿ ಬರ್ತಾರೆ ಯುದ್ಧಕ್ಕೆ. ಸಾಮಾನ್ಯರಂತೆ ಭಾವಿಸಬೇಡ, ದೇವತೆಗಳು ಮಹಾಶೂರರು. ಅಬ್ಬಾ, ಅವರು ಒಂದೊಂದು ಆಯುಧ ನಿನಗೆ ಗೊತ್ತಿಲ್ಲ. ದೇವೇಂದ್ರನ ಹತ್ರ ಆ ವೃತ್ರಾಸುರನನ್ನು ಕೊಂದಂಥ ವಜ್ರಾಯುಧ ಇದೆ, ಯಮನ ಹತ್ರ ದಂಡ ಇದೆ, ವರುಣನ ಹತ್ರ ಪಾಶ ಇದೆ. ಅಂಥ ಆಯುಧಗಳನ್ನೆಲ್ಲ ಹಿಡಿದುಕೊಂಡು ಅವರು ಯುದ್ಧಕ್ಕೆ ಬಂದರು ಅಂತ ಆದರೆ ನಮ್ಮ ಗತಿ ಏನು? ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾರೆ ಪರಿಸ್ಥಿತಿ. ಆದ್ದರಿಂದ ಇದೆಲ್ಲ ಬೇಡ, ಸುಮ್ಮನೆ ಇಂಥ ಆಲೋಚನೆಗಳನ್ನೆಲ್ಲ ಮಾಡಬೇಡ, ಇದು ಆಗುವಂಥ ಕೆಲಸ ಅಲ್ಲ, ಹೋಗೋಣ ನಡೆ ಅಂತಂದ. ಆಗ ಅವಳಂದ್ಲು, ಸ್ವಾಮಿ ಯಾರಿಗೆ ನೀವು ಯಾರ ಹತ್ರ ನೀವು ಇಷ್ಟೆಲ್ಲ ಈ ಹೆದರಿಕೆ ಹುಟ್ಟುವಂತೆಲ್ಲ ಮಾತಾಡಿಸ್ತಾ ಇದ್ದಿರಲ್ಲ? ಯಾರಿಗೆ? ನನಗೆ ಹೆದರಿಕೆ ಹುಟ್ಟಿಸುವಂತೆ ಮಾತಾಡ್ತಾ ಇದ್ದಿರಲ್ಲ? ನನಗೆ ಗೊತ್ತಿಲ್ವ ನಿಮ್ಮ ವಿಚಾರ? ಆರೊಡನೆ ಗೋವಿಂದ ಭೀತಿಯ ತೋರಿ ನುಡಿದ ಪೇ ನಿನ್ನ ಮಹಿಮೆಯನು ಆರರಿವರು ಎಲೆದೇವ ಆರೊಡನೆ ಭೀತಿಯ ತೋರಿ ನುಡಿದ ಪೇ ಚಿತ್ತವಿಸು ಒಂದು ಬಿನ್
ತಾಪವಾ ಭೂರಿನಯನನ ಮನೆಗೆ ಹೋಗಿರಲು ಆರು ತಾನೆಂದೆನ್ನನಾತನ ನಾರಿ ಪರಿಭವಿಸಿದಳು ಗರ್ವದಲ್ಲಿ ಗೋವಿಂದ ಎಂದಳ ಭುಜಾಕ್ಷಿ. ಕೀರ ಅಂದರೆ ಗಿಳಿ, ಅದರ ವಾಣಿ ಹಿತ, ಮೃದು ಮಧುರವಾದ ಕೀರವಾಣಿಯಲ್ಲಿ ಕೃಷ್ಣನನ್ನು ಸೆಳೆದಳು ಸತ್ಯಭಾಮೆ. ಸ್ವಾಮಿ, ಈ ಯಾರಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀರಿ? ಈ ಮಾತುಗಳ ಮೂಲಕ ನಾನು ಹೆದರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ನೀವೇ ನನ್ನ ಜೊತೆಯಲ್ಲಿರುವಾಗ ನನಗೇನು ಹೆದರಿಕೆ ಸ್ವಾಮಿ ಅಂತಂದ್ಲು. ಆಗ ಅವನಂದ, ಇಲ್ಲ ಸತ್ಯಭಾಮೆ, ನಿನಗೇನೋ ಹೌದು, ನಾನು ಜೊತೆಯಲ್ಲಿರೋದ್ರಿಂದ ನಿನಗೇನೂ ಭಯ ಇಲ್ಲ. ಹೌದು, ನೀನು ಜೊತೆಯಲ್ಲಿರೋದ್ರಿಂದ ನನಗೆ ಭಯ ಆಗ್ತಾ ಇದೆ ಈಗ ಅಂತಂದ. ಸ್ವಾಮಿ, ಏನು ಹೇಳ್ತಾ ಇದ್ದೀರಿ ನೀವು? ಭೀತಿಯ ತೋರಿ ನುಡಿದಪ್ಪೆ ಯಾರಿಗೆ? ಇಂಥ ಭೀತಿಯ ಪ್ರದರ್ಶನ ಮಾಡ್ತಾ ಇದ್ದೀರಿ ನೀವು. ಭೀತಿಯ ತೋರಿ ನುಡಿದಪ್ಪೆ, ಭೀತಿ ಇದೆ ಎನ್ನುವಾಗ ಪ್ರದರ್ಶನ ಮಾಡ್ತಾ ಇದ್ದೀರಿ ಹೊರತು ನಿಮಗೆ ಖಂಡಿತ ಭಯ ಇಲ್ಲ. ನಿಮ್ಮ ವಿಚಾರ ನನಗೆ ಗೊತ್ತಿಲ್ವೇ? ನಿಮ್ಮ ನಾಟಕ ಎಲ್ಲ ನನ್ನ ಹತ್ರ ಎಲ್ಲ ಬೇಡ ಸ್ವಾಮಿ, ನಾನು ತಿಳಿದಿದ್ದೇನೆ ಎಲ್ಲ. ಇಷ್ಟಕ್ಕೂ ನಾವಿಲ್ಲಿ ಬಂದದ್ದು ಅದಕ್ಕೆ ಹೇಳಿ, ದೇವತೆಗಳಿಗೆ ಆ ನರಕಾಸುರನ ಉಪಟಳವನ್ನು ತಾಳುವುದಕ್ಕೆ ಅಸಾಧ್ಯವಾಗಿ ಅವರು ಬಂದು ದೂರಿಕೊಂಡದ್ರಿಂದ ಅವನ ಸಂಹಾರಕ್ಕಾಗಿ ಬಂದವರು. ಆ ಯಾರಿಂದ ಸೋತು ಹೋಗಿದ್ದರೋ ಆ ನರಕಾಸುರನನ್ನು ನೀವು ಕೊಂದಿದ್ದೀರಿ. ಹಾಗಿರುವಾಗ ದೇವತೆಗಳು ನಿಮಗೊಂದು ಲೆಕ್ಕವೇ? ಬಿಡಿ, ಇದೆಲ್ಲ ನನ್ನ ಹತ್ರ ಹೇಳೋದು ಬೇಡ. ಮತ್ತು ಒಂದು ವಿಚಾರ ಸ್ವಾಮಿ, ಇಲ್ಲಿ ನಿಮಗೆಲ್ಲ ಇದೆಲ್ಲ ಅರ್ಥ ಆಗೋದಿಲ್ಲ, ಗಂಡಸರಿಗೆಲ್ಲ ಸ್ವಲ್ಪ ಸೂಕ್ಷ್ಮ ಬುದ್ಧಿ ಕಡಿಮೆ ಗಂಡಸರಿಗೆ. ನಾವಿದನ್ನೆಲ್ಲ ಗಮನಿಸ್ತೇವೆ. ನಾವಲ್ಲಿ ಹೋಗಿದ್ದೀವಲ್ಲ ದೇವೇಂದ್ರನ ಮನೆಗೆ, ಹೋದಾಗ ಅಲ್ಲಿ ಆ ಶಚಿದೇವಿ ಇದ್ಲಲ್ಲ, ಆ ದೇವೇಂದ್ರನ ಹೆಂಡತಿ, ಅವಳು ನಡ್ಕೊಂಡ ರೀತಿ ನೋಡಿದ್ದೀರ ನೀವು? ಎಷ್ಟು ಗರ್ವ ಅಂತೀರ ಅವಳಿಗೆ. ಒಂದು ಮಾತನಾಡಿದ್ದಾಳೆ ನನ್ನ ಹತ್ರ, ಒಂದು ಕುಶಲ ಪ್ರಶ್ನೆ, ಸತ್ಯಭಾಮೆ ಹೇಗಿದ್ದಿ ಅನ್ನೋ ಒಂದು ಮಾತು ಕೂಡ ಅವಳ ಬಾಯಿಂದ ಬರಲಿಲ್ಲ. ಅಷ್ಟು ಗರ್ವ ಅವಳಿಗೆ. ನಾನು ಆವಾಗ ಅಂದ್ಕೊಂಡೆ, ಇವಳಿಗೆ ಇಷ್ಟು ಗರ್ವ ಯಾಕಿರ್ಬೋದಪ್ಪ ಅಂತ ನನಗೊಂದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಆದರೆ ಈಗ ಗೊತ್ತಾಯಿತು ಗರ್ವ ಕಾರಣ ಏನಂತ ಈಗ ಅರ್ಥ ಆಯಿತು. ಗರ್ವ ಕಾರಣ ಇದುವೇ, ಗರ್ವ ಕಾರಣವು ಇದುವೆ ದೇವ ಸುಪರ್ವನರ್ಧಾಂಗನೆಗೆ ಇದುವೆ ಗರ್ವ ಕಾರಣ. ಮಾಳ್ಪೆವು ಗರ್ವ ನಿರ್ವಾಪಣವನು ಎಂದೊಂದುಂಟಲೈ ತನಗೆ ಉರುವಿಯಲಿ ತನಗಿರಲಿ ಸುರತರೂ ಸರ್ವವ ನಿಜಯರಿಂಗೆ ಮಿಗಿಲು ಎನೆ ಸರ್ವಲೋಕಖ್ಯಾತೆಯೇತಾನು ದೇವಾ ಇದುವೇ ಕಾರಣವು ಎಂದಳ ಭುಜಾಕ್ಷೆ. ಸತ್ಯಭಾಮೆಗೆ ಆ ವೃಕ್ಷ ಬಹಳ ಪ್ರಿಯ. ಕಾರಣ ಏನಪ್ಪ ಅಂದರೆ ಹಿಂದೂಸ್ತಾನದಲ್ಲಿ ಕಾಫಿ ಬಹಳ ಪ್ರಿಯವಾದಂಥದ್ದು. ಆ ಶಚಿಯ ಗರ್ವಕ್ಕೆ ಕಾರಣ ಏನೆಂಬುದು ಈಗ ಅರ್ಥ ಆಯಿತು. ಈ ಒಂದು ಮರ ಅವಳ ಬಳಿಯಲ್ಲಿದೆ, ಅವಳ ಸ್ವಾಧೀನದಲ್ಲಿದೆ ಎಂಬ ಕಾರಣಕ್ಕಾಗಿ ಅವಳಿಗೆ ಇಷ್ಟೆಲ್ಲ ಗರ್ವ. ಯಾಕಂದರೆ ಇಂದ್ರನದ್ದು ನೀವು ಹೇಳಿದ್ರಲ್ಲ, ಇಂದ್ರನ ಸ್ವತ್ತಂದ ಮೇಲೆ ಇನ್ನೇನು ಶಚಿಯ ಸ್ವತ್ತೇ ಆಯ್ತದು. ಅದಕ್ಕಾಗಿ ಇಷ್ಟೆಲ್ಲ ಅಂತ ನನಗೆ ಅರ್ಥ ಆಯಿತು. ಮತ್ತು ನೀವೇನೇನೋ ಹೇಳಿದ್ರಿ, ನಮಗೆ ದೊಡ್ಡ ಆತಿಥ್ಯ ಮಾಡಿದರು ಹಾಗೆ ಹೀಗೆ ಅಂತೇಳಿ. ಎಲ್ಲಿ ಸ್ವಾಮಿ, ನಾವೇನು ಎಲ್ಲಿ ಅವರ ಆತಿಥ್ಯವನ್ನು ಬಯಸಿ ಬಂದವರೇನು? ಅವರ ಅವರಿಗೆ ಉಪಕಾರ ಮಾಡೋದಕ್ಕೋಸ್ಕರ ಬಂದವರು ನಾವು. ಆ ಬಂದ ಸಂದರ್ಭದಲ್ಲಿ ಅವರ ಕೃತಜ್ಞತೆಯ ಒಂದು ದ್ಯೋತಕವಾಗಿ ಸ್ವಲ್ಪ ಉಪಚಾರ ಮಾಡಿರಬಹುದು, ಆತಿಥ್ಯ ಮಾಡಿರಬಹುದು, ಅಷ್ಟೇ ದೊಡ್ಡದ ವಿಚಾರವ. ಮತ್ತು ಇನ್ನೊಂದು ವಿಚಾರ, ಆ ಸಂದರ್ಭದಲ್ಲಿ ಅವಳೊಂದು ಮಾತು ಅವರೇ ಹೇಳಬೇಕಿತ್ತು ನನಗೆ. ಆ ದೇವೇಂದ್ರನಾದರೂ ಹೇಳ್ಬೋರಿತ್ತು, ಸತ್ಯಭಾಮೆ ಬಹಳ ದೂರದಿಂದ ಬಂದಿದ್ದೀರಿ, ನೀವೆಲ್ಲ ಬಂದಿದ್ದೀರಿ, ಭಾಳ ಸಹಾಯ ಮಾಡಿದ್ದೀರಿ ನಮಗೆ, ಕನಿಷ್ಠ ಪಕ್ಷ ನಿನಗೇನಾದರೂ ಬೇಕಿದ್ದರೆ ಈ ಸ್ವರ್ಗದಲ್ಲಿ ತೆಗೆದುಕೊಂಡು ಹೋಗುವಂತ ಅವನ ಬಾಯಿಂದಲೇ ಬರಬೇಕಿತ್ತು ಮಾತು. ಆ ಮಾತು ಅವನ ಬಾಯಿಂದ ಬರಲಿಲ್ಲ. ಸದ್ಯ ನಾವಾದರೂ ತೆಗೆದುಕೊಂಡು ಹೋಗೋಣ ಅಂದ್ರೆ ನೀವು ಅದಕ್ಕೂ ಸಿದ್ಧರಿಲ್ಲ. ಸ್ವಾಮಿ, ಇದೆಲ್ಲ ಸರಿಯಲ್ಲ, ತೆಗೆದುಕೊಂಡು ಹೋಗಲೇಬೇಕು. ಅದರಿಂದ ಎರಡು ಥರ ಪ್ರಯೋಜನ ಇದೆ. ಒಂದು, ಈಗ ಹೇಳಿದೆನಲ್ಲ, ತೆಗೆದುಕೊಂಡು ಹೋದರೆ ಆಗ ಆ ಶಚಿಯ ಗರ್ವ ಮುರಿದಂಗೆ ಆಗ್ತದೆ, ಅದು ಬಹಳ ಮುಖ್ಯ. ಇನ್ನೊಂದು ಏನು ಗೊತ್ತಾ ಪ್ರಯೋಜನ? ಅಲ್ಲಿ ಊರಿಗೆ ಹೋದರೆ ಅಲ್ಲಿ ಎಲ್ಲರೂ ನನ್ನ ಮನೆ ಮುಂದೆ ಈ ವೃಕ್ಷವನ್ನು ನಟ್ಟರೆ ನೋಡ್ತಾರೆ,
ಲೋಕಲ ಜನರೆಲ್ಲ ಆಡಿಕೊಳ್ತಾರೆ, ಅಬ್ಬಾ ಸತ್ಯಭಾಮೆ ಎಂಥ ಭಾಗ್ಯವಂತೆ, ಒಂದು ಸ್ವರ್ಗಲೋಕದ ಮರವನ್ನು ತಂದು ತನ್ನ ಮನೆ ಮುಂದೆ ಇಟ್ಕೊಂಡಿದ್ದಾಳಲ್ಲ ಎಂಥ ಭಾಗ್ಯವಂತೆ ಅಂತ ಎಲ್ಲರೂ ನನ್ನನ್ನು ಕೊಂಡಾಡ್ತಾರೆ. ಆದ್ದರಿಂದ ಎರಡು ಉಪಯೋಗ ಇದೆ ಇದರಿಂದ. ಅದಕ್ಕೋಸ್ಕರ ಒಂದು ಶಚಿಯ ಗರ್ವಭಂಗ, ಇನ್ನು ನನ್ನ ಅಲ್ಲಿ ಊರಿನಲ್ಲಿ ಭಾಳ ಶ್ಲಾಘನೆ, ನನ್ನ ವಿಚಾರದಲ್ಲಿ ಜನರೆಲ್ಲ ಕೊಂಡಾಡುವಂತಾಗ್ತಾರೆ, ತೆಗೆದುಕೊಂಡು ಹೋಗಲೇಬೇಕು ಅಂತಂದ್ಲು. ಕೃಷ್ಣ ಅಂದ, ಅಂದರೆ ಸತ್ಯಭಾಮೆ ನೀನು ಹೇಳೋದೇನೀಗ, ಶಚಿ ಗರ್ವಿಷ್ಠೆ, ಅವಳ ಗರ್ವವನ್ನು ಮುರಿಬೇಕು, ನೀನು ಅವಳ ಸ್ಥಾನದಲ್ಲಿ ಗರ್ವಿಷ್ಠಿಯಾಗಿ ಭೂಲೋಕದಲ್ಲಿ ಮೆರಿಬೇಕು, ಇಷ್ಟೇ ತಾನೇ ನೀನು ಹೇಳೋದು? ಹಾಗಲ್ಲ ಸ್ವಾಮಿ, ನಿಮಗೆ ಇನಿಯಳಿ ಸತಿ ಎನಿಸುವೆನು. ಇನಿಯಳಿ ಸತಿ ಎನಿಸುವೆನು, ನಿನ್ನನುಪಮಾಂಗನೆಯರಿಗೆ ಈ ಸತಿ ಇನಿಯಳು ಎನಿಸುವೆನು. ಸುರತರು ಮನೆಯ ಮುಂದಿರಲು ಇದರ ನೆಳಲೊಳಗೆ ನಾನು ಕುಳ್ಳಿರಲು. ನಿನ್ನನುಪಮಂಗನೆಯರಿಗೆ ಇನಿಯಳಿ ಸತಿ ಎನಿಸುವೆನೋ. ನಿನಗೆ ತಾನು ಎಲೆದೇವಾ ವಲ್ಲಭೆಯನಿಸುವೊಡೆಗೆ, ನಿನಗೆ ತಾನು ವಲ್ಲಭೆಯನಿಸುವೊಡೆ. ಕೀಳು ಇದ್ರುಮವ ನಡೆ, ಮನಕ್ಕೆ ಬಾರದಡೆ ನಡೆ ಎಂದಳು ಅಪಗತವದ ನಲಕುಮಿಯಲೇ. ಕೃಷ್ಣನಿಗೆ ಯೋಚನೆಯಾಯಿತು, ಈಕೆ ಪೂರ್ವಿ ಕಲ್ಯಾಣಿಯೋ ಅಪೂರ್ವಿ ಕಲ್ಯಾಣಿಯೋ ಅಂತ. ಅವನ ಅನುಮಾನಕ್ಕೆ ಅವಳೇ ಉತ್ತರ ಕೊಡ್ತಾ ಇದ್ದಾಳೆ. ಇನಿಯಳಿ ಸತಿ ಎನಿಸುತ್ತೇನೆ, ನನ್ನ ಉದ್ದೇಶ ಇಷ್ಟೇ ಸ್ವಾಮಿ, ಇನ್ನೇನೂ ಅಲ್ಲ. ಅಲ್ಲಿ ಈ ಮರವನ್ನು ನನ್ನ ಮನೆ ಮುಂದೆ ನೆಟ್ಟು ಬೆಳೆಸಿ ನಿಮ್ಮ ಪ್ರೀತಿಯನ್ನು ನಾನು ಗಳಿಸಬೇಕು, ಅಷ್ಟೇ ಉದ್ದೇಶ. ಯಾಕಂತಂದರೆ ಆ ಮರವೊಂದು ನಮ್ಮ ಮನೆಯ ಮುಂದೆ ಇದ್ದರೆ ಅದಕ್ಕೆ ಆಗಿಂದಾಗ ನೀರೆರೆದು ಪೋಷಣೆ ಮಾಡಿ ಆಮೇಲೆ ಹೂ ಬಂದರೆ ಆ ಹೂವನ್ನು ನಾನು ಮುಡಿದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ತೇನೆ. ಮತ್ತು ಆ ಹೂವಿನ ಮಾಲೆಯನ್ನು ಕಟ್ಟಿ ನಿಮ್ಮ ಕೊರಳಿಗೆ ಹಾಕಿ ನಾನು ಸಂತೋಷಪಡ್ತೇನೆ. ಈ ರೀತಿಯಲ್ಲಿ ಇಬ್ಬರು ಪರಸ್ಪರ ಹೆಚ್ಚು ಪ್ರೀತಿಯಿಂದ ಇರುವುದಕ್ಕೆ ಒಂದು ಅವಕಾಶ ಸ್ವಾಮಿ. ಅಷ್ಟೇ ಅಲ್ಲ, ಇನ್ನೊಂದು ವಿಚಾರ ಇದೆ. ಈಗ ಆ ಮರ ಅಲ್ಲಿ ಇರ್ತದಲ್ಲ, ನಮ್ಮ ಮನೆ ಮುಂದೆ ಇರುವಾಗ ನಾನು ನೀವು ಸಂಜೆ ಹೊತ್ತು ಆ ಮರದ ಕೆಳಗೆ ಕುಳಿತುಕೊಂಡು ಸರಸ ಸಲ್ಲಾಪ ಮಾಡ್ತಾ ಇದ್ದರೆ ಅಕ್ಕಪಕ್ಕದ ಎಲ್ಲ ಹೆಂಗಳಿಯರು ನೋಡಿ ಎಷ್ಟೋ ಹೊಟ್ಟೆವರಿ ಪಡ್ತಾರೋ ಇಲ್ವ ಹೇಳಿ. ಅಂದರೆ ಅವರಿಗೆ ಹೊಟ್ಟೆಯಲ್ಲಿ ಒಂದು ಹುಣಸೆ ಹಣ್ಣು ಕಿವುಚಿದಾಗ ಆದರೆ ಅದು ಒಂಥರ ನನ್ನ ಸಂತೋಷವೇ ಸ್ವಾಮಿ. ಯಾಕಂದರೆ ಅದಕ್ಕೊಂದು ಕಾರಣವೂ ಇದೆ. ನಿಮಗೆ ನಾನೊಬ್ಬಳೇ ಅಲ್ವಲ್ಲ ಹೆಂಡತಿ, ಬೇರೆ ಕೆಲವರೆಲ್ಲ ಇದ್ದಾರೆ. ಈ ನಮ್ಮೊಳಗೆ ಒಂದು ಸಣ್ಣ ರಾಜಕಾರಣ ಇದೆ, ನಿಮಗೆ ಗೊತ್ತಿಲ್ಲ ಬಹುಶಃ, ಇದು ನಿಮ್ಮವರೆಗೆ ತಲುಪಿಲ್ಲ, ಅದು ನಮಗೆ ಗೊತ್ತಿದೆ. ಸಣ್ಣ ಒಂದು ವಿಚಾರ ಏನಂತಂದರೆ, ನಮ್ಮಲ್ಲಿ ಯಾರು ಕೃಷ್ಣನಿಗೆ ಹೆಚ್ಚು ಪ್ರೀತಿ ಪಾತ್ರರು ಅಂತ ಒಂದು ಪ್ರಶ್ನೆ. ಅದಕ್ಕೆ ನಮ್ಮ ರುಕ್ಮಿಣಿ, ನಿಮ್ಮ ಹೆಂಡತಿ ರುಕ್ಮಿಣಿ ಇದ್ದಾಳಲ್ಲ, ಅವಳು ಏನು ಅಂದ್ಕೊಂಡಿದ್ದಾಳೆ ಗೊತ್ತೇ? ಅವತ್ತಾವತ್ತೋ ನೀವು ಅವಳ ಊರಿಗೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಅವಳನ್ನು ಅಪಹರಿಸಿಕೊಂಡು ಮದುವೆಯಾಗಿ ಬಂದ್ರಂತೆ. ಅದರಿಂದ ತನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಅಷ್ಟು ಪ್ರೀತಿ ತನ್ನ ಮೇಲೆ ಕೃಷ್ಣನಿಗೆ, ತಾನೇ ದೊಡ್ಡವಳು ಎಲ್ಲರಿಗಿಂತ ಅಂತ ಅವಳು ಅಂದ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಜಾಂಬವತಿ, ಅವಳು ಅಂತೂ ನನ್ನ ಅಪ್ಪ ಸಾಮಾನ್ಯನಲ್ಲ, ರಾಮಾಯಣ ಕಾಲದ ಮಹಾವೀರ ಜಾಂಬವ. ನನಗೋಸ್ಕರ ಕೃಷ್ಣ ಅಲ್ಲೆಲ್ಲೋ ವನಾಂತರದಲ್ಲಿ ಗುಹಾಂತರದಕ್ಕೆ ಬಂದು ಅಲ್ಲಿ ನನ್ನನ್ನು ಕೈ ಹಿಡಿದು ಇಲ್ಲಿಗೆ ಕರ್ಕೊಂಬಂದಿದ್ದಾನೆ, ನಾನಂದರೆ ಅಷ್ಟು ಪ್ರೀತಿ ಅಂತ ಅವಳು ಭಾವನೆ. ಇನ್ನೊಬ್ಬಳಿದ್ದಾಳಲ್ಲ, ಅದು ಯಾರು ಮಿತ್ರವೆಂದೆ, ಅವಳೇನು ಅಂದ್ಕೊಂಡಿದ್ದಾಳೆ, ನಾನು ಎಷ್ಟಿದ್ದರೂ ಕೃಷ್ಣನ ಸೋದರತ್ತೆಯ ಮಗಳು, ನನ್ನ ಮೇಲೆ ಇದ್ದಷ್ಟು ಪ್ರೀತಿ ಇನ್ಯಾರ ಮೇಲೂ ಇಲ್ಲಪ್ಪ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ನನಗೆ ಗೊತ್ತು ಸ್ವಾಮಿ, ನಿಜವಾಗಿ ನಿಮಗೆ ಹೆಚ್ಚು ಪ್ರೀತಿ ಇರೋದು ಯಾರ ಮೇಲೆ ಹೇಳಿ? ನನ್ನ ಮೇಲೆ. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ, ಲೋಕಕ್ಕೆ ಗೊತ್ತಿಲ್ವಲ್ಲ. ಈ ಒಂದು ಮರವನ್ನು ನಾನು ತೆಗೆದುಕೊಂಡು ಹೋಗಿ ನನ್ನ ಮನೆ ಮುಂದೆ ನಟ್ಕೊಂಡೆ ಅಂತಾದರೆ, ಅದನ್ನ ಇಟ್ಕೊಂಡೆ ಅಂತಾದರೆ, ಅದನ್ನು ನೋಡಿದಂಥ ಜನರಿಗೆಲ್ಲ ಅರ್ಥ ಆಗ್ತಾರೆ, ಅಬ್ಬಾ ಸತ್ಯಭಾಮೆ ನೋಡಿದ್ರೆ ಕೃಷ್ಣನಿಗೆ ಎಷ್ಟೊಂದು ಪ್ರೀತಿ, ಸ್ವರ್ಗಲೋಕಕ್ಕೆ ಹೋಗಿ ಅವಳಿಗೋಸ್ಕರ ಇಂಥ ಒಂದು ಅಪೂರ್ವವಾದ ಮರವನ್ನು ತಂದು ಕೊಟ್ಟಿದ್ದಾನಲ್ಲ, ಎಷ್ಟು ಇವಳನ್ನು ಬಿಟ್ಟರೆ ಇನ್ಯಾರೂ ಇಲ್ಲಪ್ಪ ಕೃಷ್ಣನ ಮಡದಿಯರಲ್ಲಿ ಅಷ್ಟು ಪ್ರೀತಿ ಪಾತ್ರಗಳು ಅಂತ ಒಂದು ನಿಶ್ಚಯ, ಒಂದು ನಿರ್ಧಾರ ಆಗಿ ಹೋಗ್ತಾರೆ. ಒಂದು ವಿವಾದಕ್ಕೆ ಒಂದು ತೆರೆ ಎಳೆದಂಗೆ ಆಗ್ತಾರೆ. ಹಾಗಾಗಿ
ತುಂಬ ಅನುಕೂಲ ಆಗ್ತೀರಿ ಸ್ವಾಮಿ, ಇದನ್ನು ತೆಗೆದುಕೊಂಡು ಹೋದರೆ ಅದು ಖಂಡಿತ ತೆಗೆದುಕೊಂಡು ಹೋಗಲೇಬೇಕು ಅಂತಂದ್ಲು. ಕೃಷ್ಣ ಮಾತ್ರ ಏನು ಉತ್ತರ ಕೊಡಲಿಲ್ಲ, ಸುಮ್ಮನೆ ಹಾಗೇ ನಿಂತಿದ್ದ. ಇವಳು ಇಷ್ಟೆಲ್ಲ ಹೇಳ್ತಾ ಇದ್ದರು. ಅಂದ್ಲು ಅವಳು ಆಮೇಲೆ, ಏನು ಸ್ವಾಮಿ ನಾನೇನು ಭಾಷಣ ಮಾಡ್ತಾ ಇದ್ದೇನಾ? ಹೇಳ್ತಾ ಇದ್ದೇನೆ, ನೀವು ಒಂದು ಮಾತನ್ನೇ ಆಡ್ತಾ ಇಲ್ಲ, ಏನೂ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಬಹುಶಃ ನಿಮ್ಮ ಮನಸ್ಸಿಲ್ವೇನೋ? ಯಾಕಂದರೆ ನಿಮಗೆ ಈ ದೇವತೆಗಳು ಅಂತಂದರೆ ಭಾಳ ಪ್ರೀತಿ ಅವರಿಗೆ, ಅವ್ರ ಮೇಲೆ. ಅವರು ನಿಮ್ಮ ಭಕ್ತರು ಅಂತ, ಭಕ್ತವತ್ಸಲ ಅಂತ ನೀವು ನಿಮ್ಮನ್ನು ಕರೆಸ್ಕೊಳ್ತೀರಲ್ಲ. ಹಾಗಾಗಿ ಬಹುಶಃ ದೇವತೆಗಳ ಹತ್ರ ನಿಷ್ಠುರ ಮಾಡ್ಕೊಳ್ಳೋದು ಬೇಡ ಅಂತ ನಿಮ್ಮ ಮನಸ್ಸಿಲ್ಲ ಅಂತ ಮನಸ್ಸಿನಲ್ಲಿದೆಯೇನು? ಹೋಗಲಿ ಸ್ವಾಮಿ, ನನಗಿಂತ ನಿಮಗೆ ದೇವತೆಗಳೇ ಹೆಚ್ಚು ಅಂತಾದರೆ, ಅವ್ರ ಮೇಲೆ ಪ್ರೀತಿ ಹೆಚ್ಚು ಅಂತಾದರೆ ಬೇಡ, ಹೋಗೋಣ, ನಾನು ಒತ್ತಾಯ ಮಾಡೋದಿಲ್ಲ. ಆದರೆ ಸ್ವಾಮಿ ಒಂದು ಮಾತು ಹೇಳ್ತೇನೆ, ನಿಮ್ಮ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದೆ ಅಂತಾದರೆ ಈ ಮರವನ್ನು ಕಿತ್ತು ನನಗೆ ಕೊಟ್ಟೇ ಕೊಡ್ತೀರಿ ಅಂತಂದ್ಲು. ಈ ರೀತಿ ಯಾರಾದರೂ ಹೆಂಡತಿ ಮಾತಾಡಿದ್ರೆ ಗಂಡನಿಗೆ ಬಹಳ ಕಷ್ಟವೇ. ಯಾಕಂದರೆ ಹೆಂಡತಿ ಮೇಲೆ ಪ್ರೀತಿ ಇರಲಿ ಇಲ್ಲದೇ ಇರಲಿ, ಇಲ್ಲ ಅಂತೇಳಿ ಬಹಿರಂಗವಾಗಿ ಒಪ್ಪಿಕೊಳ್ಳೋದಕ್ಕೆ, ಘೋಷಣೆ ಮಾಡೋದಕ್ಕೆ ಯಾವ ಗಂಡ ಸಿದ್ಧನಾಗಿರ್ತಾನೆ? ಅಷ್ಟು ಎದೆಗಾರಿಕೆ ಯಾರಿಗಿರ್ತದೆ? ಹಾಗಾಗಿ ಕೃಷ್ಣನಿಗೂ ಕಷ್ಟ ಆಯ್ತು ಪಾಪ ಈಗ. ಹಾಗಾಗಿ ಯೋಚನೆ ಮಾಡ್ದವ, ಆಯಿತು ಇನ್ನೇನು ಮಾಡಲಿ ಅಂತ ಸತ್ಯಭಾಮೆ ನುಡಿ. ಸತ್ಯಭಾಮೆಯ ನುಡಿಗೆ ಹರಿ ಕೃಪೆವೆತ್ತು ಕಾಪಿನ ಭಟರ ಜರೆದೋ ನಗುತ್ತ ನಳಿತೋಳ್ಗಳಲ್ಲಿ ನಿರುಪಮ ಪಾರಿಜಾತವನು ಕಿತ್ತು ನಗಗಿರನೋ ಇರಿಸಿದನು ವಿಹಗೋತ್ತಮನ ಮೇಲೇರಿದನು ಬಳಿಕ ಉತ್ತಮೋತ್ತಮ ಕೀರ್ತಿಯೇ ಸತಿ ಸಹಿತ ನಿರುಪಮ ಪಾರಿಜಾತವನು ಕಿತ್ತು ಎದ್ದು ಹೊರವಂಟ ಮಡದಿಯ ಮಾತಿನ ನಾದ ಪಾರಿಜಾತ ಎನ್ನುವ ನಾಮದಿಂದ ಕೃಷ್ಣನಲ್ಲಿ ಕ್ರಿಯಾರೂಪವಾಯಿತು, ನಾದನಾಮ ಕ್ರಿಯೆ. ಆಗ ಕೃಷ್ಣ ಹೇಳಿದ, ಸತ್ಯಭಾಮೆ ಇಷ್ಟು ಹೇಳಿದ ಮೇಲೆ ನಾನಿನ್ನೇನು ಹೇಳೋದಕ್ಕೆ ಸಾಧ್ಯ? ಹೇಳು, ನಿನ್ನ ಇಚ್ಛೆಪ್ಪ. ಹಾಗಿದ್ದರೆ ಇದನ್ನು ಕೀಳ್ತೇನೆ ಈ ಮರವನ್ನು. ಆದರೆ ಮುಂದೆ ಏನಾದರೂ ಇದರಿಂದ ತಂಟೆ ತಕರಾರು ಏನಾದರೂ ಬಂದರೆ ಅದು ನೀನೇ ನೋಡ್ಕೊಳ್ಬೇಕು, ನಾನು ಹೊಣೆಗಾರನಲ್ಲ. ಇಷ್ಟು ಕೇಳ್ತೇನೆ ಅಷ್ಟೇ ಅಂತ ಹೇಳಿದ. ಅವಳು ಸುಮ್ಮನಾದ್ಲು. ಆಯಿತು ಅಂತ ಆ ಮರವನ್ನು ಕಿತ್ತೇ ಬಿಟ್ಟ. ಇದೆಲ್ಲ ಕೃಷ್ಣನ ಒಂದು ಲೀಲೆ, ಅವನಿಗೇನು ಅವನಿಷ್ಟಿವೆ ಹಾಗೇ ಇದೆ. ಆ ಥರ ಮಾಡಿದ. ಆಮೇಲೆ ಆ ಮರವನ್ನು ಕಿತ್ತು ವಿಹಗೋತ್ತಮನ ಮೇಲೆ, ವಾಹನವಾದಂಥ ಗರುಡನ ಮೇಲೆ ಅದನ್ನು ಹೇರಿದ. ಸಾಮಾನ್ಯವಾಗಿ ವಾಹನ ಅಂತಂದ ಮೇಲೆ ಅದರಲ್ಲಿ ಪ್ರಯಾಣ ಮಾಡುವಂಥದ್ದು ಇದ್ದದ್ದೇ, ಜೊತೆಯಲ್ಲಿ ಇಂಥ ಒಂದು ಯಾವುದಾದ್ರೂ ವಸ್ತು ಸಾಮಾನು ಸರಂಜಾಮ ಏನಾದ್ರು ಇದ್ದರೆ ಸಾಗಿಸುವಂಥ ಒಂದು ವ್ಯವಸ್ಥೆಯು ಅದರಲ್ಲಿ ಇದ್ದೇ ಇರ್ತಾರಲ್ಲ, ಕಾರಿನಲ್ಲಿ ಡಿಕ್ಕಿ ಹೀಗೆಲ್ಲ ಇದ್ದಾಗೆ. ಬಹುಶಃ ಗರುಡನ ಮೇಲೂ ಏನಾದರೂ ಒಂದು ಅದಕ್ಕೋಸ್ಕರ ಇಂಥ ಒಂದು ವಸ್ತು ಸಿಕ್ಕಿದರೆ ಅದನ್ನು ಹೇರಿಕೊಂಡು ಹೋಗೋದಕ್ಕೆ ಪ್ರತ್ಯೇಕ ಮೀಸಲಾದ ಸ್ಥಳ ಇದ್ದಿರಬಹುದು. ಅಂಥ ಸ್ಥಳದಲ್ಲೇ ಇಟ್ಟಿರ್ಬೋದು ಕೃಷ್ಣ. ಅಂತೂ ಅದರ ಮೇಲೆ ಹೇರಿದ, ಇಟ್ಟ. ಆಮೇಲೆ ಇನ್ನೇನು ಹೊರಡಬೇಕು ಅನ್ನುವ ಸಿದ್ಧತೆಯಲ್ಲಿರುವಾಗ ಅಲ್ಲಿದ್ದರಲ್ಲ ಕಾವಲಿನ ಭಟ್ರು ನೋಡಿಬಿಟ್ಟು ಎಲ್ಲ ಓಡಿ ಬಂದರು ಕೃಷ್ಣನ ಬಳಿಗೆ. ಬಂದು, ಸ್ವಾಮಿ ಕೃಷ್ಣ ಬೇಡ ಬೇಡ. ಕೆಲರು ಬೇಡ ಎಲೆ ಕೃಷ್ಣ ಬೇಡ ಎಂದುಲಿದು ಕವಿದರು, ಕೆಲರು ಕವಿದರು ಮರನ ಬಳಿಯಲಿ, ಕೆಲರು ಹರಿದರು ಬೇಗದಲ್ಲಿ ಸುರರಾಯನೋಲಗಕ್ಕೆ, ಕೆಲರು ಮುಂದಡ ಗಟ್ಟಿ ನಿಂದರು, ಕೆಲರು ಕೈಯಲ್ಲಿ ಹುಲುವಿಡಿದು ಬಲುಗಲಹಬಹುದು ಎಂದು ಒದರಿದರು ವನಗಾಹಿಗಳು ಬಿಡದೆ. ಕಾವ್ಯಗಳಲ್ಲಿ ನವರಸಗಳಿರುತ್ತೆ, ಈ ಕನ್ನಡ ಭಾಗವತದಲ್ಲಿ ಇಲ್ಲದಿರುತ್ತದೆಯೇ?
ಕೆಲವರು ಓಡಿ ಬಂದರು, ಭಟರು ಓಡಿ ಬಂದು, ಸ್ವಾಮಿ ಕೃಷ್ಣ ಕೃಷ್ಣ ಬೇಡ ಬೇಡ, ಇದನ್ನು ತೆಗೆದುಕೊಂಡು ಹೋಗಬೇಡ ಅಂತ ಬೇಡಿಕೊಂಡ್ರು. ಇನ್ನು ಕೆಲವರು ಯೋಚನೆ ಮಾಡಿದರು, ಈ ಕೃಷ್ಣ ಈ ನಮ್ಮ ದೇವೇಂದ್ರ ನಮ್ಮ ಒಡೆಯರ ಅತಿಥಿಯಾಗಿ ಬಂದವ, ಇವು ಬಹಳ ದೊಡ್ಡ ಜನ, ನಮ್ಮ ಒಡೆಯರು ದೊಡ್ಡ ಜನರು, ಅವರೆಲ್ಲ ದೊಡ್ಡ ದೊಡ್ಡವರು, ನಾವೆಲ್ಲ ಚಿಕ್ಕ ಮನುಷ್ಯರು ಸಣ್ಣವರು, ನಾವೆಲ್ಲ ಈ ವಿಚಾರದಲ್ಲಿ ಯಾಕೆ ನಮ್ಮ ಈ ವ್ಯವಹಾರದಲ್ಲಿ ನಾವ್ಯಾಕೆ ಸಿಕ್ಕಿ ಹಾಕ್ಕೊಳ್ಬೇಕು, ಅವ್ರು ಏನಾದರೂ ಮಾಡಿಕೊಳ್ಳಲಿ, ಹೋಗಿ ನಮ್ಮ ಒಡೆಯರಿಗೆ ಹೇಳಿಬಿಡೋಣ, ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಕೆಲವರು ಆ ಕಡೆಗೆ ಓಡಿ ಹೋದರು ದೇವೇಂದ್ರನಲ್ಲಿಗೆ ಹೇಳುವುದಕ್ಕೆ. ಇನ್ನು ಕೆಲವರು ಅಲ್ಲಿಗೆ ಹೋಗಿ ಆ ದೇವತೆಗಳೆಲ್ಲ ಅಥವಾ ದೇವೇಂದ್ರ ಅದನ್ನು ಕೇಳಿ ಇಲ್ಲಿಗೆ ಬರುವಷ್ಟರಲ್ಲಿ ಸಾಕಷ್ಟು ಸಮಯ ಆಗ್ತದೆ, ಅಷ್ಟರೊಳಗೆ ಇವರು ತೆಗೆದುಕೊಂಡು ಹೋಗಿಬಿಡ್ತಾರಲ್ಲಪ್ಪ ಅಂತ ಕೆಲವರು ಕೃಷ್ಣನನ್ನು ಅಡ್ಡಗಟ್ಟಿದ್ರು. ಸ್ವಾಮಿ ಬೇಡ ಬೇಡ ಹೋಗಬೇಡ ಹೋಗಬೇಡ ಅಂತ ಅಡ್ಡಗಟ್ಟಿ ಅವನ್ನ ಬೇಡಿಕೊಂಡ್ರು. ಇನ್ನು ಕೆಲವರು ಕೈಯಲ್ಲಿ ಹುಲ್ಲು ಹಿಡಿದು ಅಂದರೆ ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಹಿಡ್ಕೊಂಡು, ಸ್ವಾಮಿ ಬಲುಗಲಹ ಬಹುದು ಇದ್ದದ್ದು ಬೇಡ ಕೃಷ್ಣ ಬೇಡ, ಖಂಡಿತ ನೋಡು ಕೈಯಲ್ಲಿ ಹುಲ್ಲು ಕಡ್ಡಿ ಹಿಡಿದಂದ್ರೆ ಅರ್ಥ ನಿನಗೆ ಶರಣಾಗಿದ್ದೇನೆ, ನಿಮಗೆ ಸೋತಿದ್ದೇವೆ, ನಿಮ್ಮ ಮುಂದೆ ನಾವೊಂದು ತೃಣಕ್ಕೆ ಸಮಾನ, ನಾವು ನಿನ್ನ ಯೋಗ್ಯತೆ ತಕ್ಕವರಲ್ಲ, ನಿನ್ನ ಹತ್ರ ಮಾತಾಡುವಂಥ ಯೋಗ್ಯತೆ ನಮಗಿಲ್ಲ, ಆದರೂ ಕೇಳಿಕೊಳ್ತಾ ಇದ್ದೇವೆ, ಸ್ವಾಮಿ ಕೃಷ್ಣ ಖಂಡಿತ ಈ ಕೆಲಸ ಮಾಡಬೇಡ, ನಾವೇನೋ ಚಿಕ್ಕವರು, ನಿನಗೆ ಹೇಳುವಂಥ ಶಕ್ತಿ ನಮಗಿಲ್ಲ, ಆದರೂ ಈಗ ನೀನೇನಾದರೂ ತೆಗೆದುಕೊಂಡು ಹೋದರೆ ಬಲುಗಲಹಬಹುದು, ಮುಂದೆ ದೊಡ್ಡ ಯುದ್ಧ ಆಗ್ತದೆ, ಕಲಹ ಆಗ್ತದೆ, ಬೇಡ ನಿಷ್ಠುರ ಆಗ್ತದೆ, ಕೃಷ್ಣ ಬೇಡ ಬೇಡ ಅಂತ ಆ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು, ತಾವು ಬಹಳ ಚಿಕ್ಕವರು, ನಿಮಗೆ ಶರಣ ಬಂದಿದ್ದೇವೆ, ಸೋತಿದ್ದೇವೆ, ದಯವಿಟ್ಟು ನಮ್ಮ ಮೇಲೆ ಕರುಣೆಯಿಂದಾದರೂ ಈ ಕೆಲಸವನ್ನು ಮಾಡಬೇಡ ಅಂತ ಆ ಕಾವಲುಗಾರರು ಬೇಡಿಕೊಂಡರು. ಇಷ್ಟೆಲ್ಲ ಕೇಳಿಕೊಂಡರೂ ಕೂಡ ಕೃಷ್ಣನಿಗೆ ಏನು ಮಾಡೋದಕ್ಕೂ ದಾರಿ ಇರಲಿಲ್ಲ, ಸುಮ್ಮನೆ ಇದ್ದ. ಆಮೇಲೆ ಇತ್ತ ಆ ಭಟ್ರೆಲ್ಲ ಓಡಿ ಹೋಗಿದ್ದರಲ್ಲ ದೇವೇಂದ್ರನ ಬಳಿಗೆ, ಅಲ್ಲಿ ದೇವೇಂದ್ರ ಶಚಿಯ ಜೊತೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದ. ಆಗ ಇವರೆಲ್ಲ ಓಡಿ ಹೋಗಿ ಹೇಳಿದರು, ಸ್ವಾಮಿ ಬಹಳ ದೊಡ್ಡ ಅನರ್ಥ ಆಗೋಯ್ತು, ಭೂಲೋಕದಿಂದ ಬಂದಂಥ ಕೃಷ್ಣ ಸತ್ಯಭಾಮಿಯರು ನಮ್ಮ ಪಾರಿಜಾತ ವೃಕ್ಷವನ್ನು ಕಿತ್ತುಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ ಅಂತ. ಅಷ್ಟರಲ್ಲಿ ಮತ್ತೊಬ್ಬ ಭಟ ಹೇಳಿದ, ಸ್ವಾಮಿ ಅಷ್ಟೇ ಅಲ್ಲ ಸ್ವಾಮಿ, ಆ ಸತ್ಯಭಾಮಿ ಇದ್ದಾಳಲ್ಲ, ಅವಳು ಏನೋ ಶಚಿ ದೇವಿಯರಿಗೆ ನಮ್ಮ ರಾಣಿಯವರ ವಿಚಾರ ಏನೇನೋ ಬೈದು ಬಿಟ್ಲು ಸ್ವಾಮಿ, ಏನೇನೋ ನಿಂದೆ ಮಾಡಿದ್ಲು ಅಂತಂದ. ಇದನ್ನೆಲ್ಲ ಕೇಳಿದಾಗ ದೇವೇಂದ್ರ ಪಾಪ ಪಕ್ಕದಲ್ಲೇ ಹೆಂಡತಿ ಇದ್ದಾಳೆ, ಹಾಗಿರುವಾಗ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆದೀತೆ, ಎಷ್ಟಾದರೂ ಗಂಡ ಅಂದ್ಕೊಂಡ ಮೇಲೆ ಇಂಥ ಒಂದು ವಿಚಾರ ಕಿವಿಗೆ ಬಿದ್ದ ಮೇಲೆ ತನ್ನ ಪೌರುಷ ಪ್ರದರ್ಶನ ಮಾಡಲೇಬೇಕಲ್ಲ. ಹಾಗಾಗಿ ಅಂದ, ಏನು ಅಷ್ಟು ಸೊಕ್ಕೆ ಆ ಭೂಲೋಕದಿಂದ ಬಂದಂಥ ಹುಲುಮಾನವರಿಗೆ, ಏನು ನಮ್ಮ ಈ ಭೂಲೋಕದ ವಸ್ತುವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ನಮಗೆ ಗೊತ್ತಿದ್ದ ದೇವರ ಹಣೆ ಬರ, ಈ ಭೂಲೋಕದ ಜನರೇ ಎಷ್ಟು, ಉಂಡ ಮನೆಗೆ ಎರಡು ಬಗೆಯುವಂಥ ಬುದ್ಧಿಯವರದ್ದು ಇದ್ದದ್ದೇ, ಅದು ಸದ್ಯ ಭೂಲೋಕದಲ್ಲಿ ಇರಬಹುದು, ಸ್ವರ್ಗಕ್ಕೆ ಬಂದರೂ ಅವ್ರ ಬುದ್ಧಿ ಇಲ್ವಲ್ಲ, ಎಲ್ಲೂ ಅದೇ ಬುದ್ಧಿಯನ್ನು ತೋರಿಸ್ತಾ ಇದ್ದಾರಲ್ಲ, ಎಲ್ಲಿ ತಕ್ಕ ಶಾಸ್ತಿ ಮಾಡೋಣ ಅವರಿಗೆ, ಎಲ್ಲರೂ ಬನ್ನಿ, ವರುಣ ವಾಯು ಕುಬೇರ ಎಲ್ಲರೂ ಸಿದ್ಧರಾಗಿ ಯುದ್ಧಕ್ಕೆ ಹೊರಡಿ ಎಂಬುದಾಗಿ ಆಜ್ಞೆ ಹೊರಡಿಸಿಬಿಟ್ಟ. ಸರಿ, ಎಲ್ಲರೂ ಸೇರಿದರು, ಎಲ್ಲರೂ ಸೇರಿ ಯುದ್ಧಕ್ಕೆ ಹೊರಟೇ ಬಿಟ್ಟರು, ತಮ್ಮ ತಮ್ಮ ವಾಹನಗಳನ್ನು ಏರಿ ಆಯುಧಗಳನ್ನೆಲ್ಲ ಹಿಡಿದುಕೊಂಡು ಯುದ್ಧಕ್ಕೆ ಹೊರಟೇ ಬಿಟ್ಟರು. ಹೋಗಿ ಕೃಷ್ಣ ಅಲ್ಲೇ ಇದ್ದ, ಅವನಿಗೆ ಗೊತ್ತು ಇದೆಲ್ಲ ಆಗಬೇಕಂತ ಅವನು ಕಾಯ್ತಾನೆ ಇದ್ದ. ಹಾಗಾಗಿ ಅಲ್ಲಿ ಹೋದರು, ಹೋಗಿ ಕೃಷ್ಣನ ಮುಂದೆ ನಿಂತರು. ಆಮೇಲೆ ಹೇಳಿದರು, ಕೃಷ್ಣ ಎಲ್ಲಿ ಹೋಗ್ತಾ ಇದ್ದ, ನಿಲ್ಲು 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 ನಿಲ್ಲಲೆ ಕೃಷ್ಣ, ಹೋಗೆ ಅದೆಲ್ಲಿಗೆ, ಇರಿಸು ಈ ಸುರರ ತರುವನು, ಬಲ್ಲೆಯಾದರೆ ಈ ಸುರರ ತರುವನು ಇರಿಸೋ, ಎಲ್ಲಿಗೆ ಹೋಗೆ ನಿಲ್ಲು ನಿಲ್ಲೋ, ಬಬರವಿದುಲೇ ಚಲ್ಲಲೇ ಚಲ್ಲ, ಕೊಲ್ಲೆವಾ ಒಮ್ಮಿಂಗೆ ನಿನ್ನಯ ವಲ್ಲಭೆಯ ದುಷ್ಕೃತಕ್ಕೆ, ಮೇನ್ ಅದನೊಲ್ಲದಿರ್ದೊಡೆ ಕೃಷ್ಣ ಹಿಡಿದರುವನೋ ಎನ್ನುತ್ತ ಐದಿದರು ಭಟರು. ಮುರುಳಿ ಮೋಹನನು ತನ್ನ ಮೋಹನಾಂಗಿಯ ಮನಸ್ಸಿನಂತೆ ಕಾರ್ಯ ಮಾಡಿದಾಗ ನಡೆದ ಕೋಲಾಹಲ ಮೋಹನ ರಾಗದಲ್ಲಿ. ಕೃಷ್ಣ ನಿಲ್ಲು, ಕೃಷ್ಣ ಎಲ್ಲಿ ಹೋಗ್ತಾ ಇದ್ದಿ, ನಿಲ್ಲು, ಒಳ್ಳೆ ಮಾತಲ್ಲಿ ನಿಲ್ಲು, ಮತ್ತೆ ಇರಿಸಿ ತರುವ ಆ ಕಿತ್ತಿದ್ಯಲ್ಲ ಮರ, ಮೊದಲಲ್ಲಿ ಇಟ್ಟು ಮಾತಾಡು, ಮೊದಲದನ್ನು ಅಲ್ಲಿ ಇಡು, ಮತ್ತೆ ಸುರರ ತರುವುದು ಗೊತ್ತಾಯ್ತಲ್ಲ, ದೇವತೆಗಳ ತರು, ಬಲ್ಲೆಯಾದರೆ ಬವರವಿದು ಲೇಸಲ್ಲ ಲೇಸಲ್ಲ, ನಿನಗೇನಾದರೂ ಸ್ವಲ್ಪ ತಿಳುವಳಿಕೆ ಇದೆ ಅಂತಾದರೆ ಖಂಡಿತ ಈ ಕೆಲಸ ನೀನು ಮಾಡಲಿಕ್ಕಿಲ್ಲ, ಇದರಿಂದ ಯುದ್ಧ ಆಗ್ತಾರೆ, ಆ ಯುದ್ಧದಿಂದ ನಿನಗೆ ಕೆಡಕಾಗ್ತಾರೆ, ಇದು ಲೇಸಲ್ಲ, ನಿನಗೆ ಒಳ್ಳೆಯದಲ್ಲ, ಒಳ್ಳೆಯದಕ್ಕಲ್ಲ ಈ ಬುದ್ಧಿ. ಕೃಷ್ಣ
ಹಾಗಂತ ಕೊಲ್ಲೆವಾ ಒಮ್ಮಿಂಗೆ ಒಂದು ವಿಚಾರ, ಹೆದರಬೇಡ. ಯಾಕಂದರೆ ನಾವು ತುಂಬ ಜನ ಇದ್ದೇವೆ, ನೀನು ಒಬ್ಬನೇ ಇದ್ದೀಯಾ ಅಂಥೇಳಿ ಹೆದರಿಕೆ ಏನಾದರೂ ಆಗ್ಬೋದು. ಹೆದರಬೇಡ, ಒಂದೇ ಸಲಕ್ಕೆ ನಾವು ನಿನ್ನ ಕೊಲ್ಲುವುದಿಲ್ಲ. ಮನಸ್ಸು ಮಾಡಿದ್ರೆ ಕೊಲ್ಲಬಹುದು, ಕೊಲ್ಲುವುದಿಲ್ಲ. ಯಾಕೆ ಗೊತ್ತೇ? ನಿನ್ನಯ ವಲ್ಲಭಯ ದುಷ್ಕೃತಕ್ಕೆ, ನಿನ್ನಯ ವಲ್ಲಭಯ ದುಷ್ಕೃತಕ್ಕೆ. ಹೇಳಿ ಕೇಳಿ ತಪ್ಪು ನಿನ್ನದಲ್ಲ, ನಿನ್ನ ಹೆಂಡತಿ ಪಾಪ ನಿನಗೆ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟವಳು. ಹೆಂಡತಿಯ ಮಾತು ಕೇಳಿ ಈ ಕೆಲಸಕ್ಕೆ ಕೈ ಹಾಕಿದ್ದೀಯಾ? ನಮಗೆ ಗೊತ್ತೇ ಇದೆ, ಮದುವೆಯಾದ ಗಂಡಸರ ಹಣೆ ಬರಲ್ಲ ಇಷ್ಟೇ. ಆ ಹೆಂಡತಿ ಹೇಳಿದಂಥ ಮಾತು ಕೇಳಿ ಏನೋ ಬೇಡದ ಕೆಲಸಕ್ಕೆ ಕೈ ಹಾಕುವುದು, ಇಲ್ಲದ ಅಪಾಯಕ್ಕೆ ಸಿಕ್ಕಿ ಬೀಳೋದು, ಇದೆಲ್ಲ ನಮ್ಮ ಅನುಭವದಲ್ಲೂ ಇರುವಂಥ ವಿಚಾರವೇ. ಹಾಗಾಗಿ ನಿನ್ನ ಬಗ್ಗೆ ಸಾಕಷ್ಟು ಸಹಾನುಭೂತಿ ಇದೆ. ಅದಕ್ಕೋಸ್ಕರ ಕೊಲ್ಲವಾ ಒಮ್ಮಿಂಗೆ, ಒಂದೇ ಸಲ ಕೊಲ್ಲುವುದಿಲ್ಲ. ನಿನ್ನ ವಲ್ಲಭೆಯ ದುಷ್ಕೃತ ಆದ್ದರಿಂದ ಕೊಲ್ಲುವುದಿಲ್ಲ. ಹಾಗಂತ ಬಿಟ್ಟೇ ಬಿಡ್ತೀವಿ ಅಂತ ಮಾತ್ರ ಭಾವಿಸಬೇಡ. ಮರವನ್ನು ಎಲ್ಲಿಂದ ಕಿತ್ತಿದ್ಯೋ ಅಲ್ಲಿ ಇಟ್ಟರೆ ಮಾತ್ರ ಸುಮ್ಮನೆ ಇರ್ತೇವೆ. ಇಲ್ಲ ಅಂದರೆ ನೀನು ಯುದ್ಧ ಮಾಡಲೇಬೇಕಾಗ್ತದೆ, ಸಿದ್ಧನಾಗಬೇಕು ಧನುಸ್ಸನ್ನು ಹಿಡಿದು ಅಂದರು. ಆಶ್ಚರ್ಯವಾಗ್ತಾರೆ ದೇವತೆಗಳು ಮಾತಾಡುವ ರೀತಿ ನೋಡಿದರೆ. ಯಾಕಂದರೆ ಇವರು ಕೃಷ್ಣ ಯಾರಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅವನು ಇವ್ರ ಸಹಾಯಕ್ಕಾಗಿ ಬಂದವ. ನರಕಾಸುರನನ್ನು ಇವರಿಂದ ಕೊಲ್ಲುವುದಕ್ಕೆ ಅಥವಾ ಸೋಲಿಸುವುದಕ್ಕೆ ಅಸಾಧ್ಯವಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಅವನು ಬಂದವ. ಅವನು ಏನಂತ ಗೊತ್ತಿದ್ದು ಇಷ್ಟೆಲ್ಲ ಮಾತಾಡ್ತಾರಲ್ಲ ದೇವತೆಗಳು. ಯಾಕೆ ಅಂತ ಅಂದರೆ ಇದರಲ್ಲೊಂದು ವಿಚಾರ ಇದೆ. ಸಾಮಾನ್ಯವಾಗಿ ನಮ್ಮಲ್ಲೊಂದು ಮಾತಿದೆ, ಯಾವ ಸಂದರ್ಭದಲ್ಲೂ ನಮ್ಮನ್ನು ನಾವು ಹೊಗಳಿಕೊಳ್ಳಬಾರ್ದು, ಇನ್ನೊಬ್ಬರನ್ನ ನಿಂದೆ ಮಾಡಬಾರ್ದು, ಪರನಿಂದೆಯೂ ಹಾಳು. ಆತ್ಮಶ್ಲಾಘನೆ, ಆತ್ಮಸ್ತುತಿ ಅಂದರೆ ಆತ್ಮಹತ್ಯೆಗೆ ಸಮಾನ ಅಂತ ಕೂಡ ಒಂದು ಮಾತಿದೆ. ಇಷ್ಟೆಲ್ಲ ಇದ್ದರೂ ಬಸವಣ್ಣನವರೊಂದು ಮಾತು ಹೇಳ್ತಾರಲ್ಲ, ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಂತ. ಇದು ಸಾರ್ವಕಾಲಿಕವಾದ ಸತ್ಯವೇ. ಆದರೂ ಕೂಡ ಇದಕ್ಕೆ ಕೆಲವು ವಿನಾಯಿತಿಗಳಿವೆ. ಉದಾಹರಣೆಗೆ ಯುದ್ಧದ ಸಂದರ್ಭದಲ್ಲಿ ಯುದ್ಧ ಮಾಡುವಾಗ, ಯುದ್ಧ ಅಂದರೆ ಬರೀ ದೈಹಿಕವಾಗಿ ಹೊಡೆದಾಡುವುದಷ್ಟೇ ಯುದ್ಧ ಅಲ್ಲ. ಯುದ್ಧ ಮಾನಸಿಕ ಯುದ್ಧವೂ ಇದೆ, ವಾಚಿಕ ಯುದ್ಧವೂ ಇದೆ, ಮಾತಿನಿಂದ ಮಾಡುವಂಥ ಯುದ್ಧ ಒಂದಿದೆ. ಅದರಲ್ಲಿ ಇದೆಲ್ಲ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡ್ಬೋದು ಅಂತ ಹಿಂದಿನವರು ಒಪ್ಪಿಕೊಂಡಿರುವಂಥ ವಿಚಾರ. ಯಾಕಂದರೆ ನಾನು ಏನು ಕಡಿಮೆ ಅಂತ ಅಂದ್ಕೊಂಡಿದ್ಯಾ, ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ನೀನು ನನ್ನ ಮುಂದೆ ಏನೂ ಅಲ್ಲ, ಹೀಗೆಲ್ಲ ಬೈದು ಬಿಟ್ಟರೆ, ಒಂದು ವೇಳೆ ಎದುರಿನವನು ಇವನ ಮಾತನ್ನು ನಂಬಿ ಏನಾದರೂ ಯುದ್ಧವನ್ನು ನಿಲ್ಲಿಸಿಬಿಟ್ರೆ ಅಷ್ಟರ ಮಟ್ಟಿಗೆ ಯುದ್ಧವನ್ನು ತಪ್ಪಿಸಿದ ಹಾಗೆ ಆಗ್ತಾರಲ್ಲ. ಒಂದು ರೀತಿಯಲ್ಲಿ ಒಳ್ಳೆಯದೇ ಅದು. ಆ ದೃಷ್ಟಿಯಿಂದ ಹೇಳುವಂಥ ಮಾತುಗಳಿವೆಲ್ಲ ಅಷ್ಟೇ, ಮತ್ತೇನೂ ಅಲ್ಲ. ಹಾಗಾಗಿ ದೇವತೆಗಳಿಗೆ ಗೊತ್ತಿದ್ದರೂ ಕೂಡ ಅವರು ವಿರೋಧಿ ಸ್ಥಾನದಲ್ಲಿದ್ದಾರೆ. ವಿರೋಧಿ ಸ್ಥಾನದಲ್ಲಿರುವಾಗ ಈ ರೀತಿ ಮಾತಾಡಬೇಕಾಗಿ ಬಂತು. ಮಾತಾಡಿದ್ರು ಅವರು. ಆಗ ಕೃಷ್ಣ ಅವನಿಗೆ ಗೊತ್ತು, ಆದರೂ ಕೂಡ ನಟಿಸಿದ, ಹೆದರೇ ಬಿಟ್ಟ ಅನ್ನುವಾಗೆ. ಇವರು ಭಾಳ ಹೆದರಿಸ್ತಾ ಇದ್ದಾರಪ್ಪ ಅಂತ ಇವ ಒಳ್ಳೆ ನಡುಗುದಕ್ಕೆ ಪ್ರಾರಂಭ ಮಾಡಿಬಿಟ್ಟ ಕೃಷ್ಣ. ಆಮೇಲೆ ಹೇಳಿದ, ಸತ್ಯಭಾಮೆ ನೋಡಿದ್ಯಾ ದೇವಿ, ನೋಡು ಬಂದರು, ನೋಡು ದೇವಿ ಬಂದರು ಬಿದ್ದಿನರೋ ಸಂಭಾವಿಸುವಡೇನುಂಟು ನಿನ್ನಯ ಭಾವದಲ್ಲಿ ಸಂವರಣೆ ಭಾವಿಸುವಡೇನುಂಟೋ ಸಂತವಿಸಿ ಸುರಾವಳಿಯ ನಾವು ಮುನ್ನವೇ ಹೇಳೆವೆ ನೀನಾವ ಬುದ್ಧಿಯ ಕಂಡೆ ದೇವಿ ಸಮರವನು ಈವೆಯೋ ಮೇಣ್ ಮರನನು ಈವೆಯೋ ದೇವಿ ಎಂದನ ಸುರಾರಿ. ಚಾರು ಅಂದರೆ ಮನಮೋಹಕವಾದಂತಹ ಕೇಶಿ, ಕೂದಲುಳ್ಳ ಸತ್ಯಭಾಮೆಗೆ ಮನೋಹರವಾದ ಮಾತು ಮುಕುಂದನಿಂದ. ನೋಡಿದ್ಯಾ ಸತ್ಯಭಾಮೆ, ನಾನು ಹೇಳಿಲ್ವಾ? ಅದೇ ರೀತಿ ಬಂದೇ ಬಿಟ್ಟರು ನೋಡು. ಬಂದರು ಬಿದ್ದಿನರು ಬಿದ್ದು ಅಂತಂದರೆ ಅವತರಣಕ್ಕಾಗಿ ಬರೋರು ಯಾರು? ನೆಂಟರು, ಸ್ನೇಹಿತರು, ಬಂಧುಗಳು, ಇಂಥವರು. ಅದೊಂದು ಹೇಳುವಂಥ ಕ್ರಮ ಅಷ್ಟೇ. ಬಿದ್ದಿನರು ಬಂದವರು ನೋಡು, ನಾವು ಹೇಳ್ತೀವಲ್ಲ ನಿನ್ನ ಫ್ರೆಂಡ್ಸ್ ಬಂದೇ ಬಿಟ್ಟರು ನೋಡಂತ, ಹಾಗೆ ಬಂದರು ನೋಡು ಸತ್ಯಭಾಮೆ, ನಿನ್ನ ನೆಂಟರೆಲ್ಲ ಬಂದರು ನೋಡು. ಈಗ ಅವ್ರನ್ನ ಯಾವ ರೀತಿಯಲ್ಲಿ ನೀನು ಸಮಾಧಾನ ಪಡಿಸ್ತೀಯೋ ಇದು ನಿನಗೆ ಬಿಟ್ಟಂಥ ವಿಚಾರ. ಮೊದಲೇ ಹೇಳಿಲ್ವೇ ನಾನು ನಿನಗೆ? ಗಿಣಿಗೆ ಹೇಳ್ದಂಗೆ ಹೇಳಿದೆ, ನನ್ನ ಮಾತನ್ನು ಎಲ್ಲಿ ಕೇಳಿದೆ ನೀನು? ನೋಡು ಈಗ ಬಂದಿದ್ದಾರೆ ನೋಡು, ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈಗ ಇರುವುದು ಎರಡೇ ದಾರಿ ನಮಗೆ. ಒಂದೇ ಇವರಲ್ಲಿ ಯುದ್ಧ ಮಾಡಬೇಕು, ಇಲ್ಲ ಮರವನ್ನು ಅವರಿಗೆ ಹಿಂದಕ್ಕೆ ಒಪ್ಪಿಸಬೇಕು. ಅದು ಏನು ಮಾಡ್ತೀಯೋ ನಿನಗೆ ಬಿಟ್ಟದಪ್ಪ, ನನಗೆ ಗೊತ್ತಿಲ್ಲ ಅಂತಂದ ಕೃಷ್ಣ. ಆಗ ಇವಳಂದ್ಲು, ಸ್ವಾಮಿ ಚಿತ್ತವಿಸಿ ಕೇಳಿ, ಹಾಗಾದರೆ ಮಾತು ಚಿತ್ತವಿಸು ದೇವಾಗ ನಿರ್ಬಂಧವ ಎನ್ನ
ನನ್ನದು ಚಿತ್ತವಿಸು ಎನ್ನಯ ಚಿತ್ತದಲ್ಲಿ ಮುನಿಸಿಲ್ಲಗ ದೇವರ ಚಿತ್ತದೊಳಗೆ ಉಳ್ಳುದನೆ ಮಾಡ್ಪುದೋ ತನ್ನ ನೆವದಿಂದ ಭಕ್ತರೀಸುರರು ಇವರೊಡನೆ ತಲೆಯೊತ್ತಲೇ ಕೆಯಲೆದೆ ದೇವ ಇವರೊಡನೆ ತಲೆಯೊತ್ತಲೇಕೆಯನುತ್ತ ಆ ಮತ್ತ ಕಾಶಿನಿ ನುಡಿದಳು ಆ ನಿತ್ಯಾತ್ಮಕನ ಮೊಗನೋಡಿ. ಈ ಕಥಾಭಾಗದ ನಾಯಕಿ ಸತ್ಯಭಾಮೆ ತನ್ನ ನಾಯಕನಿಗೆ ನಿಬಂಧನೆ ಮಾಡಿದಳು ನಾಯಕಿ ರಾಗದಲ್ಲಿ. ಸತ್ಯಭಾಮೆ ಹೇಳ್ತಾ ಇದ್ದಾಳೆ, ನಿಬಂಧನೆ ಏನೂ ಇಲ್ಲ, ಒತ್ತಾಯವೂ ಇಲ್ಲ. ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಒಂದು ಕೆಲಸ, ನಾನು ನಿಮ್ಮನ್ನು ಖಂಡಿತ ಒತ್ತಾಯಿಸುವುದಿಲ್ಲ. ಯಾಕಂದರೆ ನನಗೀಗ ಅರ್ಥ ಆಯಿತು, ನಿಮಗೆ ದೇವತೆಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು. ಹೇಳಿ ಕೇಳಿ ನಿಮ್ಮ ಭಕ್ತರವರು, ಭಕ್ತವತ್ಸಲ ಅನ್ನುವಂಥ ಹೆಸರು ಬೇರೆ ನೀವು ಗಳಿಸಿದ್ದೀರಿ. ನಾಳೆ ದಿವಸ ಜನ ಆಡಿಕೊಳ್ಳಬಹುದು. ಆ ದೇವತೆಗಳ ಜೊತೆಯಲ್ಲಿ ನೀವು ಯುದ್ಧ ಮಾಡಿದಿರಿ ಅಂತಾದರೆ ಜನ ನಾಳೆ ಸತ್ಯಭಾಮೆಯ ಕಾರಣದಿಂದ ಕೃಷ್ಣ ದೇವತೆಗಳ ಹತ್ರ ನಿಷ್ಠುರ ಕಟ್ಟಿಕೊಂಡ, ಭಕ್ತವತ್ಸಲ ಎನ್ನುವಂಥ ತನ್ನ ವಿರುದ್ಧಿಗೆ ಕಳಂಕವನ್ನು ತಂದುಕೊಂಡ ಅನ್ನೋ ಮಾತು ನಾಳೆ ನನ್ನ ವಿಚಾರದಲ್ಲಿ ಲೋಕದಲ್ಲಿ ಹುಟ್ಟಿಕೊಂಡಿತು. ನನಗೆ ಕೆಟ್ಟ ಹೆಸರು ಬರ್ತದೆ, ನಿಮಗೆ ಕೆಟ್ಟ ಹೆಸರು ಬರೋದು ಅಷ್ಟೇ ಅಲ್ಲ. ಬೇಡ ಸ್ವಾಮಿ, ಹಾಗಾದರೆ ನಿಮಗೆ ಯುದ್ಧ ಮಾಡೋದಕ್ಕೆ ಮನಸ್ಸಿಲ್ಲದಿದ್ದರೆ ಬೇಡ ಸ್ವಾಮಿ ಅಂತಂದ್ಲು ಸತ್ಯಭಾಮೆ. ಕೃಷ್ಣ ಅಂದ, ಎಷ್ಟು ಒಳ್ಳೆ ಬುದ್ಧಿ ಸತ್ಯಭಾಮೆ ನೀನದು. ಅಲ್ಲ, ಇಷ್ಟು ಒಳ್ಳೆ ಬುದ್ಧಿ ಮೊದಲೇ ಇದ್ದಿದ್ರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವೇ ಇರಲಿಲ್ಲ. ಸದ್ಯ ಈಗಲಾದರೂ ಒಳ್ಳೆ ಬುದ್ಧಿ ಬಂತಲ್ಲ, ಅಂದರೆ ನೀನು ಹಾಗಾದರೆ ಈಗ ಮರವನ್ನು ಅವರಿಗೆ ಹಿಂದೆ ಕೊಡ್ತೀಯ ಅಂತ ಆಯಿತು ಅಲ್ವಾ ಅಂತಂದ. ಸ್ವಾಮಿ ಯಾರು ಹೇಳಿದ್ದು ಮರ ಹಿಂದೆ ಕೊಡ್ತೇನೆ ಅಂತೇಳಿ? ಅಲ್ಲ, ಹಾಗಿದ್ರೆ ಸತ್ಯಭಾಮೆ ಈಗ ಮರವನ್ನೂ ಕೊಡುವುದಿಲ್ಲ, ಯುದ್ಧವನ್ನು ಮಾಡುವುದಿಲ್ಲ ಅಂತಂದರೆ ಮತ್ತೆ ಅವರು ಸುಮ್ಮನೆ ಹೋಗ್ತಾರೇನೆ? ಹಾಗಲ್ಲ ಸ್ವಾಮಿ, ಯುದ್ಧ ಮಾಡೋದು ಬೇಡ, ನಿಮ್ಮನ್ನು ಒತ್ತಾಯಿಸುವುದಿಲ್ಲ ಅಂತ ಅಷ್ಟೇ ಹೇಳಿದ್ದು. ಯುದ್ಧವೇ ನಡೆಯುವುದಿಲ್ಲ ಅಂತ ನಾನು ಎಲ್ಲಿ ಹೇಳಿದ್ದೇನೆ? ಅಂದರೆ ಏನು ಸತ್ಯಭಾಮೆ, ಒಳ್ಳೆ ಒಗಟಿನ ಹಾಗೆ ಮಾತಾಡ್ತಾ ಇದೆಯಲ್ಲ. ಯುದ್ಧ ನಡೆಯುವುದು ಹೇಗೆ? ನಡೆಯುವುದು ಯಾರು ಹೇಗೆ ಅಂದರೆ, ನಾನು ಮಾಡ್ತೇನೆ ಸ್ವಾಮಿ ಯುದ್ಧ, ನಿಮ್ಮ ಚರಣ ಸೇವಕಿ ಅಲ್ಲವೇ ನಾನು? ದೇವ ನೋಡು ಈ ನಿನ್ನ ಚರಣದ ಸೇವಕಿಯ ಸತ್ವಮನೋ ದೇವ ನೋಡೆನುತ ರಾಜೀವಲೋಚನೆ ತೆಬ್ಬವನೊದರಿದಿ ಶಾರ್ಗದಲ್ಲಿ ಶರವ ತೀವಿ ತೊಟ್ಟೋ ಅನಿಬರ ಶರೌಘವನು ಓವದೆಚ್ಚಳು ಸತ್ಯಭಾಮಾದೇವಿ ದಿವಿಜನ ಕಂಗಳಿಗೆ ಮೆರೆದಳು ಮಹಾದ್ಭುತವಾ ಬಿಲವನ್ನೇ ಹರಿದು ಬಂತು ಸತ್ಯಭಾಮೆಯ ಕೆಚ್ಚು. ಸ್ವಾಮಿ ಯುದ್ಧ ನಡೆಯುವುದಿಲ್ಲ ಅಂತ ಯಾಕೆ ಭಾವಿಸ್ತಾ ಇದ್ದೀರಿ? ಯುದ್ಧ ನಾನು ಮಾಡ್ತೇನೆ ಸ್ವಾಮಿ. ನಾನು ಯಾರು? ನಿಮ್ಮ ಚರಣ ಸೇವಕಿ. ನನ್ನಲ್ಲಿ ಸತ್ವ ಇಲ್ಲ ಅಂತ ಭಾವಿಸಿದ್ರ? ಕೇಳಿ ಕೇಳಿ ನಾನು ಒಬ್ಬಳು ಕ್ಷತ್ರಿಯ ರಮಣಿ. ನಮ್ಮ ಅಪ್ಪ ನಮಗೆ ಚಿಕ್ಕಂದಿನಲ್ಲಿ ಬೇಕಾದಷ್ಟು ಯುದ್ಧ ವಿದ್ಯೆಯನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಂಥ ಒಂದು ಸಂದರ್ಭ ಬಂದರೂ ಎದುರಿಸುವಂಥ ಯೋಗ್ಯತೆ ಅದು ನಿಮ್ಮ ಒಂದು ಸಹವಾಸದಿಂದ ನನಗೆ ಲಭ್ಯವಾಗಿದೆ. ಹಾಗಿರುವಾಗ ಯಾಕೆ ಹೆದರ್ತೇನೆ ನಾನು? ಆದರೆ ಒಂದು ಸ್ವಾಮಿ, ನಿಮ್ಮಿಂದ ಒಂದು ಉಪಕಾರ ಆಗಬೇಕೀಗ. ಏನಾದರೂ ನಾನು ಬರುವಾಗ ಬರಿಗೈಯಿಂದ ಬಂದಿದ್ದೇನೆ. ನನಗೆ ಗೊತ್ತಿರಲಿಲ್ಲ ಇಂಥ ಒಂದು ಸನ್ನಿವೇಶ ಇಲ್ಲಿ ಎದುರಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ಹೇಗಿದ್ರು ನಿಮ್ಮ ಕೈಯಲ್ಲಿ ಒಂದು ಆಯುಧ ಇದೆಯಲ್ಲ, ಅದೊಂದು ಬಿಲ್ಲು ದೊಡ್ಡದು, ಅದೇನೋ ಶಾರ್ಗ ಧನುಸ್ಸು ಅಂತ ಏನೋ ಇಟ್ಕೊಂಡಿದ್ದೀರಲ್ಲ, ಹೇಗಿದ್ರು ನೀವು ಯುದ್ಧ ಮಾಡೋದಿಲ್ವಲ್ಲ, ಮತ್ತ್ಯಾಕೆ ನಿಮಗದು? ನನ್ನ ಕೈ ಕೊಡಿ ಅದನ್ನು. ಮತ್ತೆ ನೀವು ಕೂತ್ಕೊಂಡು ದೂರದಲ್ಲಿ ಕುಳಿತುಕೊಂಡು ನೋಡಿ ನನ್ನ ಸಾಹಸ ಹೇಗೆ ಇರ್ತಾರೆ ಅನ್ನೋದನ್ನು ಅಲ್ಲಿ ನೋಡಿ ಚೆನ್ನಾಗಿ ಕೂತ್ಕೊಂಡು ನೋಡಿ. ನಾನು ಇವರನ್ನು ಬಡಿದು ಈ ಒಂದು ಪಾರಿಜಾತ ಮರವನ್ನು ನನ್ನದಾಗಿಸಿಕೊಳ್ತೇನೆ ನೋಡಿ ಸ್ವಾಮಿ. ಮತ್ತೆ ಇನ್ನೂ ಒಂದು ಕೆಲಸ ಮಾಡಿ, ಬೇಕಿದ್ದರೆ ಎಷ್ಟಾದರೂ ನಾನು ಪತಿಪರಾಯಣೆ, ಗಂಡನ ಆಜ್ಞೆ ಇಲ್ಲದೆ ಯಾವುದನ್ನು ಮಾಡೋದಿಲ್ಲ. ನನಗೆ ಯುದ್ಧ ಮಾಡೋದಕ್ಕೆ ಒಂದು ಅಪ್ಪಣೆ ಕೊಡಿ. ಸಾಧ್ಯವಾದರೆ ಒಂದು ಸಣ್ಣ ಆಶೀರ್ವಾದ ಮಾಡಿ.
ಜಯವಾಗಲಿ ಅಂತ ಅಷ್ಟು ಮಾಡಿದ್ರೆ ಸಾಕು, ಮತ್ತೆಲ್ಲ ನಾನು ನೋಡಿಕೊಡ್ತೇನೆ ಅಂತ ಅಂದ್ಲು. ಕೃಷ್ಣ ಆಗಲಿ, ಇದು ಒಂದು ಆಗಿ ಹೋಗಲಿ ಹಾಗಾದರೆ ಆಯಿತು ಅಂತ ಅದನ್ನು ಶಾರ್ಗ ಧನಸ್ಸನ್ನು ಕೊಟ್ಟ. ಈ ಶಾರ್ಗ ಧನಸ್ಸು ಅಂದರೆ ಸಾಮಾನ್ಯವಾದ ಧನಸ್ಸು ಅಲ್ಲದು, ಅದು ಶ್ರೀಮನ್ ನಾರಾಯಣನ ಕೈಯಲ್ಲೇ ಇರುವಂಥ ಧನಸ್ಸು. ಏನಪ್ಪ ವಿಶೇಷ ಅಂದರೆ ಈ ಕೃಷ್ಣಾವತಾರದಲ್ಲಿ ಈ ನಾರಾಯಣನ ಕೈಯಲ್ಲಿರುವಂಥ ಆ ಧನುಸ್ಸಾಗಲಿ ಅಥವಾ ಗದೆ, ಶಂಖ ಇತ್ಯಾದಿಗಳೆಲ್ಲ ಇವೆಯಲ್ಲ, ಅವೆಲ್ಲ ಈ ಕೃಷ್ಣ ಯಾವಾಗ ನೆನೆಯುತ್ತಾನೋ ಅವೆಲ್ಲ ಅವನಿಗೆ ಬಂದು ಒದಗುತ್ತಾ ಇದ್ದವು. ಆ ಒಂದು ಕೃಷ್ಣಾವತಾರದ ವೈಶಿಷ್ಟ್ಯ ಅದು. ಶಂಖವಿರಬಹುದು, ಚಕ್ರ ಇರಬಹುದು, ಅಂದರೆ ಸುದರ್ಶನ ಚಕ್ರ ಅಥವಾ ಕೌಮೋದಕಿ ಎನ್ನುವಂಥ ಗದೆ, ಮತ್ತು ಈ ಶಾರ್ಗ ಧನಸ್ಸು, ಅಲ್ಲದೆ ಗರುಡ ವಾಹನ, ಇವೆಲ್ಲ ಬೇರೆ ಅವತಾರದಲ್ಲಿ ಯಾವುದರಲ್ಲೂ ಇಲ್ಲ. ಅದೊಂದು ವಿಶೇಷ. ಇಲ್ಲಿಯೂ ಅಷ್ಟೇ, ಆ ಧನುಸ್ಸನ್ನು ಇವ ಸತ್ಯಭಾಮಗೆ ಯಾವಾಗ ಕೊಟ್ಟನೋ ಬರೀ ಧನುಸ್ಸಲ್ಲ, ಆ ಧನುಸ್ಸನ್ನು ಇವಳ ಕೈಗೆ ಕೊಡುವಾಗ ಒಂದಷ್ಟು ವೈಷ್ಣವಿ ಶಕ್ತಿ, ಆ ವೈಷ್ಣವ ಶಕ್ತಿಯೇ ಒಂದಷ್ಟು ಅವಳಿಗೆ ವರ್ಗಾಂತರ ಆಗೋಯ್ತು. ಅವಳ ಆ ಸಾಹಸ ಇನ್ನಷ್ಟು ಹೆಚ್ಚಾಗಿ ಹೋಯಿತು. ಇದ್ದಕ್ಕಿದ್ದಾಗೆ ಆ ಒಂದು ಧನುಸ್ಸನ್ನು ಅವಳು ಹೆದೆ ಏರಿಸಿ ಒಂದು ಸಲ ಧನುಷ್ ಟಂಕಾರ ಮಾಡಿಬಿಟ್ಲು. ಇವರಿಗೆಲ್ಲ ಭಯ ಆಗೋಯ್ತು, ದೇವತೆಗಳಿಗೆಲ್ಲ. ಒಡನೆ ಒಂದಷ್ಟು ಬಾಣಗಳನ್ನು ಹೂಡಿ ಅವರ ಮೇಲೆ ಪ್ರಯೋಗ ಮಾಡೇ ಬಿಟ್ಲು. ಆಗ ಇವರೆಲ್ಲ ನೋಡಿದ್ರು, ಬಹಳ ಇವರಿಗೆ ಇವರಿಗೆ ತಬ್ಬಿಬ್ಬಾಗಿಬಿಟ್ರು ದೇವತೆಗಳೆಲ್ಲ. ಏನಪ್ಪ ಇದು, ನಿರೀಕ್ಷೆ ಮಾಡಿರಲಿಲ್ಲ, ಏನೋ ನಾವು ಅಂದ್ಕೊಂಡಿದ್ರೆ ಇನ್ನೇನೋ ಆಗ್ತಾ ಇದೆಯಲ್ಲ ಅಂತ. ಏನು ಮಾಡಲಿ, ಇವಳ ಹತ್ರ ಯಾರು ಯುದ್ಧ ಮಾಡೋದು ಅಂತ ಹಾಗೆ ಅವರೊಳಗೆ ಯೋಚನೆ ಮಾಡ್ತಾ ಇರುವಾಗ ಯಾರಾದರೂ ಒಬ್ಬರು ಮಾಡಲೇಬೇಕಲ್ಲ. ಕುಬೇರ, ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ ಕುಬೇರ ತಾನು ಮುಂದೆ ಬಂದ. ನಾನು ಇವಳನ್ನು ಎದುರಿಸ್ತೇನೆ ಅಂತೇಳಿ ಬಂದ. ಬರುವಾಗ ಅವನೊಬ್ಬನೇ ಬರುವುದಲ್ಲ, ಈ ದೇವತೆಗಳಿಗೆಲ್ಲ ಅವರದ್ದೇ ಆದ ಒಂದು ಸೈನ್ಯ ಅಂತೇಳಿ ಇರ್ತಾರೆ, ನಾಯಕರಿಗೆಲ್ಲ. ಇವನ ಸೈನ್ಯ ಯಾರದ್ದು? ಯಕ್ಷರ ಸೈನ್ಯ. ಯಕ್ಷರಿಗೆಲ್ಲ ಒಡೆಯಾಮ. ಯಕ್ಷ ಸೈನ್ಯ ಸಮೇತ ಬಂದ. ಆಮೇಲೆ ಯಕ್ಷರನ್ನೆಲ್ಲ ಕರೆದು ಹೇಳ್ದ, ಇವಳ ಮುಂದೆ ನಿಂತ್ಕು, ನೋಡಿ ಈ ಹೆಂಗಸು ನೂಕಿ ಇವಳನ್ನು. ನೂಕು ಪಡ ಹೆಂಗಸಿನ ಮನದ ತಿರೇಕವನು ನೋಡೋಗ, ಹೆಂಗಸಿನ ಮನದ ತಿರೇಕವನು ನೋಡಿದಿರೆ ವಿಬುಧಾನೀಕಮೋ. ಇನ್ನು ಏನೇನ ಕಾಣಲು ಬಾರದ, ಇನ್ನೇನೇನ ಕಾಣಲು ಬಾರದದು ಬುಧವ. ಲೋಕದಲ್ಲಿ ಬದುಕಿದ್ದವರಿಗೆ ಇನ್ನೇನ ಕಾಣಲು ಬಾರದದು ಬುಧವ ಎನ್ನುತ್ತ ಆ ಕುಬೇರನು ಬಹಳ ಯಕ್ಷಾನೀಕದಲ್ಲಿ ತಾಗಿದನು ಭಾಮೆಯನದಿಕ ರೋಷದಲ್ಲಿ. ಹೆಂಗಸು ಮತ್ತು ಗಂಡಸಿನ ನಡುವೆ ನಡೆದ ಕುತೂಹಲಕರವಾದ ಕದನವಿದು. ಎಲ್ಲಿ ಯಕ್ಷರೆ ಎಲ್ಲ ನೂಕಿ ಅವಳನ್ನು ಆ ಕಡೆ. ಹೆಣ್ಣು ಹೆಂಗಸು ಇಷ್ಟು ಸೊಕ್ಕು ತೋರಿಸ್ತಾ ಇದ್ದಾಳಲ್ಲ, ಮತಿರೇಕ ಎಷ್ಟು ಅತಿರೇಕಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಅವಳು. ವಿಬುಧಾನೀಕ ನೋಡಿ, ಅಬ್ಬಾ ಎಂಥ ವಿಚಿತ್ರ ನೋಡಿ, ಎಲ್ಲಾದರೂ ಉಂಟೆ. ಇನ್ನೇನೇನ ಕಾಣಲು ಬಾರದ ಅದ್ಭುತವ ಲೋಕದಲ್ಲಿ ಬದುಕಿದ್ದವರಿಗೆ ಅಂತ ಹೇಳಿದ್ರಲ್ಲ. ಅಂದರೆ ಏನು, 1000 ಕಾಲ ಬದುಕಿದರೆ 1000 ಚೋದರಿಗಳನ್ನು ನೋಡ್ಬೋದು ಅಂತ ಒಂದು ಮಾತಿದೆ. ಹಾಗೇ ಆಯಿತು. ಇಂಥ ಒಂದು ಚೋದರಿಗ ಎಲ್ಲೂ ಕಂಡು ಕೇಳದಂಥ ವಿಸ್ಮಯ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೇವಲ್ಲ. ಒಬ್ಬ ಹೆಣ್ಣು ಹೆಂಗಸು ನಮ್ಮಂಥ ವೀರಾದಿ ವೀರರನ್ನು ಎದುರಿಸುವುದಕ್ಕೆ ಬಂದಿದ್ದಾಳೆ ಅಂತಂದರೆ ಇದಕ್ಕೆ ಏನು ಹೇಳೋಣ? ಏನು ಕಾಲದ ವೈಪರೀತ್ಯವೋ, ನಿಂತ ನೆಲದ ಗುಣವೋ, ಏನಂತ ಅರ್ಥ ಆಗ್ತಾ ಇಲ್ವಲ್ಲ. ಅಲ್ಲ, ಈ ಭೂಲೋಕದಲ್ಲಿ ಹೆಣ್ಣು ಮಕ್ಕಳು ಇಷ್ಟು ಮುಂದುವರೆದಿದ್ದಾರೆ ಅಂತ ನಮಗೆ ಗೊತ್ತಾದದ್ದು ಇವತ್ತೇ ಸರಿ. ಅಲ್ಲ, ಇಷ್ಟೆಲ್ಲ ಇವಳಿಗೆ ಮಾಡ್ತಾಳೆ ಅಂದರೆ ಸುಮ್ಮನೆ ಬಿಡ್ಬೋದೇ ಇವಳನ್ನ? ಅದಕ್ಕೋಸ್ಕರ ಇದು ತೆಗೆದುಕೊಡ್ತೇನೆ ನೋಡಿ, ಧನುಸ್ಸು. ಎಂಥ ಧನುಸ್ಸು ಇದು? ತಾಳ ಮಾತ್ರವೆನಿಪ್ಪ, ತಾಳ ಮಾತ್ರವೆನಿಪ್ಪ ಚಾಪವ ಮೇಳವಿಜಿ ಕಂಗಳಲಿ ರೋಜ ಕರಾಳ ಮುಖನುರಿಗೆರರಿ ಕೊಡು ಚಾಪವನು ನಿಜಪತಿಗೆ ಬಾಲೆ ಬಾಲೆ ನೀನೇಕೆ ಏಕೆ ಎಮ್ಮೊಡನೆ ಬಲುಗಾಳಗವು ನಿನಗೆ ನಿನಗೇಕೆ ಬಲುಗಾಳಗವೋ ಕೊಡು ನಿಜಪತಿಗೆ ಚಾಪವನೆನುತ್ತಾಗ ಕೆಂಗೋಲ ಮಳೆಯನು ಕರೆದ ನಾ ಕಮಲಾಕ್ಷಿ ಅಭಿಮುಖಗೆ ವೀರರಸಕ್ಕೆ ಇರೋದೇ ಆಠಾಣ.
ಕುಬೇರನ ಧನುಸ್ಸು ಅಂದರೆ ಸಾಮಾನ್ಯ ಧನುಸ್ಸಲ್ಲ, ತಾಳ ಮಾತ್ರ ಬೆನಿಪ್ಪ ಧನುಸ್ಸು. ಅಂದರೆ ತಾಳೆ ಮರದ ಅಷ್ಟು ದೊಡ್ಡ ಪ್ರಮಾಣದ ಅಷ್ಟು ಎತ್ತರದ ಧನುಸ್ಸು ಅವನ ಕೈಯಲ್ಲಿ ಹಿಡಿದುಕೊಂಡು ಬಂದ ಯುದ್ಧಕ್ಕೆ. ಬಂದುಬಿಟ್ಟು ಅವಳಿಗೆ ಹೇಳ್ದ, ಸತ್ಯಭಾಮೆ ಬಳಿರೆ, ಶಾಬಾಸ್, ಮೆಚ್ಚಬೇಕು ನಿನ್ನ ಒಂದು ಸಾಹಸಕ್ಕೆ. ಆದರೆ ನೀವು ನಮ್ಮಂಥವ್ರ ಹತ್ರ ಯುದ್ಧಕ್ಕೆ ಜನ ಅಲ್ಲ. ಕಾರಣ ನಾವೆಂಥವರು, ನೀವೇನು ಹೇಳಿ ಕೇಳಿ ಯುದ್ಧಕ್ಕೆ ಒಂದು ಸಮಾನತೆ ಅಂತ ಬೇಕು. ನೀನೊಬ್ಬಳು ಹೆಣ್ಣು ಹೆಂಗಸು, ನಮ್ಮಂಥವರ ಮುಂದೆ ಯುದ್ಧ ಮಾಡೋದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಆ ಕೆಲಸ ಬೇಡ ನಿನಗೆ. ಒಂದು ಕೆಲಸ ಮಾಡು. ಮತ್ತು ಒಂದು ವೇಳೆ ನಿನ್ನಂಥವಳು ಬಂದಿದ್ದಾಳೆ ಅಂತ ನಾವು ಯುದ್ಧ ಮಾಡಿದವಂತಾದರೆ ನಮ್ಮ ಗತಿ ಏನಾಗ್ತಾರೆ? ನಮ್ಮ ಇದ್ದ ಹೆಸರು ಕೆಟ್ಟೋಗ್ತಾರೆ. ಮತ್ತೆ ಒಂದು ವೇಳೆ ನಿನ್ನನ್ನು ಯುದ್ಧದಲ್ಲಿ ಗೆದ್ದೆವು ಅಂತಂದರೆ ಅದಕ್ಕೇನು ನಮ್ಮ ದೊಡ್ಡ ಏನು ಪ್ರಶಸ್ತಿ ಏನು ಸಿಗುವುದಿಲ್ಲ. ಯಾವುದೋ ಒಬ್ಬ ಹೆಣ್ಣಂತೆ ಅವಳನ್ನು ಗೆದ್ದನಂತೆ ಕುಬೇರ ಅಂತ ಜನ ಆಡಿಕೊಳ್ತಾರೆ ಅಷ್ಟೇ. ಒಂದು ವೇಳೆ ಸೋತರು ಸೋಲಲ್ಲ, ಗೆದ್ದರೂ ಗೆಲ್ಲುವಲ್ಲ. ಸೋತರು ಏನು ಅಂದ್ಕೊಳ್ತಾರೆ ಜನ? ಹೆಣ್ಣು ಹೆಂಗಸು ಅಂತ ಉದಾಸೀನದಿಂದ ಸುಮ್ಮನೆ ಇದ್ದ, ಒಂದು 4 ಪೆಟ್ಟು ಹೆಚ್ಚಾಗಿ ಕೊಟ್ಟಲವಳು ಅಷ್ಟೇ, ಮತ್ತೆ ಹೊರತು ಸೋತದ್ದಲ್ಲ ಅಂತ ಅನ್ಕೊಳ್ತಾರೆ. ಹಾಗೂ ಅದರಿಂದ ನಮಗೇನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೀನು ಬೇಡ, ಒಂದು ಕೆಲಸ ಮಾಡು, ಆ ಧನುಸ್ಸನ್ನು ನಿನ್ನ ಗಂಡ ಇದ್ದಾನಲ್ಲ ಅವನಿಗೆ ಕೊಡು. ಯಾಕಂದರೆ ಒಂದು ಯುದ್ಧ ಅಂದಮೇಲೆ ಒಂದು 4 ಪೆಟ್ಟು ಕೊಡುವುದಕ್ಕೂ ಶಕ್ತಿ ಇರಬೇಕು, 4 ಪೆಟ್ಟು ತಿನ್ನುವುದಕ್ಕೂ ಸಿದ್ಧತೆ ತಯಾರಿ ಇರಬೇಕು. ಅಷ್ಟಿದ್ರೆ ಯುದ್ಧಪ್ಪ. ನಿನ್ನ ಕೈಲಿ ಆದೀತೆ ಹೇಳು, ಎರಡೂ ಸಾಧ್ಯ ಇಲ್ಲ ನಿನ್ನ ಕೈಯಿಂದ. ಹಾಗಾಗಿ ಬೇಡ, ಅದನ್ನು ಅವನಿಗೆ ಕೊಡು, ನಾನು ಅವನು ಯುದ್ಧ ಮಾಡ್ತೇವೆ, ಸುಮ್ಮನೆ ಇರು ಅಂತಂದ. ಕೊಟ್ಬಿಡು, ನೀನು ಸುಮ್ಮನೆ ನೋಡ್ತಾ ಇರು ಅಂತಂದ. ಆಗ ಅವಳಂದ್ಲು, ಅವಳು ಏನು ಕಡಿಮೆ ಇಲ್ಲ, ಕುಬೇರ ಏನು ನೀನು ಬಹಳ ದೊಡ್ಡ ಜನ ಅಂತ ಅಂದ್ಕೊಂಡಿದ್ದಿ, ನನ್ನ ಪಾಲಿಗೆ ನೀನೊಬ್ಬ ಹೂಹೆ. ಹೂಹೆ ಅಂತಂದರೆ ಗೊಂಬೆ ಅಥವಾ ಒಂದು ಮಗು ಇದ್ದಾಗೆ, ಬಚ್ಚ ಅನ್ನಾಗಿ. ಹೂಹೆ ಅಂದರೆ ಮಗು. ಹೋಗು, ಕಾದು ಸಾಕೆಲೆ ಹೂಹೆ, ಕಾದು ಸಾಕೆಲೆ ಹೋಗೆ ಹೆಂಗೂಸದಡೆ ಈಕ್ಷಿಸು ಎನ್ನುತ್ತ ಕೆನ್ನೆಗೆ ಸೇರಿ ಜರವೈದರಲಿ ಧನ ಬಹಳ ಜಠರವನು ಭೇರಿಸಿದಳ ಭುಜಾಕ್ಷಿ. ಕೈಯೊಡನಾಧರಿಸಿದನ ಧನದನೋಗ ಆ ಧನದ ನೆಚ್ಚನು ಮೂದಲಿಜಿ ಮುರವೈರಿಯರತಿಯ 3 ಬಾಣದಲ್ಲಿ ಮೂದಲಿಸಿದನದ ನೆಚ್ಚನು. ಸತ್ಯಭಾಮೆಯ ಧ್ವನಿ ಎತ್ತಿ ಗುಡುಗಿದಳು ಹಂಸಧ್ವನಿಯಲ್ಲಿ. ಸಾಕು ಕುಬೇರ, ನೀವು ನನ್ನ ಮುಂದೆ ಒಂದು ಹೂಹೆ, ಒಂದು ಮಗುವಿಗೆ ಸಮಾನ. ಬಿಡು, ಒಂದು ಗೊಂಬೆ ಇದ್ದ ಹಾಗೆ. ನಿನ್ನ ದೊಡ್ಡಸ್ತಿಗೆ ನಿನ್ನ ಹೆಗ್ಗಳಿಕೆಯನ್ನು ನನ್ನ ಮುಂದೆ ಕೊಚ್ಕೊಳ್ಬೇಡ. ನೀನೇನಂತ ನಮಗೆ ಗೊತ್ತಿಲ್ವೇನು? ಆ ನರಕಾಸುರನಿಂದ ಸೋತು ಓಡಿ ಹೋದವರಲ್ವೇ ನೀವೆಲ್ಲ ದೇವತೆಗಳು? ಅವರನ್ನಲ್ವೇ ನನ್ನ ಗಂಡ ಇಲ್ಲಿ ಪರಾಭವಿಸಿ ನಿಮಗೆಲ್ಲ ನಿಮ್ಮ ವಸ್ತುಗಳನ್ನು ಕೊಡಿಸಿದ್ದು. ಇಲ್ಲಿ ಬಂದು ನಿನ್ನ ಪೌರುಷವನ್ನು ನನ್ನ ಮುಂದೆ ಆಡಿಕೊಳ್ತಾ ಇದ್ದಿ. ಮುಚ್ಚು, ಸಾಕು, ನಿನ್ನ ಈ ಪೌರುಷವನ್ನೆಲ್ಲ ನನ್ನ ಮುಂದೆ ಆಡಿಕೊಳ್ಳಬೇಡ. ಇದೋ ಒಂದು ಶರವನ್ನು ಬಿಡ್ತೇನೆ ನೋಡು ಅಂತ 5 ಶರಗಳನ್ನು ಅವನ ಹೊಟ್ಟೆ ಮೇಲೆ ಪ್ರಯೋಗ ಮಾಡಿದ್ಲಂತೆ. ಬಹಳ ಜಠರವನ್ನು ಬೇರಿಸಿದಳು. ಬಹಳ ಜಠರ ಅಂದರೆ ದೊಡ್ಡ ಹೊಟ್ಟೆ ಅಂತ. ಕುಬೇರನಿಗೆಲ್ಲರೂ ದೊಡ್ಡ ಹೊಟ್ಟೆ ಇತ್ತೆ. ಅಂದರೆ ದೇವತೆಗಳೆಲ್ಲ ಸಾಮಾನ್ಯವಾಗಿ ಅವರು ಎಲ್ಲ ಸಮವಾದ ಶರೀರವುಳ್ಳವರು. ಅವರಲ್ಲಿ ಹೆಚ್ಚು ಕಡಿಮೆ, ಒಂದು ದೊಡ್ಡದು ಒಂದು ಚಿಕ್ಕದು, ಗಿಡ್ಡ ಕಾಲು, ದೊಡ್ಡ ಹೊಟ್ಟೆ ಇಂಥದ್ದೆಲ್ಲ ಇಲ್ಲ ಅವರಲ್ಲಿ. ಯಾಕಂದರೆ ಅಮೃತ ಕುಡಿದವರವರು. ಅವರಿಗೆ ತ್ರಿದಶರು ಅಂತ ಹೇಳ್ತೀವಿ. ತ್ರಿದಶರು ಅಂದರೆ 3 ದಶೆ ಅವರಿಗೆ. ಅಂದರೆ ಬಾಲ್ಯ, ಕೌಮಾರ, ಯೌವನ ಇಷ್ಟೇ. ಅವರಿಗೆ ಮುಪ್ಪಿಲ್ಲ, ಮರಣ ಇಲ್ಲ. ಆದ್ದರಿಂದ ಸಮಾಂಗರವರು, ಎಲ್ಲ ರೀತಿಯಲ್ಲೂ ಸಮವಾದ ಅವಯವಗಳು ಉಳ್ಳವರು. ಕುಬೇರನಿಗೆ ಮಾತ್ರ ಯಾಕೆ ದೊಡ್ಡ ಹೊಟ್ಟೆ ಇದೆ ಅಂದರೆ ಹಾಗಲ್ಲ. ಕುಬೇರ ಈ ಐಶ್ವರ್ಯಕ್ಕೆಲ್ಲ ಅಧಿಪತಿ. ದೊಡ್ಡವರಿಗೆಲ್ಲ ಸ್ವಲ್ಪ ದೊಡ್ಡ ಹೊಟ್ಟೆ ಬರೋದು ಭಾಳ ಬೇಗ, ಶ್ರೀಮಂತರಿಗೆ. ಯಾಕಂದರೆ ಚೆನ್ನಾಗಿ ತಿಂತಾರೆ, ಬೇಕಾದಷ್ಟು ತಿನ್ನುತ್ತಾರೆ, ಕುಡಿಯುತ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೆಲಸ ಮಾತ್ರ ಇಲ್ಲ. ವಾಹನಗಳಲ್ಲಿ ಓಡಾಡ್ತಾರೆ. ಬಹುಶಃ ಈ ಕಾರಣದಿಂದ ಇರಬಹುದು. ಮತ್ತು ಹಿಂದೆಲ್ಲ ಒಂದು ಮಾತೇ ಇತ್ತಲ್ಲ, ಸಾಹುಕಾರ ದೊಡ್ಡ ಹೊಟ್ಟೆ ಸಾಹುಕಾರರು ಅಂತೇಳಿ ಹೇಳ್ತಿದ್ರಲ್ಲ. ಕುಬೇರ ದೇವತೆಗಳಲ್ಲಿ ಸಾಹುಕಾರ ಇದ್ದಂಗೆ. ಹಾಗಾಗಿ ಬಹುಶಃ ಅವನಿಗೆ ದೊಡ್ಡ ಹೊಟ್ಟೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಅಂತೂ ಹೊಡೆದಲವಳು ಹೊಟ್ಟೆಗೆ 5 ಬಾಣಗಳನ್ನು ಪ್ರಯೋಗ ಮಾಡಿದ್ಲು. ಕುಬೇರ ತಿರುಗಿ ಮತ್ತೆ ಕೆಲವು ಬಾಣಗಳನ್ನು ಪ್ರಯೋಗ ಮಾಡಿದ. ಯುದ್ಧ ನಡೆಯಿತು. ಆದರೆ ಅವಳನ್ನು ಸೋಲಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅವನಿಗೆ. ಕೊನೆಗೆ ಅವನ ಹತ್ರ ಒಂದು ಮುದ್ಗರ ಅಂತ ಒಂದು ವಿಶೇಷವಾದ ಅಮೋಘವಾದ ಒಂದು ಆಯುಧ ಇತ್ತು. ಇದನ್ನೇ ಪ್ರಯೋಗ ಮಾಡಿಬಿಡ್ತೇನೆ ಅಂತ ಅವಳ ಮೇಲೆ ಪ್ರಯೋಗ ಮಾಡುವುದಕ್ಕೆ ಮುಂದಾದ. ಆಗ ಕೃಷ್ಣ ನೋಡಿದ, ಇದೇನಾದರೂ ಇವಳಿಗೆ ತಗಲಿದ್ರೆ ಮತ್ತು ಸ್ವಲ್ಪ ತೊಂದರೆ ಆಗ್ಬೋದು ಅಂತ ತಾನೇ ಆ ಆಯುಧವನ್ನು ಕೈಯಿಂದ ಹಿಡಿದುಬಿಟ್ಟ ಕೃಷ್ಣ. ಇದನ್ನು ನೋಡಿದಂಥ ಕುಬೇರ, ಇನ್ನಾಯಿತು, ನನ್ನ ಇದ್ದ ಒಂದೇ ಒಂದು ದೊಡ್ಡ ಆಯುಧ ಅದು ಹೋಯಿತು. ಇನ್ನು ಕೃಷ್ಣ ಬೇರೆ ಈ ಬರ್ತಾ ಇದ್ದಾನೆ, ಇನ್ನೂ ನಾನು ಕಷ್ಟ ಅಂತೇಳಿ ಅಲ್ಲಿಂದ ಕಾಲು ತೆಗೆದ ಕುಬೇರ. ಕೃಷ್ಣ ಹೇಳ್ದ, ಸತ್ಯಭಾಮೆ ಮೆಚ್ಚಿದ್ದೇನೆ ನಿನ್ನ ಸಾಹಸಕ್ಕೆ,
ಸಾಕು, ಇಷ್ಟು ಸಾಕು, ಇನ್ನು ಯುದ್ಧ ಮಾಡೋದು ಬೇಡ ನೀನು. ಯಾಕಂತಂದರೆ ತೋರಿಸಿಕೊಟ್ಟಿದ್ದೆ ನೀನು. ಹೆಣ್ಣು ಹೆಂಗಸು ಅಂತ ಜರಿಯವರಿಗೆಲ್ಲ ಒಂದು ಉತ್ತರ ಕೊಟ್ಟಿದ್ದಿ ಸಮರ್ಥವಾಗಿ. ಹೆಣ್ಣು ಕೂಡ ಯುದ್ಧ ಮಾಡಬಲ್ಲಳು ಎಂಬುದನ್ನು ತೋರಿಸಿಕೊಟ್ಟಿದೆಯಲ್ಲ, ಅಷ್ಟು ಸಾಕು. ಹಾಗಂತ ನೀನೇ ಶಾಶ್ವತವಾಗಿ ಯುದ್ಧ ಮಾಡ್ತಾ ಇರೋದು, ನಾನು ಮಾತ್ರ ನಿಂತ್ಕೊಂಡು ದೂರದಲ್ಲಿ ಕೂತ್ಕೊಂಡು ನೋಡೋದು, ಅದು ಸರಿಯಲ್ಲ. ಎಲ್ಲ ಅಷ್ಟೇ, ಎಲ್ಲ ಕೆಲಸವೂ ಅಷ್ಟೇ. ಈಗ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡ್ತಾರೆ, ಅಗತ್ಯ ಬಿದ್ದರೆ ಗಂಡಸಿಗೂ ಕೂಡ ಅಡುಗೆ ಮಾಡೋದೇ ಗೊತ್ತಿರಬೇಕಷ್ಟೆ. ಗೊತ್ತಿದೆ ಅಂತ ತೋರಿಸ್ಕೊಂಡ್ರೆ ತಪ್ಪಿಲ್ಲ. ದಿನನಿತ್ಯ ಅವನೇ ಅಡುಗೆ ಮಾಡಿ ಇವಳು ಮಾತ್ರ ಕೂತ್ಕೊಂಡು ಊಟ ಮಾಡಿದರೆ ಅದು ಸರಿಯಲ್ಲ. ಹಾಗೆ ಇಲ್ಲೂ ಅಷ್ಟೇ, ನೀನು ಯುದ್ಧ ಮಾಡೋದು ನಿನ್ನ ಕೆಲಸ ಅಲ್ಲ, ಬರೀ ನೋಡ್ತಾ ಇರು ಸಾಕು. ಇಷ್ಟು ಮಾಡಿದ್ಯಲ್ಲ, ನಾನು ಮುಂದುವರಿಸ್ತೇನೆ ಯುದ್ಧವನ್ನು ಅಂತಂದ. ಸರಿ, ಅಲ್ಲಿಂದ ಮತ್ತೆ ಒಬ್ಬೊಬ್ಬರೇ ದೇವತೆಗಳು ಬಂದರು. ಇದೆಲ್ಲ ವಿವರವಾಗಿ ನೋಡೋದಕ್ಕೆ ಈಗ ಸಮಯ ಸಾಕಾಗುವುದಿಲ್ಲ. ಎಲ್ಲರೂ ಬಂದರು, ಎಲ್ಲರೂ ಸೋತು ಹೋದರು. ಗೊತ್ತಿರುವಂಥದ್ದೇ, ಮೊದಲೇ ಗೊತ್ತಿರುವಂಥದ್ದು ಪ್ರತಿಫಲ ಏನಂತ ರಿಸಲ್ಟ್ ಗೊತ್ತಿದ್ದೆ. ಹಾಗಾಗಿ ಕೊನೆಗೆ ಎಲ್ಲರೂ ಸೋತು ಹೋದರು. ಕೊನೆಯಲ್ಲಿ ಇಂದ್ರ ಬಂದ. ಇಂದ್ರನೂ ಕೂಡ ಕೈ ಸಾಗಲಿಲ್ಲ ಅವನಿಗೆ. ಸಾಕಷ್ಟು ಹೊತ್ತು ಯುದ್ಧ ಮಾಡಿ ಕೊನೆಗೆ ಯೋಚನೆ ಮಾಡ್ದ. ಅವನ ಹತ್ರ ಇರುವಂಥದ್ದು ಒಂದು ಅಮೋಘ ಆಯುಧ, ಅದು ವೃತ್ರಾಸುರನ ಸಂಹಾರ ಮಾಡಿದಂಥ ಆ ವಜ್ರಾಯುಧ. ಅದನ್ನೇ ಪ್ರಯೋಗ ಮಾಡಿಬಿಡ್ತೇನೆ ಅಂತ ಪ್ರಯೋಗ ಮಾಡಿದ. ಕೃಷ್ಣ ಅದನ್ನು ಎಡಗೈಯಲ್ಲಿ ಹಿಡಿದುಬಿಟ್ಟ ಅಷ್ಟೇ, ಅದೂ ಇಲ್ಲ. ಕೊನೆಗೆ ಅವನು ಯೋಚನೆ ಮಾಡ್ದ, ತೆಗೆದ್ರು ಎಲ್ಲರೂ ಓಡಿ ಹೋಗಿದ್ದಾರೆ, ಇನ್ನು ನನ್ನೊಬ್ಬ ಹೆಚ್ಚಳ ಏನು, ನಾನು ಹೋಗ್ತೇನೆ ಅಂತ ಹೋಗೋದಕ್ಕೆ ಪ್ರಾರಂಭ ಮಾಡಿದ. ಆದರೆ ಸತ್ಯಭಾಮೆ ನೋಡಿದ್ಲು. ಸತ್ಯಭಾಮೆ ಹೇಳಿದ್ಲು, ದೇವೇಂದ್ರ ಯಾಕೆ ಆ ರೀತಿ ಹಿಂದೆ ಓಡಿ ಹೋಗ್ತಾ ಇದೆಯಲ್ಲ, ಛೆ ಹಾಗೆಲ್ಲ ಹೋಗಬೇಡ ಮಾರಾಯ. ಅಲ್ಲಿ ನೋಡು, ನಿನ್ನ ಹೆಂಡತಿ ಶಚಿದೇವಿ ಗಂಡ ವಿಜಯಶಾಲಿಯಾಗಿ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ನೀನು ಈ ರೀತಿಯಲ್ಲಿ ಹೋದರೆ ಏನು ಉತ್ತರ ಕೊಡ್ತೀಯ ಅವಳಿಗೆ? ಅವಳಿಗೆ ಮುಖ ಹೇಗೆ ತೋರಿಸ್ತೀನಿ ನೀನು? ಅಲ್ಲ, ವಜ್ರಾಯುಧ ಕೂಡ ಕೈಯಲ್ಲಿ ಇಲ್ಲದೆ ನೀನು ಬರೀ ಕೈಯಲ್ಲಿ ಹೋದರೆ ಏನು ತಿಳ್ಕೊಡ್ತಾಳೆ ಅವಳು? ನೋಡು, ಒಂದು ಕೆಲಸ ಮಾಡು, ವಜ್ರಾಯುಧ ನಮಗೇನು ಬೇಕಾಗಿಲ್ಲ, ನನ್ನ ಗಂಡನಿಗೂ ಬೇಕಾಗಿಲ್ಲ. ಒಂದು ಒಳ್ಳೆ ಕೆಲಸ ಮಾಡು, ಅವ್ರ ಕಾಲಿಗೆ ಬೀಳು, ಕೊಡು ಅಂತ ಕೇಳ್ಕೊ, ಕೊಡ್ತಾರೆ, ನಮ್ಮ ಗಂಡ ಕೊಡ್ತಾರೆ. ವಜ್ರಾಯುಧ ನಮಗೆ ಬೇಡ, ಹೋಗು ಅಂತ ಹೇಳಿಲ್ಲ ಅವಳು. ಇವನು ಯೋಚನೆ ಮಾಡ್ದ. ಸರಿ, ಇವಳು ಹೇಳೋ ಮಾತಿನಲ್ಲಿ ವಿರೋಧಿ ಹೌದು ಸತ್ಯಭಾಮೆ, ಅದು ಆಡುವಂಥ ಮಾತಿನಲ್ಲಿ ಸತ್ಯಾಂಶ ಇದೆ. ವಿರೋಧಿಗಳೇ ಆದರೂ ಕೂಡ ಒಳ್ಳೆಯ ಮಾತನ್ನು, ಸರಿಯಾದ ಮಾತನ್ನು ಹೇಳಿದ್ರೆ ನಾವು ಕೇಳಬೇಕಲ್ಲ. ಯೋಚನೆ ಮಾಡಿದ, ಸರಿ ಇದೇ ಸರಿಯಾದ ಮಾರ್ಗ ಅಂತ ಹೇಳಿ ಹೋಗಿ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿದ. ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದ, ಸ್ವಾಮಿ ಕ್ಷಮಿಸಬೇಕು. ಕ್ಷಮಿಸುವುದು ಸರ್ವೇಶ ತನ್ನ ಕ್ರಮವನು ಇದನು ಒಡೆಯರು ಕ್ಷಮಿಸುವುದು ವಿಮೋಹ ಭ್ರಮಿತನಾದೆನಲ ವೃಥ ಸಂಭಿನ್ನ ಭಾವದಲ್ಲಿ ಗಮಿಸಲರಿಯದು ನಿನ್ನ ನಿಜವನು ಕುಮತಿ ನಾನೆಂತರಿವೆನೋ ಸರ್ವೇಶ ವಿಮೋಹ ಭ್ರಮಿತೆನಾದೆನಲ ಕ್ಷಮಿಸುವುದು ಎಂದನು ಮಮತೆಯಲಿ ಸಲವು ಕೃಷ್ಣ ಎನ್ನುತ್ತ ಕೈಗಳ ಮುಗಿದ ನಮರೇಂದ್ರ. ದೇವೇಂದ್ರ ತನ್ನ ತಪ್ಪನ್ನು ತೋಡಿಯಲ್ಲಿ ತೋಡಿಕೊಂಡ. ಒಂದು ಪದ್ಯ ಬಿಟ್ಟು ಹಾಕೋಣ. ಸ್ವಾಮಿ ಕೃಷ್ಣ ಕ್ಷಮಿಸಬೇಕು ಸ್ವಾಮಿ, ನಾನೇನು ಯಾವುದೋ ಒಂದು ತಾತ್ಕಾಲಿಕವಾದ ಒಂದು ಕೋಪಕ್ಕೆ ಮನೆಗೊಟ್ಟು ಏನೋ ತಪ್ಪಿ ನಡ್ಕೊಂಡಿದ್ದೇನೆ, ವೃಥಾ ನೀವು ಅನ್ಯಥಾ ಭಾವಿಸಬಾರದು ಸ್ವಾಮಿ. ನಾವು ಎಷ್ಟಾದರೂ ಮಕ್ಕಳಿದ್ದಾಗೆ ನಿನ್ನ ಪಾಲಿಗೆ, ಮಕ್ಕಳು ತಪ್ಪು ಮಾಡೋದು ಸಹಜ. ನೀವೆಲ್ಲ ತಂದೆ ತಾಯಿಗಳು ಹೇಗೆ ಮಕ್ಕಳ ತಪ್ಪನ್ನು ಕ್ಷಮಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ತಪ್ಪನ್ನು ಕ್ಷಮಿಸಿ ಬಿಡಬೇಕು ಸ್ವಾಮಿ ಅಂತ ಕೇಳಿಕೊಂಡ. ಆಗ ಇವನಂದ, ಅಲ್ಲ ದೇವೇಂದ್ರ, ನೀನು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲಪ್ಪ, ಎಷ್ಟಾದರೂ ಸ್ವರ್ಗದ ಒಡೆಯನಲ್ಲವೇ ನೀನು ಅಂತ. ಆಗ ಇವನಂದ, ಯಾವ ಒಡೆಯ ಸ್ವಾಮಿ, ನಾವೆಲ್ಲ ಯಾವುದಕ್ಕೆ ಒಡೆಯರು ನಾವು? ಒಂದು ಸ್ವರ್ಗ ಲೋಕಕ್ಕೆ. ಪ್ರಪಂಚದಲ್ಲಿ ಎಷ್ಟೋ ಜನ ಒಡೆಯರೆಲ್ಲ ಇರ್ತಾರೆ. ಕೆಲವರು ತಮ್ಮ ಮನೆಗೆ ಮಾತ್ರ ಒಡೆಯರು, ಇನ್ನು ಕೆಲವರು ಒಂದು ಗ್ರಾಮಕ್ಕೆ ಒಡೆಯರು ಇರ್ಬೋದು, ಒಂದು ಅಥವಾ ಒಂದು ರಾಜ್ಯಕ್ಕೆ ಒಡೆಯರು ಇರ್ಬೋದು ಕೆಲವು ಸಲ. ಆದರೆ ಎಲ್ಲ ಒಡೆಯರಿಗೂ ಒಡೆಯ ನೀನಲ್ವೇ ಸ್ವಾಮಿ. ಒಡೆಯರು ಸಣ್ಣ ಸಣ್ಣ ಒಡೆಯರು ನಾವೆಲ್ಲ, ಒಡೆಯರ ಕಟ್ಟೊಡೆತನ. ಅದನ್ನು ಓದೋಕ್ಕೆ ಸಮಯ ಇಲ್ಲ ಈಗ. ಅವನು ಹೇಳಿದಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕೊಟ್ಟ ಕಡೆಯ ಒಡೆಯ ಅಂದರೆ ನೀನೇ ಅಲ್ವೇ ಸ್ವಾಮಿ.
ಹಾಗಿರುವಾಗ ನೀನು ಖಂಡಿತ ತಪ್ಪು ತಿಳಿಬೇಡ, ಎಲ್ಲವೂ ನಿನ್ನದೇ ಅಂತಂದ. ಹಾಗಾದರೆ ಪಾರಿಜಾತನ ತೆಗೆದುಕೊಂಡು ಹೋಗ್ಬೋದೇ, ಹಾಗಾದರೆ ಒಡೆಯ ಅಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ಅಂತ ಕೇಳ್ದ. ಆವಾಗ ಓಹೋ ಮನಕ್ಕೆ ಬಂದುದನ್ನು ಒಯ್ಯುವುದು. ಮನಕ್ಕೆ ಬಂದುದನೊಯ್ಯುವುದೊಡೆಯರು ಕನಕ ತರುವೆಂದೇನು ನೀನಂದನಿತು ಮಾಡುವ ಭಂಟನಾದರೆ ಕೇಳು ಕಾರಣವ ಅನುವರಕೆ ಧರೆಗೆ ಈ ಸುರದ್ರುಮವನು ಗಮಿಸಲು ಈ ಸ್ವರ್ಗಲೋಕಕ್ಕೆ ಘನವಿದೆಂತಹುದು ಎಂದು ಸೆಣಸಿದೆನು ಎಂದನ ಮರೇಂದ್ರ. ಸ್ವಾಮಿ, ಬರೀ ಒಂದು ಪಾರಿಜಾತ ವೃಕ್ಷ ಅಂತ ಹೇಳಿ ಏನು ಬೇಕಿದ್ರೂ ನೀನು ತೆಗೆದುಕೊಂಡು ಹೋಗ್ಬೋದು, ಒಡೆಯ ಅಂತ ಹೇಳಿದ್ದೇನಲ್ಲ, ಎಲ್ಲ ನಿನ್ನದೇ ಸ್ವಾಮಿ. ಆದರೆ ಒಂದು ವಿಚಾರ, ನಾನು ಯಾಕೆ ಹಾಗಾದರೆ ಯುದ್ಧಕ್ಕೆ ಬಂದೆ ಅಂತ ನೀನು ಕೇಳಬಹುದು. ಇಷ್ಟೇ, ಸ್ವರ್ಗದ ಅಧಿಪತಿಯಾಗಿ ನಾನು ಅಷ್ಟು ಮಾಡದಿದ್ದರೆ ಹೇಗೆ ಸ್ವಾಮಿ? ನೀನೇ ಅಲ್ಲವ ಎಲ್ಲವನ್ನು ನಿಯಮನ ಮಾಡಿದ್ದು. ಈ ಸ್ವರ್ಗ ಲೋಕದಲ್ಲೇ ಇರಬೇಕು ಈ ಪಾರಿಜಾತ ಅಂತ ನೀನೇ ನಿಯಮವನ್ನು ಮಾಡಿದ್ದು. ಅದಕ್ಕನುಸಾರವಾಗಿ ಇದನ್ನು ಇಟ್ಟುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಇಂಥ ಒಂದು ವಸ್ತು, ಸ್ವರ್ಗದಲ್ಲಿ ಇರಬೇಕಾದಂಥ ವಸ್ತು ಭೂಲೋಕಕ್ಕೆ ಹೋಯಿತು ಅಂತಾದರೆ ಮತ್ತೆ ಸ್ವರ್ಗಕ್ಕೆ ಬೆಲೆ ಏನಿರ್ತದೆ? ಹಾಗಾಗಬಾರ್ದು. ಸ್ವರ್ಗದ ಘನತೆಗೆ ಕುಂದು ಬರಬಾರ್ದು ಎಂಬ ಕಾರಣಕ್ಕಾಗಿ ಜನ ಆಡಿಕೊಳ್ಳಬಾರ್ದು. ನಾಳೆ ದಿವಸ ದೇವೇಂದ್ರ ಆ ಪಾರಿಜಾತವನ್ನು ಭೂಲೋಕಕ್ಕೆ ಕೊಂಡೊಯ್ತಾ ಇರುವಾಗಲೂ ಕೂಡ ಸುಮ್ಮನೆ ಕುಳಿತುಕೊಂಡ ದೇವೇಂದ್ರ. ಅವನು ಈ ಸ್ವರ್ಗದ ಅಧಿಪತಿಯಾಗುವುದಕ್ಕೆ ನಾಲಾಯಕು, ಅಸಮರ್ಥ, ಅವನು ದಕ್ಷನಲ್ಲ ಅಂತ ಮಾತಾಡಿಕೊಳ್ಳಿಕ್ಕಿಲ್ವೇ? ಹಾಗಾಗಬಾರದು ಎಂಬ ಕಾರಣಕ್ಕಾಗಿ ನಾನು ಯುದ್ಧ ಮಾಡಿದ್ದೇನೆ ಹೊರತು ಇನ್ನೇನು ಅಲ್ಲ ಸ್ವಾಮಿ ಅಂತ ಹೇಳಿದ. ಕೃಷ್ಣನು ಸರಿಯಾದ ವಿಚಾರ ಹೇಳಿದ್ದೀಯಾ. ಆದರೆ ಒಂದು ಕೆಲಸ, ನಾನು ಅದಕ್ಕೊಂದು ಹೇಳ್ತೇನೆ, ಒಂದು ಉಪಾಯ ಹೇಳ್ತೇನೆ ನಿನಗೆ. ಇರಲಿ ಧರೆಯಲ್ಲಿ, ಇರಲಿ ಧರೆಯಲಿ ತಾನಿಹನ್ನೆಗ ಸುರತರು ಪ್ರವರವಿದು ತಾನಿಹನ್ನೆಗ ಧರೆಯಲಿ ಇರಲಿ. ಇದು ಬಳಿಕ ಐತರಲಿ ನಿನ್ನೀ ಸ್ವರ್ಗ ಭೂಮಿಗೆ ತನ್ನನುಜ್ಞೆಯಲಿ ಮರುಳೇ ಮಾಯಾಭ್ರಮೆಗೆ ಮತಿ ಸೈತಿರಿಸದೆ ಆಂ ಕಳುಹುವೆನು ನಿಮಗೆ ಎಂದರಿತಿಹುದೋ. ಸಂಸಾರ ಸುಖವು ಇದು ನಿತ್ಯವಲ್ಲ ಎಂದ. ಅಮೃತ ವರ್ಷಿಸಿದಂತೆ ಕೃಷ್ಣನ ಮಾತು. ದೇವೇಂದ್ರ, ಸರಿಯಾದ ಮಾತನ್ನು ಹೇಳಿದ್ದಿ. ನೀನು ಮಾಡಿದ ಕಾರ್ಯ ಸ್ವಲ್ಪವೂ ತಪ್ಪಿಲ್ಲಪ್ಪ. ನನ್ನ ಮನಸ್ಸಿಗೆ ಆ ವಿಚಾರದಲ್ಲಿ ಯಾವುದೇ ಬೇಸರವಿಲ್ಲ. ನೀನು ಕೇಳಿದಂಥ ಪ್ರಶ್ನೆ ಒಂದಿದೆಯಲ್ಲ, ಇದು ಭೂಲೋಕಕ್ಕೆ ಹೋದರೆ ಇದರಿಂದ ಸ್ವರ್ಗದ ಘನತೆಗೆ ಕುಂದು ಬರ್ತದೆ ಅಂತ ಹೇಳಿದೆಯಲ್ಲ, ಆ ವಿಚಾರವಾಗಿ ಒಂದು ವಿಚಾರ ನೀವು ಯೋಚನೆ ಮಾಡು. ಭೂಲೋಕದಲ್ಲಿ ಬರೀ ಭೂಲೋಕ ಆಗಿ ಉಳಿದಿಲ್ಲ. ಭೂಲೋಕ ಇವಾಗ ನಾನಲ್ಲಿದ್ದೇನೆ. ಸಾಮಾನ್ಯವಾಗಿ ಕೃಷ್ಣ ಭೂಲೋಕದಲ್ಲಿ ಇರುವುದರಿಂದ ಈಗ ಭೂಲೋಕ ಅನ್ನುವುದು ವೈಕುಂಠವಾಗಿದೆ ಅಂತ ಕೆಲವರೆಲ್ಲ ಭಾವುಕರು ಆಡಿಕೊಳ್ತಾ ಇದ್ದಾರೆ. ಆದ್ದರಿಂದ ಬರೀ ಭೂಲೋಕವಾಗಿದ್ದರೆ ಅಲ್ಲಿಗೆ ಹೋಗಬಾರ್ದಿತ್ತು. ನಾನಿರುವುದರಿಂದ ನನ್ನಲ್ಲಿಗೆ ಬಂದರೆ ಬಹುಶಃ ಅದಕ್ಕೆ ಏನೂ ಘನತೆಗೆ ಕುಂದಾಗಲಿಕ್ಕಿಲ್ಲ. ಆ ವೃಕ್ಷದ ಘನತೆಗಾಗಲಿ ಸ್ವರ್ಗದ ಹಿರಿಮೆಗಾಗಲಿ ಯಾವುದೇ ರೀತಿಯ ಕೊರತೆ ಉಂಟಾಗಲಿಕ್ಕಿಲ್ಲ. ಮತ್ತು ಒಂದು ವಿಚಾರ, ನನ್ನ ಅವತಾರ ಸಮಾಪ್ತಿ ಆದಮೇಲೆ ಈ ವೃಕ್ಷ ನಿನ್ನಲ್ಲಿಗೆ ಬರ್ತದೆ, ನಿಮ್ಮ ಸ್ವರ್ಗಕ್ಕೆ ಕಳುಹಿಸಿಕೊಡ್ತೇನೆ. ನಿನಗೆ ಸ್ವಲ್ಪ ಸಂದೇಹ ಬರ್ಬೋದು, ಈ ಕೃಷ್ಣ ನಿಜವಾಗಿ ಹೇಳಿದ ಮಾತಿಗೆ ಸರಿಯಾಗಿ ನಡೆದುಕೊಳ್ತಾನೋ ಇಲ್ವೋ ಯಾರಿಗೆ ಗೊತ್ತು. ಒಂದು ವಸ್ತು ಸಿಕ್ಕಿದ ಮೇಲೆ ಅದರ ಮೇಲೆ ಬಹಳ ಮೋಹ ಉಂಟಾಗಿ ಬಿಡ್ತಾರೆ. ನಮಗಿರಲಿ, ನಮಗಲ್ದಿದ್ರೆ ನಮ್ಮ ಕಾಲದ ನಂತರ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಇರಲಿ ಅಂತ ಸಂಸಾರ ಮೋಹದಿಂದ ಎಲ್ಲಾದರೂ ಕೃಷ್ಣ ಇಟ್ಕೊಂಡು ಬಿಡ್ತಾನೋ, ಇದನ್ನು ಅಲ್ಲೇ ಉಳಿಸಿಕೊಂಡು ಬಿಡ್ತಾನೋ ಅಂತ ನಿನಗೆ ಸಂದೇಹ ಬರ್ಬೋದು. ಹಾಗೇನೂ ಆಗೋದಿಲ್ಲ. ಸಂಸಾರ ಸುಖವಿದು ನಿತ್ಯವಲ್ಲ. ಮತ್ತು ಇನ್ನೂ ಒಂದು ಸಂದೇಹ ಬರ್ಬೋದು, ಈ ಕೃಷ್ಣ ಭೂಲೋಕದಲ್ಲಿ ಇದ್ದಾನೆ, ಎಷ್ಟೋ ದೊಡ್ಡ ದೊಡ್ಡ ಸಂಸಾರವನ್ನೆಲ್ಲ ಕಟ್ಟಿಕೊಂಡಿದ್ದಾನೆ, ಅಷ್ಟು ಭಾಳ ಸುಖದಿಂದ ಮೆರೀತಾ ಇದ್ದಾನೆ, ಬಹುಶಃ ಅಲ್ಲಿಂದ ಹೋಗೋದೇ ಬೇಡ ಅಂತ ಖಾಯಮಾಗಿ ಶಾಶ್ವತವಾಗಿ ಅಲ್ಲೇ ನಿಂತು ಬಿಟ್ಟರೆ ಕೃಷ್ಣ ಅವತಾರ ಸಮಾಪ್ತಿಯನ್ನೇ ಮಾಡದಿದ್ದರೆ ಹಾಗೂ ಇಲ್ಲ. ಅವತಾರ ಸಮಾಪ್ತಿನ ಮಾಡಿಯೇ ಮಾಡ್ತೇನೆ, ಇದನ್ನು ಹಿಂದಕ್ಕೆ ಕಳಿಸ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳಿದ. ಅವನಿಗೆ ಸಂತೋಷ ಆಯಿತು. ದೇವತೆಗಳೆಲ್ಲ ತಿರುಗಿ ಓಡಿ ಬಂದರು ಕೃಷ್ಣನ ಬಳಿಗೆ. ಎಲ್ಲರೂ ಬಂದು ಬಹಳ ಸಂತೋಷದಿಂದ ಅವನನ್ನು ತಿರುಗಿ ಕರೆದುಕೊಂಡು ಹೋದರು. ಸತ್ಯಭಾಮೆ ಕೃಷ್ಣರನ್ನು ಕರೆದುಕೊಂಡು ಹೋಗಿ
ತಿರುಗಿ ಇನ್ನೊಂದು ಸಲ ಅವರನ್ನು ಉಪಚಾರ ಮಾಡಿ ಆತಿಥ್ಯ ಮಾಡಿ ಅತ್ಯಂತ ಸಂತೋಷದಿಂದ ಪಾರಿಜಾತವನ್ನು ಬಳುವಳಿಯಾಗಿ ಕೊಟ್ಟು ಕಳುಹಿಸಿಕೊಟ್ಟರು ಅವರೆಲ್ಲ. ಆಮೇಲೆ ಅದನ್ನು ತೆಗೆದುಕೊಂಡು ಬಂದ ಕೃಷ್ಣ ಸತ್ಯಭಾಮೆ ತನ್ನ ಮನೆ ಮುಂದೆ ನೆಟ್ಟುಕೊಂಡಳು. ಎಲ್ಲ ಸರಿ, ಪೋಷಣೆ ಮಾಡ್ತಾಯಿದ್ಲು, ನೀರೆರೆದ್ಲು, ಎಲ್ಲ ಮಾಡಿದ್ಲು. ಆದರೆ ಒಂದು ವಿಚಿತ್ರ ನಡೀತಲ್ಲಿ. ಇವಳ ಮನೆ ಅಂಗಳದಲ್ಲಿ ನಟ್ಟಿದ್ದಾಳೆ. ಆ ಪಕ್ಕದ ಮನೆಯ ಅಂಗಳ ಅದು ರುಕ್ಮಿಣಿಯ ಅರಮನೆಯ ಮುಂದಿನ ಅಂಗಳ. ಈ ಮರ ಇಲ್ಲಿ ಬೆಳೀತಾ ಇದೆ, ನೀರೆಲ್ಲ ಇಲ್ಲಿ ಹಾಕ್ತಾ ಇದ್ದಾಳೆ. ಆದರೆ ಆ ಮರದ ಶಾಖೆ ಉಪಶಾಖೆಗಳೆಲ್ಲ ರೆಂಬೆ ಕೊಂಬೆಗಳೆಲ್ಲ ಅವಳ ಆ ಅಂಗಳದತ್ತ ವಾಲ್ತಾ ಇವೆ ಒಂದೇ ಸಮನೆ. ಹೋಗಿ ಹೋಗಿ ಅವಳ ಆ ಅಂಗಳದಲ್ಲೇ ಅವು ಅಲ್ಲಿ ಇದ್ದು ಬಿಟ್ಟಿದ್ದಾವೆ. ಏನಾದರೂ ಹೂವೋ ಹಣ್ಣು ಏನಾದರೂ ಇದ್ದರೆ ಎಲ್ಲ ಅಲ್ಲಿ ಅವಳಿಗೆ ಸಿಗ್ತಾ ಇದೆ. ಇವಳಿಗೆ ಭಾಳ ತಲೆ ಬಿಸಿ ಆಯಿತು. ಯಾಕಂದರೆ ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದಿರಿಲ್ಲ ಅಂತ ಹೇಳ್ತಾರಲ್ಲ ದಾಸರು, ಹಾಗಾಯಿತು. ಎಷ್ಟು ಕಷ್ಟಪಟ್ಟು ತಂದಿದ್ದೇನೆ ನಾನು ಈ ಒಂದು ತರುವನ್ನು, ಕೊನೆಗೂ ನನಗೆ ಇದರ ಫಲವೇ ಸಿಗಲಿಲ್ವಲ್ಲ ಅಂತ. ಆದರೆ ರುಕ್ಮಿಣಿ ಮಾತ್ರ ಆ ರೀತಿ ಏನು ಭಾವನೆ ಇಟ್ಕೊಂಡಿರಲಿಲ್ಲ. ಎಷ್ಟಾದರೂ ಅವಳು ಲಕ್ಷ್ಮಿಯ ಅವತಾರ, ಅವಳಲ್ಲಿ ಭಾವಶುದ್ಧಿ ಇದ್ದದ್ರಿಂದಲೇ ಆ ಭಾವಶುದ್ಧಿ ಎಲ್ಲಿರ್ತದೋ ಅಲ್ಲಿಗೆ ಇಂಥದ್ದು ವಸ್ತುಗಳೆಲ್ಲ ಸಹಜವಾಗಿ, ಯಾಕಂದರೆ ದಿವ್ಯ ವಸ್ತು, ಅದು ದೇವಲೋಕದ ವಸ್ತು, ಎಲ್ಲಿದೆಯೋ ಅಂಥ ಕಡೆಗೆ ಅದು ವಾಲುವುದು ಸಹಜವೇ. ಅದಕ್ಕೋಸ್ಕರ ಆ ಕಡೆ ವಾಲಿದೆ ಹೊರತು ಇನ್ನೇನೂ ಅಲ್ಲ. ಅದು ರುಕ್ಮಿಣಿ ಮಾತ್ರ ಆ ಹೂವನ್ನು ಮೊದಲು ಇವಳತ್ರ ಇವಳಿಗೆ ಕೊಡ್ತಾಯಿದ್ಲು. ನೋಡು ನಿನ್ನ ಮರದ ಹೂವು ತೆಗೆದುಕೋ ಅಂತ ಕೊಡ್ತಾಯಿದ್ಲು. ಇತರರಿಗೂ ಕೊಡ್ತಾಯಿದ್ಲು, ತಾನು ಮುಡ್ಕೊಳ್ತಾ ಇದ್ಲು. ಈ ರೀತಿಯಲ್ಲಿ ಇವಳು ತಾನೊಬ್ಬಳೇ ಅನುಭವಿಸಬೇಕು ಅಂತ ತಂದದ್ದು 10 ಜನರ ಉಪಯೋಗಕ್ಕೆ ಹಂಚಿದಾಗಾಯಿತು. ಹಂಚುವ ಕೆಲಸ ರುಕ್ಮಿಣಿಗೆ, ಕೆಲಸ ಮಾಡಿ ನೀರೇರುವಂಥ ಕೆಲಸ ಇವಳಿಗೆ. ಇದು ಒಂದು ಕೃಷ್ಣನ ಲೀಲಾ ನಾಟಕ, ಬಹಳ ಸುಂದರವಾದ ನಾಟಕ. ಮತ್ತು ಇಲ್ಲಿ ನಾವು ನೋಡಿದ್ದೇವಲ್ಲ, ದೇವತೆಗಳು ಯುದ್ಧ ಮಾಡಿದರೆ ಹೌದು, ಆದರೆ ದೇವತೆಗಳಲ್ಲಿ ಸ್ವಲ್ಪವೂ ಕೃಷ್ಣನ ಬಗ್ಗೆ ಕಹಿ ಭಾವನೆ ಇಲ್ಲ, ದ್ವೇಷ ಇಲ್ಲ. ಅವನಿಗೂ ಅಷ್ಟೇ, ಇದು ಒಂದು ಕ್ರೀಡಾ ಭಾವನೆಯಿಂದ ಮಾಡಿದಂಥ ಯುದ್ಧ. ಹಿಂದೆಲ್ಲ ಹಾಗೆ ಯುದ್ಧವನ್ನು ಕೂಡ ಕ್ರೀಡಾ ಭಾವನೆಯಿಂದ ಮಾಡ್ತಾಯಿದ್ರು. ಇವತ್ತಿನ ದಿವಸ ನಾವು ಬಹುಶಃ ಕ್ರೀಡೆಯನ್ನು ಯುದ್ಧ ಭಾವನೆಯಿಂದ ಮಾಡ್ತೇವೆ. ಎಷ್ಟೋ ಸಲ ಮ್ಯಾಚಿನ ಸಂದರ್ಭದಲ್ಲಿ, ಎಷ್ಟೋ ಸಂದರ್ಭದಲ್ಲಿ ಹೊಡೆದಾಡ್ತಾರೆ. ಕ್ರಿಕೆಟ್ ಮ್ಯಾಚು ಅಂಥ ಮ್ಯಾಚಿನಲ್ಲಿ ಅಂಥದ್ದೆಲ್ಲ ಹಿಂದೆ ಯುದ್ಧದಲ್ಲೂ ಕೂಡ ಅಷ್ಟು ಪ್ರೀತಿಯಿಂದ ಅವರು ಯುದ್ಧ ಮಾಡಿದರು. ಒಂದು ರೀತಿಯ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನು ನಾವು ನೋಡ್ಬೋದು. ಇನ್ನು ಅನೇಕ ಈ ಒಂದು ಲೀಲೆ, ಈ ಲೀಲೆ ಅಂತಂದರೆ ಅರ್ಥ ಏನಂತಂದರೆ, ಈ ಒಂದು ಲೀಲೆಯ ಮೂಲಕ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಪಾಠಗಳನ್ನೆಲ್ಲ ಕಳಿಸುವಂಥ ಒಂದು ಉದ್ದೇಶ. ಕೊನೆಗೆ ಎಲ್ರಿಗೂ ಸಂತೋಷವೇ ಆಗ್ತಾರೆ. ಅಂಥದ್ದನ್ನೇ ಲೀಲೆ ಅಂತ ಕರೆಯುವಂಥದ್ದು ನಾವು. ಅಂಥ ಒಂದು ಲೀಲಾ ಪ್ರಸಂಗವನ್ನು ಇದುವರೆಗೆ ನಾವು ನೋಡಿದ್ದೇವೆ. ನಾಳೆಯ ದಿವಸ ಇನ್ನೊಂದು ಲೀಲಾ ಪ್ರಸಂಗ. ಅದು ಈ ರೀತಿ ನಮ್ಮ ಸೋದರಿ ಗಂಗಮ್ಮನವರು ಹಾಡುವುದಿಲ್ಲ. ಮೂಲ ಸಂಸ್ಕೃತ ಭಾರತದಿಂದಲೇ ಶ್ಲೋಕಗಳನ್ನು ಆಯ್ದುಕೊಂಡು ನಾಳೆ ದಿವಸ ಒಂದು ವಿಶೇಷ ಅಂತಂದರೆ ವಾಮನ ಜಯಂತಿ ನಾಳೆ. ಅದು ನನಗೆ ಗೊತ್ತಿರಲಿಲ್ಲ, ಇವರು ಹೇಳಿದ ಮೇಲೆ ಗೊತ್ತಾಯಿತು. ನೋಡ್ತೇನೆ, ನಾಳೆ ವಾಮನ ಜಯಂತಿ ಬೀಳ್ತಾ ಇದೆ. ಹಾಗಾಗಿ ಇವ್ರನ್ನ ಕೇಳಿಕೊಂಡೆ. ಅವತ್ತೊಂದು ವಾಮನ ಅವತಾರದ ಕುರಿತು ಒಂದು ಪ್ರವಚನ, ಅದನ್ನು ಉಪನ್ಯಾಸ ಅಂತ ಏನು ಅಚ್ಚಾಕಿದ್ದಾರೆ, ಪ್ರವಚನ ಅಂತ ಕರೆದ್ರೆ ಹೆಚ್ಚು ಅದು ಸಮಂಜಸ ಆಗ್ಬೋದು. ಅದನ್ನು ಮಾಡ್ತೇನೆ ಅಂತ ಕೇಳಿದೆ, ಅವರು ಆಗ್ಬೋದು ಅಂತ ಒಪ್ಪಿಕೊಂಡಿದ್ದಾರೆ. ಅದನ್ನು ನಾಳೆ, ಅದು ಕೂಡ ಒಂದು ಅದ್ಭುತವಾದ ಒಂದು ಲೀಲಾ ಪ್ರಸಂಗ, ಭಗವಂತನ ಒಂದು ಅವತಾರದ ಕುರಿತಾದ ಲೀಲಾ ಪ್ರಸಂಗ. ಅದನ್ನು ನಾಳೆ ದಿವಸ ನಿಮ್ಮ ಮುಂದೆ ಯಥಾಶಕ್ತಿಯಾಗಿ ಅದನ್ನು ಇಡಲಿಕ್ಕಿದ್ದೇವೆ. ನಾವೆಲ್ಲರೂ ದಯಮಾಡಿ ಬರಬೇಕು. ಈ ಒಂದು ಶ್ರೀಕೃಷ್ಣನ ಈ ಕಥಾಭಾಗವನ್ನು ಇವತ್ತು ಕೇಳಿದ್ದೇವೆ. ಆ ಶ್ರೀಕೃಷ್ಣ ಪರಮಾತ್ಮ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಪ್ರಾರ್ಥನೆ ಒಂದು ಮಂಗಳ ಪದ್ಯದ ವಾಚನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೇವೆ. ಆವನಿದನೋದುವನು ಕೇಳುವನು, ಆವನಿ ಮುರಹರನ ಮಂಗಳ ಪಾವನಾಮಳ ಚರಿತವನು, ಕಾರುಣ್ಯ ಭರಿತವನು, ದೇವಸನ್ನಿಭ ಶುಕಮುಖ ಪ್ರಸ್ತಾವಿತವನು, ಅವರಿಬ್ಬರನು ನೆರೆ ಕಾವನ ಕಾರುಣ್ಯನಿಧಿ, ನಿಜ ಪದವನೊಲಿದಿತ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ನೇಹಿತರೆ, 1 ನಿಮಿಷ ನಿಮ್ಮ ಸಮಯಾವಕಾಶ ಬೇಕು. ಇದು ಶ್ರೀ ಗಂಗಮ್ಮ ಕೇಶವಮೂರ್ತಿ ಅವರಿಗೆ ಶ್ರೀಮತಿ ಹೇಮಾವತಿ ಶಂಕರನಾರಾಯಣ ಅವರು ಕೃತಜ್ಞತೆ ಅರ್ಪಣೆ ಮಾಡ್ತಾರೆ. ವೇದಿಕೆ ಮೇಲೆ ಕುಳಿತಿರುವಂಥ ಮಹಾನ್ ಕಲಾವಿದರಿಗೆ ಮೊದಲು ನಮಸ್ಕಾರಗಳು. ಇಷ್ಟು ಹೊತ್ತು ಸುಶ್ರಾವ್ಯವಾದ ಗಾಯನ, ಅದರ ಜೊತೆಗೆ
ದೃಶ್ಯನೂ ತಂದುಕೊಟ್ಟಿದ್ದಾರೆ. ಗೀತ ವಾದ್ಯ ನೃತ್ಯಂತತ್ರಯಂ ಸಂಗೀತ ಮುಚ್ಯತೆ, 3 ಕಲೆಗಳನ್ನು ಒಟ್ಟಾಗಿ ಕೂಡಿಸಿ ನಮ್ಮ ಕಣ್ಮುಂದೆ ಇಟ್ಟಂಥ ಇಂಥ ಮಹಾನ್ ಕಲಾವಿದರಿಗೆ ಒಂದು ಮಾತನ್ನಂತೂ ಖಂಡಿತ ಹೇಳಬೇಕು. ತೀರಾ ಚಿಕ್ಕೋಳು ನಾನು ಈ ಮಾತು ಹೇಳೋದಕ್ಕೆ. ವಿದುಷಿ ಗಂಗಮ್ಮ ಕೇಶವಮೂರ್ತಿಯವರು ಒಬ್ಬ ಸಂಗೀತಗಾರ್ತಿಯಾಗಿ ವೇದಿಕೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದರೆ ಬಹುಶಃ ನಾವು ಇಂಥ ಒಂದು ಅನರ್ಘ್ಯ ಗಮಕ ರತ್ನಾನ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ದೇವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಬೇಕು. ಅವರನ್ನು ಆ ನೆಲೆಯಿಂದ ಈ ಸಲೆಗೆ ತಂದು ನಮ್ಮೆಲ್ಲರಿಗೂ ಸಂತೋಷನ ಕೊಟ್ಟಿದ್ದಾರೆ. ಹಾಗೆಯೇ ಕನ್ನಡ ಭಾಗವತನ ಸುಮಾರು ಭಾಗಗಳನ್ನ ಯಕ್ಷಗಾನದ ರೀತಿಯಲ್ಲೇ ನಮಗೆ ವರ್ಣಿಸಿದ್ದಾರೆ ವಿದ್ವಾನ್ ಅಡಿಗರು. ಇವರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆ ಪರವಾಗಿ ಗಂಗಮ್ಮ ಕೇಶವಮೂರ್ತಿಯವ್ರನ್ನ ನಮಸ್ಕರಿಸಿ ಆದರಿಸುವಂಥ ಭಾಗ್ಯ ಇವತ್ತು ನನ್ನ ಪಾಲಿಗೆ ಬಂದಿದೆ. ನನಗದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದೀವಿ.